महामतिं वेदान्तसारज्ञं सद्गुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। ओं नमो ब्रह्मादिभ्यो ब्रह्मविद्या सम्प्रदायकर्तृभ्यो वंशऋषिभ्यो नमो महद्भ्यो नमो गुरुभ्यः। श्री श्री सच्चिदानंदेन्द्र सरस्वती सद्गुरुभ्यो नमः। श्रीमच्छंकर भगवत् पूज्यपाद सद्गुरुभ्यो नमः। ತತ್ವ ಜಿಜ್ಞಾಸುಗಳಲ್ಲಿ ಪ್ರಾರ್ಥನೆ. ಕಾರ್ಯಕಾರಣ ಪ್ರಕ್ರಿಯೆಯ ಮುಂದುವರೆದ ಭಾಗವನ್ನ ಇವತ್ತು ಪ್ರವಚನ ಮಾಡಬೇಕಾಗಿದೆ. ನಿನ್ನೆಯ ಅಂಶವನ್ನ ಹೇಳುವುದಾದರೆ ಪ್ರಪಂಚದ ಒಳಗಿನ ಕಾರ್ಯಕಾರಣ ಭಾವವನ್ನ ದೃಷ್ಟಾಂತದಿಂದ ಎಷ್ಟು ತರಹ ನಿಯಮ ಮಾಡಬಹುದು, ಯಾವ್ಯಾವ ತರಹದ ಕಾರ್ಯಕಾರಣ ಭಾವ ಇದೆ ಅಂತ ನಿನ್ನೆ ಸ್ವಲ್ಪ ವಿಸ್ತಾರವಾಗಿ ಚರ್ಚೆ ಮಾಡಿದ್ದೀವಿ. ಈ ಎಲ್ಲ ಚರ್ಚೆಗಳ ಫಲದಲ್ಲಿ ಮುಖ್ಯವಾಗಿ ನಮಗೆ ಆತ್ಮೀಕತ್ವ ದರ್ಶನ ಅನ್ನೋದೇ ಪ್ರಧಾನ. ಅದಕ್ಕೋಸ್ಕರ ಕಾರ್ಯಕಾರಣ ಚರ್ಚೆ ಹೊರತು ನಿಜವಾಗಿ ಕಾರಣ ಯಾವುದು ಕಾರ್ಯ ಯಾವುದು ಅಂತ ಹೇಳೋಕ್ಕೋಸ್ಕರ ಹೊರಟಂತ ವಿಷಯ ಅಲ್ಲ. ಇದನ್ನು ನೀವು ಮನಸ್ಸಲ್ಲಿ ಚೆನ್ನಾಗಿ ನೆನಪಿಟ್ಕೋಬೇಕು. ಆರಂಭದಲ್ಲಿ ಇವತ್ತು ಕಾರ್ಯ ಅಂದ್ರೇನೋ ಕಾರಣ ಅಂದ್ರೇನೋ ಅದರ ಲಕ್ಷಣವೇನೋ ಅಂತ ಮೊದಲು ತಿಳ್ಕೊಳ್ಳೋಣ. ಆದ್ಮೇಲೆ ವಿಶ್ವದ ಕಾರ್ಯಕಾರಣ ಭಾವವನ್ನು ಹೇಳಿ ಜೀವನ ಕಾರ್ಯಕಾರಣ ಭಾವವನ್ನು ಹೇಳಿ ಉಪಸಂಹಾರ ಮಾಡಬಹುದು. ಈಗ ಕಾರ್ಯ ಅನ್ನುವಂತಹ ಶಬ್ದಕ್ಕೆ ಲೋಕಪ್ರಸಿದ್ಧವಾದ ಅರ್ಥ ಹುಟ್ಟಿದ್ದು ಅಂತ. ಯಾವ್ಯಾವುದು ಹುಟ್ಟಿದೆಯೋ ಅದು ಕಾರ್ಯ, ಯಾವುದು ಹುಟ್ಟೋದಕ್ಕೆ ಮೂಲ ವಸ್ತುವಾಗಿದೆಯೋ ಅದನ್ನ ಕಾರಣ ಅಂತ ಹೇಳ್ತೀವಿ. ಈ ಹುಟ್ಟಿದ ವಸ್ತುವಿನಲ್ಲಿ ಸ್ವಭಾವ ಏನು ಅಂತಂದ್ರೆ ಯಾವ್ಯಾವುದು ಪರಿಚ್ಛಿನ್ನವಾಗಿದೆಯೋ, ಯಾವ್ಯಾವುದು ತೋರಿ ಮರೆಯಾಗತ್ತೋ, ಯಾವ್ಯಾವುದು ಬದಲಾವಣೆಯಾಗದೋ ಅಷ್ಟೂ ಕೂಡ ಕಾರ್ಯ ಕಾರ್ಯ ಅನ್ನೋ ಶಬ್ದದಿಂದ ಹೇಳ್ಬಿಟ್ಟಿದ್ದಾರೆ. ಹೀಗೆ ಕಾರ್ಯಕ್ಕೆ ಏನು ಲಕ್ಷಣ ಕೊಟ್ಟರೋ ಅವರು ಅಂದ್ರೆ ನಮ್ಮ ಅನುಭವದಿಂದ ತೀರ್ಮಾನ ಮಾಡುವಾಗ ಅದರಲ್ಲಿ ಮುಖ್ಯವಾದ ಎರಡಿದೆ. ಒಂದು ಒಂದಕ್ಕಿಂತ ಬೇರೆಯಾದದ್ದು ಅಂತ ಒಂದು ಲಕ್ಷಣ. ಎರಡನೇ ಲಕ್ಷಣ ತೋರಿ ಮರೆಯಾಗೋದು ಅಂತ. ತೋರೋದು ಮರೆಯಾಗೋದು ಅನ್ನೋದು ಕಾರ್ಯವೇ ಆಗಿರುತ್ತೆ, ಅದು ಕಾರ್ಯವಲ್ಲದೆ ಇಲ್ಲ ಅಂತ. ಅದನ್ನ ಸೂತ್ರಭಾಷ್ಯದಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ. ಯಾವದ್ ವಿಭಾಗಂ ವಿಭಕ್ತಂ ಲೋಕವತ್, ಯಾವದ್ ವಿಕಾರಂ ವಿಭಾಗೋ ಲೋಕವತ್. ಯಾವುದು ವಿಭಕ್ತವಾಗಿದೆಯೋ ಅದೆಲ್ಲವೂ ವಿಕಾರವೇ ಕಾರ್ಯವೇ ಅಂತ. ಈ ವಾಕ್ಯವನ್ನು ತಗೊಂಡು ಅವರು ಯಾತಕ್ಕೆ ಹಾಗೆ ಹೇಳಿದ್ರು ಅಂದ್ರೆ ಆಕಾಶ ಕಾರ್ಯ ಹೌದು ಅಲ್ಲೋ ಅನ್ನೋ ಚರ್ಚೆ ಬಂದಿತ್ತಲ್ಲಿ. ಆಕಾಶ ಹುಟ್ಟಿದ್ದನ್ನು ನಾವು ಅನುಭವ ತೋರಿಸೋದಾಗೆ ಅದಕ್ಕೋಸ್ಕರವಾಗಿ ಯುಕ್ತಿಯನ್ನು ಹೇಳ್ತಾ ಇದ್ದಾರೆ. ಏನು ಯುಕ್ತಿಯನ್ನು ಹೇಳ್ತಾ ಇದ್ದಾರೆ? ಈ ಆಕಾಶ ಭೂಮಿಗಿಂತ ಬೇರೆ ಅಂತ ಅನ್ಸತ್ತೋ ಇಲ್ವೋ? ಲೋಕದಲ್ಲಿ ಬೇರೆಯಾದ ಎರಡು ಪದಾರ್ಥಗಳು ಒಂದು ಪದಾರ್ಥದಿಂದ ಹುಟ್ಟೇ ಇರುತ್ತೆ. ಈಗ ಚಾಪೆ ಇದೆ, ಈ ಚಾಪೆ ಇದೆ, ಈ ಚಾಪೆಯೂ ಹುಟ್ಟಿದೆ, ಈ ಚಾಪೆಯೂ ಹುಟ್ಟಿದೆ. ಅಂದ್ರೆ ಈ ಚಾಪೆಯಿಂದ ಈ ಚಾಪೆ ಹುಟ್ಟಿದೆ ಅಂತಲ್ಲ, ಯಾವ್ಯಾವುದು ತುಂಡು ತುಂಡಾಗಿ ಕಾಣಿಸುತ್ತೋ, ಯಾವುದು ದೃಶ್ಯವಾಗಿ ತೋರಿ ಮರೆಯಾಗತ್ತೋ ಅದೆಲ್ಲ ಹುಟ್ಟಿದೆ ಅಂತ ಹೇಳಿದರು. ಈಗ ಈ ವಾಕ್ಯದ ಅರ್ಥ ಏನು ಕಾರ್ಯ ಪ್ರಪಂಚ ಇದೆ ಅಂದ್ರೆ ತೋರ್ತಾ ಇರುವಂತಹ ಪ್ರಪಂಚ, ಅದರ ಹುಟ್ಟಿದ್ರಲ್ಲಿ ನನ್ನದು ನಾವು ಪ್ರೇಮ ಇಡಬೇಡಿ, ನಾನು ನಾವು ಪ್ರೇಮ ಇಡಬೇಡಿ ಅನ್ನೋಕ್ಕೋಸ್ಕರ ಹೇಳಿದ್ದವರು. ಇನ್ಯಾತಕ್ಕೂ ಅಲ್ಲ. ಯಾವ ಪ್ರೇಮ ಇಡಬಾರ್ದು? ನನ್ನದು ನಾವು ಪ್ರೇಮವನ್ನು ನಾನು ನಾವು ಪ್ರೇಮವನ್ನು ಇಡಬಾರ್ದು. ನಾವು ಯಾವ ಪ್ರೇಮ ಇಟ್ಟಿದ್ದೀವಿ ಹುಟ್ಟಿದ ವಸ್ತುವಿನಲ್ಲಿ ಅಂದ್ರೆ ನಮಗೆ ಹೊರಗಡೆ ನೋಡೋ ವಸ್ತುವಲ್ಲೇ ಆಗ್ಬಿಟ್ಟಿದೆ. ಈಗ ಹುಟ್ಟಿರೋ ವಸ್ತುವಿನಲ್ಲಿ ದೇಹಾದಿಗಳು ಹುಟ್ಟಿದೆ ಅಂತ ನಾವು ಇಟ್ಕೊಂಡಿದೀವ ಇಲ್ವಾ? ದೇಹಾದಿಗಳು ವಿಭಕ್ತವಾಗಿದೆ ಅಂತ ಹೇಳ್ತಾ ಇದೀವ ಇಲ್ವಾ? ಈಗ ಇದರಲ್ಲಿ ನಾನು ಅನ್ನೋ ಪ್ರೇಮ ಇದೆ, ನನ್ನದಂತೂ ಹೇಳ್ತೀವಿ. ನಾನು ಅನ್ನೋ ಪ್ರೇಮ ಜೋರೋದಕ್ಕೆ, ನನ್ನದು ಅನ್ನೋ ಸುಮ್ಮನೆ ಬಾಯಿ ಮಾತಿಗೆ ಹೇಳಿದ್ದು. ಈ ಎರಡು ಪ್ರೇಮವನ್ನ ಕಾರ್ಯದಿಂದ ನೀವು ಬಿಡಿಸಬೇಕು, ಕಾರಣದಲ್ಲಿ ಇಡಬೇಕು ಅಂತ. ಕಾರಣ ಸ್ವಭಾವ ಏನಂದ್ರೆ ಕಾರ್ಯದಲ್ಲಿ ಸೂಕ್ಷ್ಮವಾಗಿ ವ್ಯಾಪಿಸಿರುತ್ತೆ, ಕಾರಣ ಕಾರ್ಯಕ್ಕಿಂತ ದೊಡ್ಡದಾಗಿರುತ್ತೆ, ಕಾರ್ಯ ಎಷ್ಟು ದಿವಸ ಅದು ಆ ಕಾರಣದಲ್ಲೇ ಅಡಗತ್ತೆ. ಹೀಗೆ ಕಾರಣದ ಲಕ್ಷಣವನ್ನು ಹೇಳುವಾಗ ಆ ಮೂಲ ವಸ್ತು ಏನಿದೆ ಆ ತೋರೋ ವಸ್ತುವಿನಲ್ಲಿ ವ್ಯಾಪ್ತವಾಗಿದೆ ಅಂತ. ಈ ಸಾಮಾನ್ಯ ದೃಷ್ಟಾಂತ ಲೋಕದಲ್ಲಿರುವ ವಸ್ತುಗಳಲ್ಲೂ ಅದು ಹೊಂದತ್ತದು. ಈಗ ಬಟ್ಟೆಯಲ್ಲಿ ಹತ್ತಿ ಅನ್ನೋದು ಸೂಕ್ಷ್ಮವಾಗಿ ವ್ಯಾಪಿಸಿದೆ. ಹತ್ತಿ ಅನ್ನೋದು ಬಟ್ಟೆ ಇರೋ ಜಾಗಕ್ಕಿಂತ ಹೆಚ್ಚು ಜಾಗ ಇದೆ. ಹತ್ತಿ ತನ್ನದೇ ಸ್ವರೂಪದಲ್ಲಿ ಇದ್ದಿರುತ್ತೆ, ಆ ಬಟ್ಟೆಗೆ ಆಧಾರವೂ ಆಗಿದೆ. ಆಧಾರ ಆಗಿದೆ ಅಂತೀರೋ ಅದೇನಾಗತ್ತೆ ಮುಂದೆ ಚರ್ಚೆಯಲ್ಲಿ ಗೊತ್ತಾಗತ್ತೆ. ಹೀಗೆ ಕಾರ್ಯ ಕಾರಣ ಅನ್ನೋ ಶಬ್ದ ವ್ಯಾಖ್ಯಾನ ಮಾಡುವಾಗ ಕಾರ್ಯ ಅಂದ್ರೆ ಹುಟ್ಟಿದ್ದು, ತೋರೋದು, ತುಂಡಾಗಿರೋದು ಅಂದ್ರೆ ವಿಭಕ್ತವಾಗಿರೋದು, ಈ ನ್ಯಾಯವನ್ನು ಇಟ್ಕೊಂಡಿದ್ದಾರೆ. ಇದು ಲೋಕದ ದೃಷ್ಟಾಂತದಿಂದ ಬಂದಂತಹ ನ್ಯಾಯ. ಈಗ ಈ ನ್ಯಾಯವನ್ನು ತಗೊಂಡು ಪ್ರಧಾನವಾಗಿ ಪ್ರಪಂಚದಲ್ಲಿ ನಾಲ್ಕೇ ವಸ್ತುವನ್ನು ನಾವು ಇಟ್ಕೊಳ್ಳೋದು. ಒಂದು ಕಾಲ, ಒಂದು ದೇಶ, ಒಂದು ಕ್ರಿಯೆ, ಇನ್ನೊಂದು ವಸ್ತು. ನಾಲ್ಕು ವಸ್ತುವನ್ನು ನಾವು ಮುಖ್ಯವಾಗಿ ಪ್ರಪಂಚದಲ್ಲಿ
ತೋರಿಸ್ತಾ ಇರೋದು. ಇನ್ನು ಪ್ರಪಂಚದ ಉಳಿದ ಒಂದೊಂದನ್ನು ಇದು ಮಾಡ್ಕೊಂಡು ಹೋಗಲ್ಲ. ಯಾಕೆಂದ್ರೆ ವಸ್ತು ಅನ್ನೋದ್ರಲ್ಲಿ ಪಂಚಭೂತ ಅಷ್ಟು ಸೇರೋಯ್ತು, ಇನ್ನು ಅದಕ್ಕೆ ಬೇರೆ ಇಲ್ಲ. ಇನ್ನು ಕಾಲ ಒಂದಿದೆ, ದೇಶ ಒಂದಿದೆ, ಕ್ರಿಯೆ ಒಂದಿದೆ. ಇದರಲ್ಲಿ ಈ ಕ್ರಿಯೆ ಅನ್ನೋದು ಬಹಳ ಸೂಕ್ಷ್ಮ. ನಮಗೆ ಕ್ರಿಯೆಯ ಬಗ್ಗೆ ಮೂಲ ಇದೆಯಲ್ಲ, ಯಾವುದರಿಂದ ಕ್ರಿಯೆ ಹುಟ್ಟುತ್ತೋ ಆ ಕ್ರಿಯೆಯ ಮೂಲ ವಸ್ತು ಯಾವುದು ಅಂದ್ರೆ ಅವ್ರು ಹೇಳ್ತಾರೆ ಪ್ರಾಣಶಕ್ತಿ ಅಂತಾರೆ. ನಮ್ಮ ಪ್ರಾಣಶಕ್ತಿಯಿಂದ ಕ್ರಿಯೆ ಹುಟ್ಟುತ್ತೆ. ಪ್ರಾಣ ಅನ್ನೋದು ಅಖಂಡವಾಗಿ ಅದರಿಂದ ಎಲ್ಲ ಕ್ರಿಯೆಗಳು ತೋರುತ್ತೆ. ಆ ಪ್ರಾಣಶಕ್ತಿ ಕಾರಣ, ಕ್ರಿಯೆ ಕಾರ್ಯ ಅಂತ. ಅದರಲ್ಲಿ ನಮಗೆ ಪ್ರಾಣಶಕ್ತಿಯೂ ಅನುಭವಕ್ಕೆ ಸಿಗೋದಿಲ್ಲ, ಕ್ರಿಯೆಯೂ ಅನುಭವಕ್ಕೆ ಸಿಗೋದಿಲ್ಲ. ಅದ್ರ ನಮ್ಗೆ ಏನ್ ಹೇಳ್ತೀವಿ, ಕ್ರಿಯೆ ಕಾಣಿಸ್ತಾ ಇದೆ, ಪ್ರಾಣ ಇದೆ, ಪ್ರಾಣದಲ್ಲಿ ನಾನು ಅನ್ನೋ ಬುದ್ಧಿ ಇದೆ ಅಂತ. ಎರಡೂ ಸೂಕ್ಷ್ಮವಾಗಿ. ಯಾಕೆ ಹಾಗಾಗಿದೆ ಅಂದ್ರೆ ಅದು ಪರಮಾತ್ಮನ ಮೂಲ ಶಕ್ತಿ ಇದೆಯಲ್ಲ, ಪರಮಾತ್ಮನ ಸ್ವರೂಪದಲ್ಲಿ ಅದು ಮೊಟ್ಟ ಮೊದಲು ತೋರಿದ್ದು ಪ್ರಾಣನಲ್ಲಿ. ಆ ಪ್ರಾಣನಲ್ಲಿ ಶಕ್ತಿ ತೋರಿದ್ದು ಶಕ್ತಿಯು ಕ್ರಿಯೆಯಾಗಿ ಹೊರಗೆ ಬರುತ್ತೆ. ಈಗಿನ ವಿಜ್ಞಾನಿಗಳು ಹೇಳ್ತಾರೆ ಕ್ರಿಯೆಯೆಲ್ಲ ಶಕ್ತಿಯ ಆವಿರ್ಭಾವವೇ ಅಂತ. ಆ ಕ್ರಿಯೆಯೇ ಮುಂದೆ ಕಾರ್ಯಕಾರಣ ಭಾವಕ್ಕೆ ಕಾರಣ ಆಯಿತು. ಮುಂದೆ ನಾವೇನಾದ್ರೂ ಒಂದು ಆಗಬೇಕಾದ್ರೆ ಒಂದು ಕೆಲಸ ಮಾಡಿದ್ರೆ ಅದನ್ನ ಒಂದು ಹುಟ್ಟತ್ತೆ, ಸುಮ್ಮನೆ ಹುಟ್ಟೋದಿಲ್ಲ, ಸುಮ್ಮನೆ ಒಂದು ಆಗೋದಿಲ್ಲ ಅಂತ. ಹೀಗೆ ಕ್ರಿಯೆ ಕಾರ್ಯಕಾರಣಗಳ ಭಾವದ ನಡುವೆ ಹೇಳೋದಾದ್ರೆ ಪ್ರಧಾನವಾದಂತಹ ಅಂಶ. ಈ ಕ್ರಿಯೆಯನ್ನ ನಮ್ಮ ಅನುಭವಕ್ಕೆ ತಗೊಳಕ್ ಹೋದಾಗ ಯಾವ ಇಂದ್ರಿಯಕ್ಕೂ ಸಿಗೋದೇ ಇಲ್ಲ. ನಾನು ಒಂದು ಇಂದ್ರಿಯದ ಬಗ್ಗೆ ಈಗ ಒಂದು ಪ್ರಶ್ನೆ ಇದೆ. ಯಾವುದು ಅಂದ್ರೆ ಸ್ಪರ್ಶೇಂದ್ರಿಯ ಇದೆಯಲ್ಲ, ಸ್ಪರ್ಶೇಂದ್ರಿಯ ನಾವು ವಾಯುವನ್ನು ಮುಟ್ತೀವಿ, ಸ್ಪರ್ಶ ಮಾಡ್ಕೋತೀವಿ ಅಂತ ಹೇಳ್ತೀವಿ. ಗಾಳಿ ತಣ್ಣಗಿದೆ ಅಂತಂದ್ರೆ ಅದು ಗಾಳಿ ಇರೋ ತಂಪು ಅನ್ನೋದು ಗಾಳಿದಲ್ಲ, ಯಾವ್ದ್ರದ್ದೋ ನೀರಿಂದು. ಅದನ್ನ ಈಗ ಸ್ಪರ್ಶವನ್ನ ನಾವು ನೀರಿನ ಮುಟ್ಟಿದ್ವೋ ಗಾಳಿ ಮುಟ್ಟಿದ್ವೋ, ತಂಪಾಗಿರೋ ಗಾಳಿ ಇದೆ ಅಂತಂದ್ರೆ, ಬಿಸಿ ಗಾಳಿ ಅಂತಂದ್ರೆ ಯಾರು ಮುಟ್ತೀವಿ, ಉಷ್ಣಾನ ಮುಟ್ತೀವಿ. ಈ ಗಾಳಿನ ಬಿಸಿನೂ ಅಲ್ಲದ ತಂಪಲ್ಲದ ಗಾಳಿಯನ್ನು ನಾವು ಮುಟ್ಟೋದು ಹೇಗೆ? ಗಾಳಿ ಸ್ಪರ್ಶೇಂದ್ರಿಯ ಗೋಚರ ಅಂತೀವಲ್ಲ ಹಾಗೆ. ಈ ಬಗ್ಗೆ ನನಗೂ ಸ್ವಲ್ಪ ವಿವೇಕ ಬೇಕಾಗಿದೆ. ಅಂದ್ರೆ ನಿಮ್ಮ ಅನುಭವ ನಾನು ಕೇಳ್ತಾ ಇದ್ದೀನಿ. ಅನುಭವದಿಂದ ಗಾಳಿಯನ್ನು ನಾವು ಮುಡ್ತಾ ಇದೆ ಅಂದ್ರೆ ಬೀಸ್ತಾ ಇರೋ ಗಾಳಿಯ ವೇಗವನ್ನು ಮುಡ್ತೀವಿ, ಹರಿತಾ ಇರೋ ನೀರಿನ ವೇಗವನ್ನು ಮುಡ್ತೀವಿ ಅಂತ ಆಗಬೇಕು. ಆ ವೇಗವನ್ನು ಮುಟ್ಟುವಾಗ ನೀವು ತಣ್ಣಗಿರೋದನ್ನು ಮುಟ್ಟಬಾರ್ದು. ನೀರು ಸ್ಪೀಡಾಗಿ ಹರಿತಾ ಇದೆಯಲ್ಲ ಅದನ್ನು ಮುಟ್ತೀವಿ. ಮುಟ್ಟಿದ್ರೆ ಏನು ಗೊತ್ತಾಗಬೇಕು? ವೇಗದ ಅನುಭವ ಸ್ಪರ್ಶೇಂದ್ರಿಯ ಮೂಲಕ ಬರಬೇಕು. ಆ ವೇಗದ ಅನುಭವ ಸ್ಪರ್ಶೇಂದ್ರಿಯ ಮೂಲಕ ಬರುವಾಗ ಅದನ್ನ ಗಟ್ಟಿ ಮೃದು ಅಂತಲೂ ಹೇಳಿದೆ, ಉಷ್ಣ ಶೀತ ಅಂತಲೂ ಹೇಳಿದೆ ಹೇಳಬೇಕು. ಹಾಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾನು ಬಹಳ ಸಲ ಈ ಪ್ರಶ್ನೆ ಮುಂದಿಟ್ಟಿದ್ದೀನಿ. ಯಾಕಂದ್ರೆ ಈ ಸಣ್ಣ ಕರೆಂಟ್ ಹರಿತಾ ಇರುತ್ತೆ ಇಟ್ಕೊಳ್ಳಿ, ಒಂದಿದ್ರಲ್ಲಿ ಜಾಸ್ತಿ ಇಲ್ಲ, ಜಾಸ್ತಿ ವೋಲ್ಟೇಜ್ ಅಲ್ಲಿ ಪೆಟ್ಟಾಗ್ಬಿಡುತ್ತೆ. ಸಣ್ಣಕ್ಕಿದ್ರೆ ಅದನ್ನು ಮುಟ್ಟಿದ್ರೆ ಜುಮ್ 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 ಅನ್ನತ್ತೆ ಅಂತೀವಿ. ಅದು ಏನು ಅನುಭವದ, ಆ ಸ್ಪರ್ಶೇಂದ್ರಿಯದ ಅನುಭವದ ಅರ್ಥ ಏನು? ಅದೇನು? ಅದು ಅವರು ಹೇಳೋದು ಹಾಗೆ, ಒಂದು ಕ್ರಿಯಾ ಪ್ರವಾಹ ಹೋಗ್ತಾ ಇದೆ, ಅದನ್ನು ನೀವು ಮುಟ್ತಾ ಇದ್ದೀರಿ. ಆ ಕ್ರಿಯಾ ಪ್ರವಾಹವನ್ನು ಸ್ಪರ್ಶೇಂದ್ರಿಯನ್ನು ಮುಟ್ಟಬಹುದು ಅಂತ ಕೆಲವರು, ಮುಟ್ಟೋಕ್ ಬರಲ್ಲ ಅಂತ ಕೆಲವರು. ಈಗ ವಾಯುವಿನ ಸ್ವರೂಪವು ನಾವು ಸ್ಪರ್ಶೇಂದ್ರಿಯ ಗೋಚವಾದರೆ ಆ ಕ್ರಿಯಾ ಪ್ರವಾಹವೇ. ಕ್ರಿಯೆಯನ್ನೇ ವಾಯು ಅಂತ ತಿಳ್ಕೋತಾ ಇದೀವ ಅಥವಾ ಕ್ರಿಯೆಗಿಂತ ಬೇರೆನಾ? ಸೂತ್ರಕಾರರು ನವಾಯು ಕ್ರಿಯೆ ಪ್ರಾಣವನ್ನು ಹೇಳುವಾಗ ಪ್ರಾಣ ಅನ್ನೋದು ವಾಯುವೂ ಅಲ್ಲ, ಕ್ರಿಯೆಯೂ ಅಲ್ಲ. ಕ್ರಿಯೆಯನ್ನು ತೋರಿಸುವ ವಾಯುವನ್ನ ಆಹಾರವಾಗಿ ಬೆಳೆಸುವಂತಹದ್ದು ಇದು ಒಳಗಿದೆ ಪ್ರಾಣ. ಆ ಒಳಗಿರೋ ಪ್ರಾಣವನ್ನು ನಾವು ಮುಟ್ಟಕ್ಕೆ ಬರಲ್ಲ, ಮನಸ್ಸಿಂದೂ ನೋಡಕ್ ಬರಲ್ಲ, ಮನಸ್ಸಿನ ಕಲಿಸಿಗೋಲ್ಲ. ಪ್ರಾಣ ಯಾವಾಗ ಗೊತ್ತಾಗ ನಮಗೇನು ನೀರು ಮುಳುಗಿದಾಗ ಗೊತ್ತಾಗ ಅಯ್ಯೋ ಪ್ರಾಣ ಹೋಗ್ಬಿಡುತ್ತೆ ಅಂತ. ಉಸಿರು ಕಟ್ಟಿದಾಗ ಯಪ್ಪ ಪ್ರಾಣ ಹೋಗುತ್ತಪ್ಪ, ಪ್ರಾಣ ಇದೆ ಅಂತೀವಿ. ಹೀಗೆ ಪ್ರಾಣದ ಅನುಭವವನ್ನ ನಮ್ಮ ಅನುಭವಕ್ಕೆ ತಗೊಳ್ಳುವಾಗ ಅದು ಯಾವ ರೀತಿ ಅನುಭವಕ್ಕೆ ಬರುತ್ತೆ? ಪ್ರಾಣಾನುಭವ ಬಂದಿದ್ರೆ ಕ್ರಿಯಾನುಭವ ಬರೋದು, ಪ್ರಾಣನಿಗೂ ಕ್ರಿಯೆಗೂ ಇರೋ ಸಂಬಂಧ ಸಿಗೋದು. ಹೀಗೆ ಕ್ರಿಯೆ ಅನ್ನೋದು ಪ್ರಪಂಚದ ಅತ್ಯಂತ ದೊಡ್ಡ ವಸ್ತು. ಎಲ್ಲೆಲ್ಲೂ ಕ್ರಿಯೆ ತುಂಬಿದೆಯಂತೆ. ಅತ್ಯಂತ ವಿಜ್ಞಾನಿಗಳಾದವ್ರು ಹೇಳೋದೇನು ಅಂದ್ರೆ ಇಡೀ ಜಗತ್ತು ಯಾವಾಗಲೂ ಅಲ್ಲಾಡ್ತಾ ಇರುತ್ತೆ, ಕಾನ್ಸ್ಟೆಂಟ್ ಯಾವುದೂ ಇಲ್ಲ. ಯಾವಾಗಲೂ ಅದಕ್ಕೆ ವೈಬ್ರೇಷನ್ ಅಂತಾರೆ, ಕಂಪನ ಅಂತ. ಆ ಕಂಪನವಾಗಿದೆ ಅಂದ್ರೆ ಅವರು ಒಂದು ವಸ್ತು ಹೇಳ್ತಾರೆ, ವಸ್ತುವಿಲ್ಲದ ಬರೀ ಕಂಪನವಂತೆ. ನಮ್ಗೆ ಅದು ಅರ್ಥ ಆಗಲ್ಲ. ಈಗ ಬೆಳಕು ಓಡ್ ಬರುತ್ತಲ್ಲ, ಸೂರ್ಯನಿಂದ ಬರ್ತಾ ಇದೆ ಅಂತಾರಲ್ಲ, ವಸ್ತು ಇಲ್ಲ ಶಕ್ತಿ ಬರುತ್ತೆ. ಅದು ವಸ್ತು ಇಲ್ಲ ಒಂದು ಶಕ್ತಿ ಬರುತ್ತೆ ಅಂದ್ರೆ ಏನು ಬರುತ್ತೆ ಅಂತ ಕೇಳ್ತೀವಿ ನಾವು. ನಮ್ಮ ಮನಸ್ಸು ಕೇಳೋ ಪ್ರಶ್ನೆನೋ, ಒಂದು ಕಣ ಬರುತ್ತೆ ಅಂದ್ರೆ, ಸಣ್ಣ ಕಣ ಬರುತ್ತೆ ಅಂದ್ರೆ ಪರವಾಗಿಲ್ಲ, ಅದು ವೇಗ ಎಷ್ಟಾದ್ರೂ ಆಗಲಿ. ಏನೂ ವಸ್ತು ಇಲ್ಲ, ಬರೀ ಶಕ್ತಿ ಬರ್ತಾ ಇದೆ ಅಂದ್ರೆ ಏನದು, ಹ್ಯಾಕ್ ಗೊತ್ತಾಗಬೇಕು? ಶಕ್ತಿಗೂ ಅದರ ಕಾರ್ಯಕ್ಕೂ ಇರೋ ಸಂಬಂಧ ಒಮ್ಮೆಯಾದರೂ ನಮಗೆ ಗೊತ್ತಾಗಿದ್ರೆ ಈ ಶಕ್ತಿಯ ಕಾರ್ಯ ಇದು ಅಂತ ಹೇಳ್ಬೋದಾಗಿತ್ತು. ಈ ಕಾರ್ಯಕಾರಣ ಪ್ರಕ್ರಿಯೆ ಇಲ್ಲೇ ನಮಗೆ ರಹಸ್ಯ ಇರೋದು. ಯಾವುದಂದ್ರೆ ಕ್ರಿಯಾ ರಹಸ್ಯವನ್ನು ಕಂಡುಹಿಡಿಯಕ್ಕಾಗಲ್ಲ, ಬಹಳ ಮಾಯೆ ಅದು.
ಮಾಯೆ ಅಂದ್ರೆ ಇದ್ದಾಗಿರೋದಿಲ್ಲ. ಆದ್ರಿಂದ ಪ್ರಪಂಚದ 4 ವಸ್ತುವಿನಲ್ಲಿ ಕ್ರಿಯಾಸ್ವರೂಪವನ್ನು ವಿಚಾರ ಮಾಡ್ತಾ ಇದ್ದಾನಲ್ಲ, ಇದು ಬಹಳ ಜನ ಏನ್ ಮಾಡ್ಕೊಂಡಿರ ಅಂದ್ರೆ ಕ್ರಿಯೆಯನ್ನು ಕಣ್ಣಿಗೆ ಕಾಣಿಸುತ್ತೆ ಏನ್ ಮಾಡ್ಕೊಂಡಿದ್ದಾರೆ, ಕಣ್ಣಿಗೆ ಕಾಣಿಸೋದಿಲ್ಲ ಕ್ರಿಯೆ. ವಸ್ತುವಿನ ಬೇರೆ ಬೇರೆ ಜಾಗದಲ್ಲಿ ಕಂಡಾಗ ಕಲ್ಪನೆ ಮಾಡುತ್ತೆ ಮನಸ್ಸು ಕ್ರಿಯೆ ಇದೆ ಅಂತ. ಈ ಕ್ರಿಯೆ ಇದ್ದದ್ರಿಂದಲೇ ನಮಗೆ ಎರಡನೇ ಇನ್ನೊಂದು ವಸ್ತು ಬೇಕಾಯಿತು, ಯಾವುದು ಗೊತ್ತಾ? ಕಾಲ ಬೇಕಾಯಿತು. ಕಾಲದ ಕಲ್ಪನೆ ಯಾವಾಗ ಬಂತು ಅಂದ್ರೆ ಕ್ರಿಯೆಯನ್ನು ಅಳತೆ ಮಾಡೋಕೆ ಬಂದದ್ದು. ಕ್ರಿಯೆ ಇದೆ, ಹೀಗೆ ವೇಗ ಹೋಗ್ತಾ ಇದೆ. ಎಷ್ಟೊತ್ತು ಹೋದ, ನೀವು ಎಷ್ಟೊತ್ತು ಮಾಡಿದ್ರಿ? ಈ ಕ್ರಿಯೆಯಿಂದ ಯಾವ್ಯಾವ ಕಾಲವನ್ನು ಅಳತೆ ಮಾಡ್ತೀವಿ ಅಂದ್ರೆ, ಕೆಲವು ಸಲ ನಾವು ನಿದ್ದೆ ಮಾಡೋದು ಕ್ರಿಯೆ ಅಲ್ಲಿಗೆ ಹೋದ್ರು ಎಷ್ಟೊತ್ತು ನಿದ್ದೆ ಮಾಡಿದ್ರಿ ಅಂತ ಕೇಳ್ತೀವಿ. ನಿದ್ದೆ ಮಾಡೋದು ಕ್ರಿಯೆ ಹೌದೋ ಅಲ್ವಾ? ಅಲ್ಲ. ಎಚ್ಚರವಾಗಿರೋದು ಕ್ರಿಯೆ ಹೌದೋ ಅಲ್ವಾ? ಆದ್ರೂ ಹೇಳ್ತೀವಿ, ಏನ್ ಹೇಳ್ತೀವಿ? ಇಷ್ಟು ಗಂಟೆ ಎಚ್ಚರವಾಗಿದ್ದು ಅಂತ. ನಮ್ಮ ಈ ಜಗತ್ತಿನ ಪ್ರಪಂಚದಲ್ಲಿ ಯಾವುದೇ ಒಂದು ಘಟನೆಯನ್ನು ಹೇಳಿ, ಅಂದ್ರೆ ಘಟನೆ ಅಂದ್ರೆ ಕ್ರಿಯೆಯನ್ನು ಹೇಳಿ, ಅದು ಕಾಲದಿಂದ ಅಳತೆ ಮಾಡಲೇಬೇಕು, ಇಲ್ಲದ್ರೆ ನಮ್ಗೆ ಅರ್ಥ ಆಗಲ್ಲ. ಹೀಗೆ ಕ್ರಿಯೆಯನ್ನ ಅಳತೆ ಮಾಡುವುದಕ್ಕೋಸ್ಕರ ಹುಟ್ಟಿದ ಒಂದು ಕಾಲ್ಪನಿಕ ರೂಪವೇ ಕಾಲ. ಕಾಲ್ಪನಿಕ ರೂಪ ಅಂದಿದ್ದೀನಿ, ಯಾಕಂದ್ರೆ ಕಾಲವನ್ನು ಕಣ್ಣಿಂದ ನೋಡೋಕ್ಕಾಗಲ್ಲ. ಕಾಲ ಅಂದ್ರೆ ಕೆಲವರು ಹೇಳ್ತಾರೆ ಗಂಟೆ ನಿಮಿಷ ಇದೆಯಲ್ಲ ಅದೇ ಕಾಲ ಅಂತಾರೆ. ಗಂಟೆ ನಿಮಿಷ ಅನ್ನೋದು ಕಾಲದ ಒಳದ ವಿಭಾಗಗಳು. ಕಾಲ ಅಂದ್ರೆ ಏನು ಅಂತ ಹೇಳಿದ ಮೇಲೆ ಗಂಟೆ ನಿಮಿಷ ಅಂತ ಹೇಳ್ಬೋದು. ಕಾಲ ಅಂದ್ರೆ ಏನು ಅಂತ ಕೇಳಿದ್ರೆ ಗಂಟೆ ನಿಮಿಷ ಗೊತ್ತಾಗತ್ತಲ್ಲ ಅಂತ ಕೆಲವರು ಹೇಳ್ತಾರೆ. ಸೂರ್ಯಚಂದ್ರರ ಅಂತರವೇ ಕಾಲ ಅಂತ. ಅದು ಒಂದು ರೀತಿ ಕ್ರಿಯೆ ಹೇಳಿದ್ದೆ, ನಮ್ಗೆ ಎಲ್ರಿಗೂ ಇಟ್ಕೊಂಡಿರೋ ಕಾಲ ಅದು. ಸೂರ್ಯೋದಯ ಆಯ್ತು, ಸೂರ್ಯಾಸ್ತಮಯ ಆಯ್ತು, ಬಹಳ ಕಷ್ಟ ಇದು. ಈ ಕಾಲದ ಸ್ವರೂಪ ಏನು, ಅದು ಹೇಗೆ ಅನುಭವಕ್ಕೆ ಬರುತ್ತೆ, ಅದನ್ನು ಹೇಗೆ ವ್ಯಕ್ತಪಡಿಸೋದು ಅಂತ ಯಾಕೆ ಕಷ್ಟ ಆಗತ್ತ? ಆ ಕ್ರಿಯೆ ಗೊತ್ತಾಗಲ್ಲ. ಕ್ರಿಯೆ ನಮಗೆ ಗೊತ್ತಾಗ್ಬಿಟ್ಟಿದ್ರೆ ಕಾಲ ಗೊತ್ತಾಗ್ಬಿಡೋದು. ಕ್ರಿಯೆ ಯಾಕೆ ಗೊತ್ತಾಗಲ್ಲ ಅಂದ್ರೆ ಪ್ರಾಣಶಕ್ತಿ ಗೊತ್ತಾಗಲ್ಲ. ಪ್ರಾಣಶಕ್ತಿ ಗೊತ್ತಾಗಿದ್ರೆ ಕ್ರಿಯೆ ಹೇಳ್ಬೋದಾಯ್ತು. ಪ್ರಾಣ ಗೊತ್ತಾಗದೇ ಇರೋದ್ರಿಂದ ಕ್ರಿಯೆ ಗೊತ್ತಾಗಲ್ಲ, ಕ್ರಿಯೆ ಗೊತ್ತಾಗದೇ ಇರೋದ್ರಿಂದ ಕಾಲ ಗೊತ್ತಾಗಲ್ಲ. ಕಾಲವನ್ನು ಇಟ್ಕೊಂಡು ಕ್ರಿಯೆಯನ್ನು ಇಟ್ಕೊಂಡು ಆ ಕ್ರಿಯೆಗೆ ಆಧಾರವಾದ ಒಂದು ವಸ್ತು ಇದೆ ಏನು ಶುರು ಮಾಡಿದ್ವಿ ನಾವು. ಈಗ ಬೆಳಕಿದೆಯಲ್ಲ, ಬೆಳಕು ಬರ್ತಾ ಇದೆ, ನಮ್ಮ ಬೆಳಕು ಅದೇ ಬೆಳಕು ಅಂತೀವಿ, ಅದೇ ಬೆಳಕಲ್ಲ ಅದು. ಆ ಬೆಳಕಿನ ಪ್ರವಾಹ ಎಷ್ಟು ವೇಗವಾಗಿ ಬರ್ತಾ ಇದೆ ಅಂದ್ರೆ, ನೀವು ವೇಗಾನು ಅಷ್ಟರಲ್ಲಿ ಆ ಬೆಳಕು ಹೋಗಿರುತ್ತದೆ. ಅಷ್ಟು ವೇಗವಾಗಿ ಸೂರ್ಯನಿಂದ ಬರ್ತಾ ಇದೆ ಬೆಳಕು. ಬೆಳಕು ಬರ್ತಾ ಇದೆ ಅನ್ನೋ ಶಬ್ದಕ್ಕೆ ಬಹಳ ಸಲ ನಾನು ಬೆಳಕಿನ ಬಗ್ಗೆ ಯೋಚನೆ ಮಾಡ್ತಾ ಇರ್ತೇನೆ. ಬೆಳಕು ಕಾಣಿಸತ್ತೋ ಕಾಣಿಸಲ್ವೋ? ನಾವು ಬೆಳಕನ್ನು ನೋಡ್ತೀವೋ, ಬೆಳಕಿನಿಂದ ವಸ್ತುವನ್ನು ನೋಡ್ತೀವೋ? ಈ ಪ್ರಪಂಚದ ಮಾಯೆ ಎಷ್ಟಾಗಿದೆ ಅಂದ್ರೆ, ಒಂದೊಂದನ್ನು ವಿಚಾರ ಮಾಡಿದ್ರೂ ಅದು ನಮ್ಮ ಬುದ್ಧಿಗೆ ಅನುಭವ ಬರ್ತಾನೇ ಇಲ್ಲ. ಅದಕ್ಕೆ ಮಾಯೆ ಅನ್ನೋದು. ಮಾಯೆ ಅಂದ್ರೆ ಯುಕ್ತಿಗೆ ಹೊಂದದೆ ನಮ್ಮ ಅನುಭವ ತಗೊಳಕ್ಕಾಗದೆ ಏನೋ ಒಂದು ಸ್ಪಷ್ಟವಾಗಿದೆ. ಹೌದು, ಬೆಳಕೆ ಬಣ್ಣ ಅಂತ ಕೆಲವರು, ಇಲ್ಲ ವಸ್ತುವಿಗೆ ಬಣ್ಣ ಅಂತ ಕೆಲವರು, ಇಲ್ಲ ಬೆಳಕಿನಿಂದ ವಸ್ತುವನ್ನು ನೋಡ್ತೀವಿ. ವಸ್ತುವಿನ ಬಣ್ಣ ಆಗಿದ್ರೆ ಬೆಳಕಿಲ್ದೇ ಇರುವಾಗ ಬಣ್ಣ ತೋರಿಸೋಣ ಒಪ್ಕೋತೀವಿ. ಬೆಳಕಿನ ಬಣ್ಣ ಆಗಿದ್ರೆ ಬೇರೆ ಬೇರೆ ಬಣ್ಣ ಯಾಕೆ ಕಾಣಬೇಕಾಗಿತ್ತು? ಅದಕ್ಕೆ ಏನಾಗಿದ್ರೆ ಬೆಳಕಿನ ಎಲ್ಲಾ ಬಣ್ಣವೂ ಇದೆ, ಬಿಳಿ ಅನ್ನೋದು ಕಾಣಿಸುತ್ತೆ ಅಂತಾರೆ. ಅದು ಏನೋ ಮಾಯೆ ಏನೋ. ಆ ಬೆಳಕಿನ ಇವಾಗ ಬಣ್ಣವೇ ಇಲ್ಲ, ಅದರ ವೇಗವಾಗಿ ಕ್ರಿಯೆಯಲ್ಲಿ ಪಕ್ಕದಲ್ಲಿ ಬೆಳ್ಳಗಿದೆ ಏನೋ ಕಾಣಿಸುತ್ತೆ. ಸ್ವರೂಪದಿಂದ ಬೆಳಕಿಗೆ ಬಣ್ಣವೇ ಇಲ್ಲ ಅಂತಾರೆ. ಇದು ಬೆಳಕಿಗೆ ಬಣ್ಣವಿಲ್ಲ, ಬೆಳಕು ಕಾಣಿಸುತ್ತೆ, ಬೆಳಕು ಕಾಣಿಸೋದಿಲ್ಲ, ಹಿಡಿಯಕ್ಕಾಗಲ್ಲ. ಬೆಳಕಿನ ಸ್ವಭಾವ ಹೀಗಾಯ್ತು. ನೆನೆ ನೀರಿನ ಹೇಳಿದ್ದೀನಿ. ಈಗ 5 ಪಂಚಭೂತಗಳು ಮಹಾಮಾಯೆಗಳೇ, ಒಂದೂ ನಮಗೆ ಅರ್ಥವಾಗ್ತಾ ಇಲ್ಲ. ಆಕಾಶ ಅಂತೋ ಏನೇನು ಮಾಡಿದ್ರು ನಮ್ಗೆ ಯಾವ ಇಂದ್ರಿಯ ಗೊತ್ತಾಗಲ್ಲ. ಹೀಗೆ ನಮಗೆ ಪಂಚೇಂದ್ರಿಯಗಳ ಅನುಭವದಿಂದ ಪ್ರಪಂಚದ 4 ಕಂಡುಹಿಡಿಯಕ್ಕೆ ಹೋದ್ವಿ. ಯಾವ್ಯಾವುದು? ಕಾಲ, ದೇಶ ಅಂದ್ರೆ ಆಕಾಶ, ಸ್ಪೇಸು, ಕ್ರಿಯೆ, ವಸ್ತು. ಈ ವಸ್ತು ಇನ್ನೂ ಸೂಕ್ಷ್ಮ. ಈ 5 ಇಂದ್ರಿಯಗಳು ಅದು ಗುಣವನ್ನು ಹಿಡಿತಾ ಇದೆಯೋ ಪ್ರವಾಹವನ್ನು ಹಿಡಿತಾ ಇದೆಯೋ ಗೊತ್ತಾಗಲ್ಲ. ನಾವು ಬೆಳಕನ್ನು ನೋಡಿದ್ರೆ ಅದು ಪ್ರವಾಹವೋ, ಬೆಳಕು ಅನ್ನೋದು ಗುಣವೋ, ಬೆಳಕು ಅನ್ನೋದು ಬಣ್ಣವೋ? ಬಣ್ಣವೇ ಆದರೆ ಅದೊಂದು ಗುಣ ಆಯ್ತು. ಬಣ್ಣ ಉಳ್ಳ ವಸ್ತು ಇದೆಯಲ್ಲ, ಅದ್ರ ಬಣ್ಣ ಇದೆಯೋ ಇಲ್ವಾ? ಈಗ ಹಣ ಉಳ್ಳ ವಸ್ತು ಹಣ ಅಲ್ಲ ತಾನೆ. ಬಣ್ಣ ಉಳ್ಳ ವಸ್ತು ಬಣ್ಣ ಅಲ್ಲ, ಬಣ್ಣಕ್ಕಿಂತ ಬೇರೆ ತಾನೆ. ಅದಕ್ಕೆ ಬಣ್ಣ ಇದೆಯೋ ಇಲ್ವಾ? ಅದಿದೆ ಅಂತ ಹಾಕೋತ್ತು. ಬಣ್ಣ ಇಲ್ಲಿರೋ ವಸ್ತು ಇದೆ ಅಂತ ಹಾಕೋತ್ತು. ಬಣ್ಣ ಕಾಣುತ್ತಲ್ಲ ಅದೇ. ನೀವು ಬಣ್ಣ ಎಲ್ಲ ಕೇಳ್ತಾ ಇರೋದು ನಾನು. ಏನು ಕೇಳ್ತಾ ಇದ್ದೇನೆ? ಬಣ್ಣವನ್ನು ತನ್ನೊಳಗೆ ಇಟ್ಕೊಂಡ ವಸ್ತುವನ್ನು ನಾವು ನೋಡಬೇಕು. ಶಂಕರರು ಒಂದ್ ಕಡೆ ತಮಾಷೆ ಮಾಡಿದ್ದಾರೆ, ಇದು 6ನೇ ಇಂದ್ರಿಯ ಕಾಣಿಸುತ್ತೆ ಅಂತ. 5 ಇಂದ್ರಿಯಕ್ಕೆ 5 ಗುಣಗಳು ಕಾಣುತ್ತೆ. 5 ಇಂದ್ರಿಯಕ್ಕೆ ಏನ್ ಕಾಣೋದು? 5 ಗುಣಗಳು. 5 ಗುಣಗಳು ಅಂತ ಹೇಳ್ತೀವಿ. ಅದು ಗುಣವೋ ಪ್ರವಾಹವೋ? ಯಾವುದು? ಆ ಗುಣವನ್ನು ಇಟ್ಕೊಂಡ ಗುಣ ಯಾವುದು? ಹೀಗೆ ವಸ್ತುವಿನ ಬಗ್ಗೆಯೂ ನಮಗೆ ತೀರ್ಮಾನ ತಗೊಳಕ್ಕಾಗಲ್ಲ.
ಈಗ ಇರೋದು 4 ಪ್ರಪಂಚದಲ್ಲಿ. ಈ 4 ಕೂಡ ಒಂದು ರೀತಿ ನಿರ್ಣಯವಾಗದೇ ಹೋದ ಮೇಲೆ ಇಂಥ ಒಂದು ಪ್ರಪಂಚ ಇದಕ್ಕೆ ಕಾರಣ ಯಾವುದು, ಕಾರ್ಯ ಯಾವುದು ಅಂತ ಹೇಳಬೇಕು. ಅದಕ್ಕೋಸ್ಕರವಾಗಿ ಶಂಕರರು ಏನ್ ಮಾಡಿದ್ರು, ನೀವೊಂದು ಕೆಲಸ ಮಾಡಿ, ಈಗ ಪ್ರಪಂಚದ ಒಳಗಿನ ಕಾರ್ಯಕಾರಣ ಭಾವ ಬಿಟ್ಬಿಡಿ, ಸಾಕು. ಈ ತೀರ್ಮಾನ ಆಗದೆ ಇರೋದು ನಮ್ಮ ಬುದ್ಧಿಗೆ. ಒಟ್ಟು ಪ್ರಪಂಚ ಇಟ್ಕೊಂಡು ಚರ್ಚೆ ಮಾಡೋಣ, ಆವಾಗ ಚೆನ್ನಾಗಿ ಬರುತ್ತೆ ಅಂದ್ರು. ಲಕ್ಷಣ ಏನೋ ಸರಿ, ಒಟ್ಟು ಪ್ರಪಂಚವನ್ನು ಹೇಳ್ಕೊಟ್ಟವರು ಶಂಕರರೇ ನಮಗೆ. ಒಟ್ಟು ಪ್ರಪಂಚ ಅಂದ್ರೆ ಏನೇನು ಸೇರಿದೆ ಪ್ರಪಂಚದಲ್ಲಿ, ಈ 4 ಸೇರಿರೋ ಪ್ರಪಂಚ ಹೇಗಿದೆ ಅಂದ್ರೆ, ಮೊಟ್ಟವನ್ನು ಹೇಳಿದ್ದಾರೆ ನಾಮರೂಪಾಭ್ಯಾಂ ವ್ಯಾಕೃತಸ್ಯ, ಹೆಸರು ಆಕಾರಗಳಿಂದ ಬಿಡಿ ಬಿಡಿಯಾಗಿರೋದೆಲ್ಲ ಪ್ರಪಂಚ ಅಂದ್ರು. ಇದು ಕಾರ್ಯ. ಪ್ರಪಂಚ ಏನೋ, ಈಗ ಕಾರ್ಯಕ್ಕೆ ಕಾರಣ ಹೊರಟಿದೀವಿ. ಆ ಕಾರಣದಲ್ಲಿ ಏನು ಇರಬಾರ್ದು ಹೇಳಿ, ನಾಮರೂಪ ಇರಬಾರ್ದು. ನಾಮರೂಪ ಇರೋದಲ್ಲ ಏನಾಗತ್ತೆ, ಕಾರ್ಯ ಆಗತ್ತೆ. ಆದ್ರಿಂದ ನಾಮರೂಪವಿಲ್ಲದೆ ಇರೋ ನಾಮರೂಪವ ಇದನ್ನು ತಾಳ್ಕೊಂತು ಅಂತ ಹೇಳ್ಬೇಕಾಗತ್ತೆ. ಹಾಗೆ ಹೇಳ್ಬಿಟ್ರೆ ನಾಮರೂಪ ಇಲ್ಲದೆ ಇರೋದಕ್ಕೆ ನಾಮರೂಪ ಹೇಗೆ ಬಂತು ಅಂತ ಒಂದು ಪ್ರಶ್ನೆ ಬರುತ್ತೋ ಇಲ್ಲೋ. ಕಾರ್ಯಕಾರಣ ಭಾವದಲ್ಲಿ ನಮ್ಮ ಬುದ್ಧಿ ಎಷ್ಟು ವ್ಯಾಮೋಹಗೊಳ್ಳುತ್ತೆ ಅಂತ. ಮೊಟ್ಟ ಮೊದಲು ಪ್ರಪಂಚ ಶಬ್ದಕ್ಕರ್ಥ ನಾಮರೂಪಗಳಿಂದ ಬಿಡಿಬಿಡಿಯಾಗಿರೋದಷ್ಟು ಪ್ರಪಂಚ. ಆಮೇಲೆ ಅನೇಕ ಕರ್ತೃಭೋಕ್ತೃ ಸಂಯುಕ್ತ ಸ್ಯಾರು, ಎಲ್ಲ ಜೀವರು ಅಂದ್ರೆ ಈಗ ಯಾರ್ಯಾರು ಜೀವಿಗಳಿದ್ದಾರೋ ತುಂಬಾ ಜನ ಎಲ್ಲ ಪ್ರಪಂಚಗಳಿಗಿದ್ದಾರೆ ಅಂತ ಹೇಳಿದರು. ಹಾಗಾದ್ರೆ ಆ ಪ್ರಪಂಚವನ್ನು ಮಾಡಿದವರು ಜೀವಿ ಅಲ್ಲ, ಒಬ್ಬ ಮನುಷ್ಯ ಮಾಡಿಲ್ಲ. ಒಪ್ಕೋತೀರಾ? ಹಾಗಾದ್ರೆ ಎಲ್ಲಿ ಇವರೆಲ್ಲ ಹುಟ್ಟಬೇಕಾಗಿದೆಯಲ್ಲ, ಹುಟ್ಟಬೇಕಾದ್ರೆ ಹುಟ್ಟಕ್ಕೆ ಮುಂಚೆ ಇದ್ಕೊಂಡು ಮಾಡಕ್ ಬರುತ್ತಾ? ಆದ್ರಿಂದ ಅರ್ವಾದ್ ದೇವ ಅಸ್ಯ ವಿಸರ್ಜನಾಯ, ದೇವತೆಗಳು ಪ್ರಪಂಚ ಬಂದ್ಮೇಲೆ ಬಂದವರು. ದೇವತೆಗಳಿಗೂ ಗೊತ್ತಿಲ್ಲ ಸೃಷ್ಟಿಯ ರಹಸ್ಯ ಏನು ಅಂತ. ಅವರು ಹುಟ್ಟು ಬಂದವರು ನಮ್ಮಂಗ, ಅವರಿಗೂ ದೇಹದಲ್ಲಿ ಅಧ್ಯಾಸ ಇದೆ, ನಾನು ಅಧ್ಯಾಸ ಇದೆ. ಆದ್ರಿಂದ ಎಲ್ಲಾ ಜೀವರು ಪ್ರಪಂಚಕ್ಕೆ ಸೇರಿದ್ದಾರೆ ಅಂದ್ರೆ 2 ಉತ್ತರ ಸಿಗತ್ತೆ. ಈ ಪ್ರಪಂಚಕ್ಕೆ ಕಾರಣವಾದವನು ಜೀವಿಯಲ್ಲ, ಆ ಜೀವಿ ಮಾಡಿದಾಗ ಅವನು ಮಾಡಿಲ್ಲ. ಒಬ್ಬ ಜೀವಿ ಕುಂಬಾರ ಮಾಡಿದಾಗ ಈ ಪ್ರಪಂಚವನ್ನು ಅವನು ಮಾಡಿಲ್ಲ, ಅದೇನೋ ಒಂದು ಆಗಿದೆ ಅಲ್ಲಿ. ಈ ತರ ಸೃಷ್ಟಿ ಅಲ್ಲ. ಅದರಲ್ಲಿ ಈ ಸೃಷ್ಟಿಯ ಕ್ರಿಯೆಯಲ್ಲಿ ಸೃಷ್ಟಿಗೆ ಮೂಲ ವಸ್ತು ಹೇಗಿದೆ ಅನ್ನೋ ಚಿಂತನೆ ಮಾಡೋಕೆ ಒಂದೊಂದು ವಾಕ್ಯವನ್ನು ಜೋಡಿಸ್ತಾ ಹೋಗ್ತಾರೆ. ಎಲ್ಲ ಜೀವ ಸೇರಿದ್ದಾರೆ, ಎಲ್ಲ ನಾಮರೂಪಗಳು ಒಳಗೆ ಸೇರ್ಕೊಂಡಿದೆ. ಇನ್ನು 3ನೇ ಪದ ಬಹಳ ಮುಖ್ಯವಾದ್ದು, ಪ್ರತಿನಿಯತ ದೇಶಕಾಲ ನಿಮಿತ್ತ ಕ್ರಿಯಾಫಲಾಶ್ರಯಸ್ಯ. ಇಂಥ ಕಾಲದಲ್ಲಿ ಇಂಥ ದೇಶದಲ್ಲಿ ಇಂಥ ನಿಮಿತ್ತದಿಂದ ಇಂಥ ಫಲವಾಗತ್ತೆ ಅಂತ ಹೇಳಿದ್ರೆ ಇದೆಲ್ಲ ಒಳಗಿದೆ ಅಂದ್ಬಿಟ್ರು. ಶಂಕರರ ಈ ಮಾತಿದೆಯಲ್ಲ, ಇದನ್ನು ಅರ್ಥ ಮಾಡ್ಕೊಳ್ಳಿ ಇವತ್ತಿನ ಯಾವ ವಿಜ್ಞಾನಿಗೂ ಆಗಿಲ್ಲ. ಇದು ಒಂದೇ ಪದ ಹೇಳ್ತೀನಿ ನಾನು, ಯಾವುದು? ದೇಶ ಕಾಲ ನಿಮಿತ್ತಗಳು ಎಲ್ಲಿದೆ? ಪ್ರಪಂಚದೊಳಗಿದೆ. ನಿಮಿತ್ತಗಳು ಅಂದ್ರೆ ಕಾರ್ಯಕಾರಣ ಭಾವ ಅಂತ ಆಯ್ತು. ಏನ್ ಹೇಳಿ? ಕಾರ್ಯಕಾರಣ ಭಾವ ಎಲ್ಲಿದೆ? ಈಗ ನಾವು ಪ್ರಶ್ನೆ ಮಾಡ್ತಾ ಇರೋದೇನೋ, ಪ್ರಪಂಚ ಯಾವುದು ಸಿಗಾಕೊಂಡ್ಬಿಟ್ವಿ ನಾವು, ಗೊತ್ತಾಗೋದಿಲ್ಲ. ಆಮೇಲೆ ಪ್ರಪಂಚ ಒಂದು ಕಾರ್ಯ ಹುಟ್ಟಬೇಕಾದ್ರೆ ಕಾಲ ಬೇಕು ಅಂತ ಮುಂಚೆ ಮಾಡಿದ್ವಿ, ಪ್ರಪಂಚದೊಳಗೆ ಇಷ್ಟು ಟೈಮ್ ಬೇಕು ಅಂತ. ಈಗ ಪ್ರಪಂಚ ಹುಟ್ಟೋ ಕಾಲ ಬೇಕೋ ಬೇಡ ಅಂದ್ರೆ ಕಾಲ ಒಳಗಿದೆ, ಕಾಲ ಇಲ್ಲ, ಇನ್ನು ಹುಟ್ಟಿಲ್ಲ. ಎಂಥ ಕಷ್ಟಕ್ಕೆ ತಂದ್ಬಿಟ್ರು ಶಂಕರರು ಅಂದ್ರೆ, ಇಂದು ದೊಡ್ಡ ದೇಶ ಕಾಲ ಕಾರ್ಯಕಾರಣ ಭಾವ ಆ ಎಲ್ಲ ಫಲಗಳು ಅಷ್ಟೂ ಕೂಡ ಪ್ರಪಂಚದ ಒಳಗಿದೆಯಪ್ಪ. ಇನ್ನು ಆ ಪ್ರಪಂಚಕ್ಕೆ ಒಂದು ಕಾರಣ ಹೊರಟಿದೆಯಾ? ಜನ್ಮಾದ್ಯಸ್ಯ ಯತಃ, ಇಂಥ ಜಗತ್ತು ಮನಸಾಪಿ. ಅದು ಯಾತಕ್ಕೆ ಹೇಳಿದ್ರು ಅಂದ್ರೆ ತರ್ಕಕ್ಕೆ ಸಿಗೋದಿಲ್ಲ. ಅಚಿಂತ್ಯ ಖಲು ಯೇ ಭಾವಾ, ಏನ್ ಮಾಡಿದ್ರೆ ತರ್ಕದಿಂದ ಉತ್ತರ ಹೇಳಕ್ಕಾಗಲ್ಲ. ಅನುಭವದಿಂದ ಹೇಳ್ಬೋದು, ಮುಂದೆ ಅನುಭವದಿಂದ ಹೇಳ್ತಾರೆ ಕಾರ್ಯಕಾರಣ ಭಾವ. ಅನುಭವದಿಂದ ಗೊತ್ತಾದ್ಮೇಲೆ ತರ್ಕ ಬೇಕಿಲ್ಲ. ಆದ್ರೂ ನಮ್ಮ ಬುದ್ಧಿ ಕೇಳ್ತಾ ಇರೋದೇನು ಗೊತ್ತಾ? ಇಲ್ಲಿಯ ನಿಯಮವನ್ನ ಅನುಸರಿಸಿ ಹುಟ್ಟಬೇಕಾದ್ರೆ ಹೀಗಾಗಬೇಕು, ಹುಟ್ಟಬೇಕಾದ್ರೆ ಟೈಮ್ ಬೇಕು, ಹುಟ್ಟಬೇಕಾದ್ರೆ ಯಾರೋ ಪ್ರಯತ್ನ ಮಾಡಬೇಕು, ಸುಮ್ಮನೆ ಬಂದ್ಬಿಡತ್ತಾ ಅಂತ ಈ ಬುದ್ಧಿ ತಾನು ಕಂಡ ಸಣ್ಣ ಸಣ್ಣ ಘಟನೆಗಳ ನಿಯಮವನ್ನ ಒಟ್ಟು ಪ್ರಪಂಚಕ್ಕೆ ಹಾಕೊಳ್ಳೋ ಪ್ರಯತ್ನ ಮಾಡ್ತಾ ಇದೆ. ಆಗ್ತಾ ಇಲ್ಲ, ಅದು ಸಿಗ್ತಾ ಇಲ್ಲ. ಪ್ರಪಂಚ ಏನು ಅಂದ್ರೆ ಒಂದು ಕಡೆಯಿಂದ ಒಟ್ಟಾದ ಪ್ರಪಂಚವನ್ನ ನಾವು ನೋಡೋಕೆ ಬರ್ತಾ ಇಲ್ಲ, ಆಗ್ತಾನೆ ಇಲ್ಲ, ಕಾಣಿಸ್ತಾನೆ ಇಲ್ಲ ಪ್ರಪಂಚ. ಆದ್ರೂ ನಮ್ಗೆ ಇಷ್ಟೂ ಜನ ಏನ್ ಕಾಣಿಸ್ತಾ ಇದೆ? ಪ್ರಪಂಚ ಕಾಣಿಸ್ತಾ ಇದೆ, ಪರಮಾತ್ಮ ಕಾಣಿಸ್ತಾ ಇಲ್ಲ ಅಂತೀವಿ. ಯಾವುದು ಕಾಣಿಸ್ತಾ ಇರೋದು? ಪರಮಾತ್ಮನೇ ನೋಡೋಣ ಕಾಣಿಸ್ತಾ ಇದ್ದಾನೆ. ಯಾವುದು ಕಾಣಿಸ್ತಾ ಇಲ್ಲ? ಹಾಗೆ ಎಲ್ಲ ಗಟ್ಟಿ ಹಿಡ್ಕೊಂಡಿದೀವಿ. ಎಲ್ಲಾ ಜೀವರು ಸೇರಿರುವ
ಎಲ್ಲ ದೇಶಕಾಲಗಳು ಸೇರಿರುವ, ಎಲ್ಲ ನಾಮರೂಪಗಳು ಒಳಗಿರುವ ಈ ಪ್ರಪಂಚವನ್ನ ಕಂಡವ್ರು ಯಾರೋ? ನಾಮರೂಪಗಳಿದ್ದವು ನೋಡೋ ಹಾಗಿಲ್ಲ, ನಾಮರೂಪಗಳಿಂದವು ನೋಡೋಕ್ ಬರಲ್ಲ. ಜೀವರು ಒಳಗಿದ್ದಾರೆ, ಅವ್ರು ನೋಡೋ ಹಾಗಿಲ್ಲ. ಜೀವರು ಅಲ್ಲದೆ ಇದ್ದವನು ಯಾರು ನೋಡ್ತಾನೆ ಈ ಪ್ರಪಂಚವನ್ನ? ನನಗೆ ಪ್ರಪಂಚ ಕಾಣಿಸ್ತಾ ಇದೆ ಅಂದ್ರೆ ಪ್ರಪಂಚದೊಳಗಿದ್ದವನು ಹೇಳಬೇಕು, ಪ್ರಪಂಚಕ್ಕಿಂತ ಹೊರಗೆ ಬಂದವ್ ನೋಡ್ಬೇಕು. ಹೊರಗೆ ಹೋದ್ರೆ ಕಾಣಲ್ಲ, ಒಳಗಿದ್ರೆ ನೋಡೋಕ್ ಬರಲ್ಲ. ಇದು ಪ್ರಪಂಚವನ್ನು ನೋಡ್ತಾ ಇದ್ದೀವಿ ಅನ್ನೋ ಭಾವ ಬಂದ್ಬಿಟ್ಟಿದೆ. ಇಂಥ ಪ್ರಪಂಚ ಅದು ಅದ್ಭುತ ರಚನೆ. ಈ ಪ್ರಪಂಚ ಹುಟ್ಟಿದೆ, ಇದು ಕಾರ್ಯವಾಗಿದೆ ಅಂತಂದ್ರೆ ಇಲ್ಲಿ ನಾವು ಏನು ಮಾಡಬೇಕು? ಅರ್ಥವನ್ನು ಸ್ವಲ್ಪ ಬದಲಾಯಿಸ್ಕೊಂಡ್ಬಿಡ್ಬೇಕು. ಕಾರ್ಯಕಾರಣ ಅಂದ್ರೆ ನಾವು ಮಾಡ್ಕೊಂಡಾಗಲ್ಲ, ಅರ್ಥ ಬೇರೆ ಹೇಳ್ಬಿಡ್ಬೇಕು. ಈಗ ಇದುವರೆಗೂ ಕಾರ್ಯವನ್ನ ವಿಭಕ್ತವಾದದ್ದು ಹುಟ್ಟಿದ್ದು ಅಂತ ಹೇಳಿದ್ವಿ. ಈ ಪ್ರಕ್ರಿಯೆಯನ್ನು ಇಟ್ಕೊಂಡು ಕಾರ್ಯಕಾರಣ ಭಾವವನ್ನು ಪರಿಷತ್ ಹೇಳಿದೆ. ಮಂದಾಧಿಕಾರಿಗಳಿಗೆ ಪರಿಣಾಮ ಪ್ರಕ್ರಿಯೆಯಿಂದ ಕಾರ್ಯಕಾರಣ ಭಾವವನ್ನು ಹೇಳಿದೆ. ಆದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಅನುಭವ ಬರಲ್ಲ, ಹ್ಞೂ ಅಂತ ಹೇಳ್ಬೇಕಾದ್ರೆ. ಹಾಗೆ ಹೇಳಿದೆ ಅಂದ್ರೆ ಮುಂಚೆ ಪ್ರಪಂಚವೆಲ್ಲ ಅವ್ಯಾಕೃತವಾಗಿತ್ತೋ, ಆ ಅವ್ಯಾಕೃತದಿಂದ ಮೊಟ್ಟ ಮೊದಲು ಹಿರಣ್ಯಗರ್ಭ ಹುಟ್ಟಿದ. ಹಿರಣ್ಯಗರ್ಭ ಅಂದ್ರೆ ಏನು? ಸಮಷ್ಟಿ ಪ್ರಾಣಶಕ್ತಿ. ಈಗ ನಮ್ಮೊಳಗೆ ಒಂದು ಪ್ರಾಣಶಕ್ತಿ ಇದೆಯಲ್ಲ, ಅದೇ ನಮಗೆ ಅರ್ಥ ಆಗ್ತಾ ಇಲ್ಲ ಪ್ರಾಣಶಕ್ತಿ ಏನು ಅಂತ. ಆ ಸಣ್ಣ ಸಣ್ಣ ಪ್ರಾಣಶಕ್ತಿ ಒಟ್ಟು ಮಾಡಿದರೆ ಆ ಎಲ್ಲೆಲ್ಲೂ ಇರುವ ಪ್ರಾಣಶಕ್ತಿ ಒಟ್ಟು ಮಾಡಬೇಕಾಗಿಲ್ಲ, ಇಲ್ಲಿ ವ್ಯಕ್ತವಾಗಿದೆ ಅಂತ ನಾವು ಹೇಳ್ತಾ ಇದ್ದೀವಿ. ಇಡೀ ವಿಶ್ವವೇ ಅದರೊಳಗಿದೆ, ವಿಶ್ವವೆಲ್ಲ ತುಂಬಿಕೊಂಡಿದೆ. ಆ ಪ್ರಾಣಶಕ್ತಿಯನ್ನ ಈ ಪ್ರಪಂಚ ಅಂತ ನಾವು ಕಲ್ಪಿಸ್ತಾ ಇದ್ದೀವಿ. ಹಾಗೆ ಅಖಂಡ ಪ್ರಾಣನಾದ ಹಿರಣ್ಯಗರ್ಭ ತೋರ್ಕೊಂಡ, ಹುಟ್ಟುಬಿಟ್ಟ. ಅವ್ಯಾಕೃತದಿಂದ ಹಿರಣ್ಯಗರ್ಭ ಹುಟ್ಟಿದ. ಹಿರಣ್ಯಗರ್ಭನಿಂದ ಪಂಚಭೂತಗಳು ಹುಟ್ಟಿದವು. ಪಂಚಭೂತಗಳನ್ನ ಹಿರಣ್ಯಗರ್ಭ ತಾನು ಅಂತ ಮಾಡಿಕೊಂಡಾಗ ಆ ಹಿರಣ್ಯಗರ್ಭನಿಗೆ ಹೆಸರಾಯಿತು ವಿರಾಟ್ ಪುರುಷ ಅಂತ. ಆ ವಿರಾಟ್ ಪುರುಷನಲ್ಲಿ ಕ್ರಮವಾಗಿ ಎಲ್ಲ ಲೋಕಗಳು ತೋರಕ್ಕೆ ಶುರುವಾದವು. ಅವನ ಪಾದವೇ ಭೂಪಾದವು ಯಶನಾಭಿ ವೇದ ಸರ್ವನಶ್ಚ ತೋರ್ಕೊಳ್ಳೋ ಶುರುವಾದವು. ಇದೊಂದು ಕಥೆಯ ಸೃಷ್ಟಿ ಪ್ರಕ್ರಿಯೆ. ಇಲ್ಲಿ ನೀವು ಕೇಳಬಹುದು, ಅವ್ಯಾಕೃತದಿಂದ ಹಿರಣ್ಯಗರ್ಭ ಹುಟ್ಟಿದ್ದು ಎಲ್ಲ ಅನುಭವದಲ್ಲಿದೆ, ಹಿರಣ್ಯಗರ್ಭನಿಂದ ಪಂಚಭೂತಗಳು ಹುಟ್ಟಿದ್ದು ಯಾರ ಅನುಭವದಲ್ಲಿ? ಅನುಭವದಂತಾರೆ. ಈಗ ನಮ್ಮ ಉಪದೇಶ ಏನಾಗಬೇಕು? ಅನುಭವದಲ್ಲಿ ತೋರಿಸ್ಬೇಕು. ಅನುಭವದಲ್ಲಿ ತೋರಿಸೋಕೆ ಹೊರಟಾಗ ಹೇಗೆ ಹುಟ್ಟುತ್ತಾನೆ? ಅವ್ಯಾಕೃತ ಅನ್ನೋದು ಅನುಭವದಲ್ಲಿ ಎಲ್ಲಿದೆ ಅಂತ ಕೇಳಬೇಕು ಅಲ್ವಾ? ಈಗ ಏನ್ ಮಾಡಬೇಕು? ಆ ಲೋಕಗಳು ಹುಟ್ಟಿದವೋ, ಆ ಲೋಕಗಳಲ್ಲಿ ಅನ್ನ ಹುಟ್ಟಿತೋ, ಅನ್ನದಿಂದ ಶರೀರ ಹುಟ್ಟಿದೋ, ಶರೀರ ಹುಟ್ಟಿದ ಮೇಲೆ ಮನುಷ್ಯ ಹುಟ್ಟಿದ, ಅವರವರ ಕರ್ಮಕ್ಕೆ ತಕ್ಕ ಹಾಗೆ. ಇಷ್ಟು ಕಥೆಯನ್ನು ಹೇಳಿದ ಉದ್ದೇಶ ಯಾರಿಗೆ ಗೊತ್ತಾ? ಈ ಕರ್ಮಿಗಳಿದಾರಲ್ಲ ಅವರಿಗೋಸ್ಕರ ಹೇಳಿದ್ದು. ಜಗತ್ತಿನಲ್ಲಿ ವಿಚಿತ್ರ ಯಾಕೆ ಬಂತು ಅಂದ್ರೆ ಅವರವರ ಕರ್ಮಕ್ಕೆ ತಕ್ಕ ಹಾಗೆ ಬಂತು. ಯಾಕೆ ಅವರವರ ಶರೀರ? ಅವರವರ ಕರ್ಮದಿಂದ ಬಂತು. ಈ ಕರ್ಮ ಸಿದ್ಧಾಂತವನ್ನು ಕೆಡಿಸಬಾರ್ದು ಅಂತ ಹೇಳಿ ಪರಿಣಾಮ ಪ್ರಕ್ರಿಯಾ ಉಪಯೋಕ್ಷ್ಯತಿ ಕರ್ಮಕಾಂಡೆ ಉಪಾಸನೆ ಕಾಂಡೇವ ಉಪಯೋಕ್ಷತೆ. ಉಪಯೋಗ ಎಲ್ಲಿ ಬರುತ್ತೆ ಅಂದ್ರೆ ಈ ಕಥೆಯ ಸೃಷ್ಟಿಕ್ರಮ ಈ ಕರ್ಮಕಾಂಡಕ್ಕೂ ಉಪಾಸನಾ ಕಾಂಡಕ್ಕೂ ಬರುತ್ತೆ. ಅದಕ್ಕೋಸ್ಕರ ಪರಮಾತ್ಮನೋ ತಾನೇ ಅವ್ಯಾಕೃತ ರೂಪವನ್ನು ತಾಳಿಬಿಟ್ಟ. ಹಾಲು ಮೊಸರಾದಾಗ ತಾಳ್ಬಿಟ್ಟ ಅಂದ್ರೆ ಇಲ್ಲ ಅಂತ ಆಗ್ಬಿಡತ್ತೆ. ಹಾಗೆಲ್ಲ ಇದ್ದಾಗೂ ಇದ್ದ ಅವ್ಯಾಕೃತ ರೂಪವನ್ನು ತಾಳದ, ಅವ್ಯಾಕೃತ ರೂಪದಿಂದ ಹಿರಣ್ಯಗರ್ಭ ರೂಪವನ್ನು ತಾಳದ, ಹಿರಣ್ಯಗರ್ಭನಿಂದ ಪಂಚಭೂತಗಳಾಗಿ ತಾಳದ, ಪಂಚಭೂತಗಳಾದ ಮೇಲೆ ತಾನೇ ಎಲ್ಲ ಲೋಕಗಳಾಯ್ತು ಅವ್ರದ. ಆ ವಿರಾಟ್ ಪುರುಷನಲ್ಲೇ ಅವನ ಇಂದ್ರಿಯಗಳೇ ದೇವತೆಗಳಾಗ್ಬಿಟ್ರು. ಒಂದೊಂದು ಇಂದ್ರಿಯವೇ ಚಂದ್ರಮ ಮನಸೋ ಜಾತಃ ಚಕ್ಷೋ ಸೂರ್ಯ, ಒಂದೊಂದು ಇಂದ್ರಿಯಗಳೇ ಒಬ್ಬೊಬ್ಬ ಸಮಷ್ಟಿ ದೇವತೆಗಳು. ಆ ದೇವತೆಗಳು ಹೇಗಿದ್ದಾರೆ ಅಂದ್ರೆ ನಮ್ಮ ಎಲ್ಲರ ವಾಗಿಂದ್ರಿಯ ಇದೆಯಲ್ಲ ಅಲ್ಲಿ ಅಗ್ನಿ ದೇವತೆ ಕೂತ್ಕೊಂಡಿದ್ದಾನೆ ಧೃಷ್ಟಾದ್ರು. ಎಲ್ಲರ ಕಣ್ಣಿದೆಯಲ್ಲ ಅಲ್ಲಿ ಸೂರ್ಯ ಕೂತ್ಕೊಂಡಿದ್ದಾನೆ. ಅವನು ಏನ್ ಮಾಡ್ತಾ ಇದ್ದಾನೆ? ಆಯಾ ಇಂದ್ರಿಯಕ್ಕೆ ಅನುಗ್ರಹ ಮಾಡ್ತಾ ಇದ್ದಾನೆ. ನಿನ್ನ ಕರ್ಮಕ್ಕೆ ತಕ್ಕ ಹಾಗೆ ನಿನ್ನ ಕಣ್ಣು ಕಾಣಿಸ್ತಾ ಇರಲಿ. ನಿನ್ನ ಕರ್ಮದಲ್ಲಿ ಕಣ್ಣು ಕಾಣಿಸಬಾರ್ದು ಅಂತಿದ್ರೆ ಅನುಗ್ರಹ ತಗೊಂಡ್ಬಿಡ್ತಾನೆ. ಕಣ್ಣು ಕಾಣೋದಿಂತ ಹೋಗ್ಬಿಡುತ್ತೆ. ರಾತ್ರಿ ಮಲಗಿದವರು ಒಬ್ಬರಿಗೆ ಬೆಳಗ್ಗೆ ಎದ್ದು ಕೂಡಲೇ ಕಣ್ಣೇ ಕಾಣಲಿಲ್ಲ. ಯಾಕೆ ಕಾಣಲಿಲ್ಲ ಅಂದ್ರೆ ಕರ್ಮ ಮುಗೀತವ್ರು, ಕಾಣೋದು ಅಷ್ಟೇ. ಶುಗರ್ ಹೆಚ್ಚಾಯ್ತು, ಶುಗರ್ ಹೆಚ್ಚಾಯ್ತು. ಇದು ಈ ಕಥೆ ನಿಜವಾಗಿ ಜ್ಞಾನಕ್ಕೆ ಹೊಂದೋದಿಲ್ಲ, ಅನುಭವಕ್ಕೆ ಹೊಂದೋದಿಲ್ಲ. ಅದಕ್ಕೆ ಈ ಪ್ರಕ್ರಿಯೆಯನ್ನು ಬಿಟ್ಟು ಇನ್ನೊಂದು ಥರ ಹೇಳ್ತಾರೆ. ಈಗ ಕಾರ್ಯಕಾರಣ ಭಾವಕ್ಕೆ ಇನ್ನೊಂದು ಕ್ರಮದಲ್ಲಿ ಹೇಳ್ತಾರೆ. ಇದುವರೆಗೂ ಏನು ಹೇಳಿದ್ನೋ ಇದರಲ್ಲಿ ಒಬ್ಬರ ಬಗ್ಗೆ ಕಾರ್ಯಕಾರಣ ಭಾವ ಹೇಳಲಿಲ್ಲ. ಯಾರಿಗೆ ಹೇಳಲಿಲ್ಲ? ಪರಮಾತ್ಮನಲ್ಲ, ಜೀವನಿಗೆ. ಜೀವನ ಕಾರ್ಯನೋ ಕಾರಣವೋ ಏನು ಹೇಳಿಲ್ಲ. ಪ್ರಪಂಚ ತುಂಬಾ ಹೇಳಿದ್ರು. ಯಾಕೆ ಪ್ರಪಂಚಕ್ಕೆ ಹೇಳಿದ್ರು ಅಂದ್ರೆ ನೀವು ಕಾರ್ಯವಾದ ದೇಹವನ್ನು ನಾನು ಮಾಡ್ಕೊಂಡಿದ್ದೀರಿ,
ಕಾರಣದ ಕಡೆ ಹೋಗಿ ಕಾರಣವನ್ನು ನಾನು ಮಾಡ್ಕೊಳ್ಳಿ, ಅವಾಗ ನೀವು ದೊಡ್ಡವರಾಗಿರ್ತೀರಿ. ಚಿಕ್ಕ ಚಿಕ್ಕದಾಗಿರೋ ಸಣ್ಣ ಸಣ್ಣ ವಸ್ತುನ ನಾನು ನಂದು ಅಂತ ಹೇಳ್ಕೊಳ್ಳೋಕ್ಕಿಂತ ಇಡೀ ವಿಶ್ವವೇ ನಾನಾಗ್ಬಿಟ್ರೆ ಅವಾಗ ನಿಮಗೆ ಯಾವುದು ಬೇಕು ಅನ್ಸಲ್ಲ, ಎಲ್ಲ ನಿಮ್ದೇ ಆಗಿರುತ್ತೆ, ಆನಂದವಾಗಿರ್ಬೋದು ಅಂತೇಳಿ ಈ ಕಾರ್ಯಕಾರಣ ಪ್ರಕ್ರಿಯೆಯಿಂದ ಮೆಲ್ಲಕ್ಕೆ ಕಾರಣದ ಕಡೆ ನಿಮ್ಮ ಪ್ರೇಮ ಹೋಗ್ಲಿ ಅಂತೇಳಿ ತಳ್ಕೊಂಡು ಬಂದ್ರು. ಆದ್ರೆ ನಮ್ಗೆ ಅನುಭವ ಇಲ್ವಲ್ಲ, ಬೇಕಾದೇನೋ ಅನುಭವದಿಂದ ಜ್ಞಾನ, ಬರೀ ಕಥೆಯಿಂದ ಜ್ಞಾನ ಆಗಲ್ಲ. ಕಥೆ ಕೇಳಿದ್ರು ದೊಡ್ಡವರು ಹೇಳ್ತಾ ಇದ್ದಾರೆ, ಏನು ಬದಲು ಹೇಳೋಕ್ಕಾಗಲ್ಲ, ಹೂಂತೀರಷ್ಟೇ. ಅನುಭವ ಬಂದಾಗ ಮಾತ್ರ ನಿಮ್ಮ ಜ್ಞಾನ ಪರಿಶುದ್ಧವಾಗುತ್ತೆ. ಅದಕ್ಕೋಸ್ಕರವಾಗಿ ಈಗ ಕಾರ್ಯಕಾರಣ ಶಬ್ದಕ್ಕೆ ಅರ್ಥ ಬೇರೆ ಹೇಳ್ಬಿಡ್ತಾರೆ. ಈಗ ಜೀವ ಹುಟ್ಟಿದಾಗ ಇರುವ ಒಂದು ಚರ್ಚೆ ಬಂತು. ಜೀವನ ಉತ್ಪತ್ತಿ ಅವನ ಸ್ವರೂಪವನ್ನು ಕಂಡು ಬರ್ತಾನೆ. ಜೀವನವನು ಬರಿಯ ಚೈತನ್ಯವೋ ಅಥವಾ ದೇಹಾದಿಗಳ ರೂಪದಲ್ಲಿರೋನೋ? ನಾನು ಅನ್ನೋನು ಕೇವಲ ಚೈತನ್ಯ ಸ್ವರೂಪನೋ ಅಥವಾ ದೇಹಾದಿಗಳು ಸೇರ್ಕೊಂಡವನೋ? ದೇಹಾದಿಗಳು ಸೇರ್ಕೊಂಡವನು. ಹಾಗಾದ್ರೆ ಈಗ ಜೀವನಿಗೆ ಉತ್ಪತ್ತಿ ಹೇಳಬೇಕೋ ಬೇಡವೋ ಅನ್ನೋ ಪ್ರಶ್ನೆ ಬಂತು. ಶ್ರುತಿ ಏನ್ ಮಾಡಿಬಿಟ್ಟಿದೆ, ಉತ್ಪತ್ತಿ ಹೇಳಲಿಲ್ಲ, ಪರಮಾತ್ಮನೇ ಪ್ರವೇಶ ಮಾಡ್ದ ಅಂತ ಹೇಳ್ಬಿಡ್ತಾನೆ. ಯಾರೋ ತಾನೇ ಒಳಗೆ ಸೇರ್ಕೊಂಡ್ಬಿಡ್ತಾನಂತ. ಇಲ್ಲಿ ನನಗೆ ಪ್ರಶ್ನೆ ಬರುತ್ತೆ, ಏನಲ್ಲ ಪರಮಾತ್ಮನೋ ತಾನು ಇದ್ದಾಗ ಪ್ರವೇಶ ಮಾಡಿದ, ಒಂಚೂರು ಚೇಂಜ್ ಆಗಿ ಬದಲಾಗಿ ಪ್ರವೇಶ ಮಾಡಿದ್ನ. ಪರಮಾತ್ಮನ ಚೇಂಜ್ ಆಗೋದು ಅನ್ನೋದು ಹೊಂದಲ್ಲ ಅಲ್ವಾ, ಅವ್ರ ಬದಲಾವಣೆ ಕೂಟಸ್ಥ ಅವಿಕ್ರಿಯ. ಆದ್ರೆ ಇದ್ದಾಗೆ ಪ್ರವೇಶ ಮಾಡ್ದ. ಸರಿ, ಅವ್ನು ಇದ್ದಾಗ ಪ್ರವೇಶ ಮಾಡ್ದ ಅಂತೀರಿ, ಅವನೇನು ಚಿಕ್ಕವನೇ? ದೊಡ್ಡವನು, ಇಡೀ ಪ್ರಪಂಚನ ಹೊಟ್ಟೆಲಿ ಇಟ್ಕೊಂಡವನು. ಅಷ್ಟೂ ಪ್ರಪಂಚ ಯಾವ ಪರಮಾತ್ಮನಲ್ಲಿದೆಯೋ ಆ ಪರಮಾತ್ಮ ಪುಟಾಣಿ ದೇಹಗಳಿಗೆ ಹಾಕಿ ಪ್ರವೇಶ ಮಾಡ್ತಾನೆ? ಸಾಧ್ಯವೇ ಇಲ್ವಲ್ಲ. ದೊಡ್ಡ ಚರ್ಚೆ, ಪ್ರವೇಶ ಶ್ರುತಿಯ ಚರ್ಚೆಯೇ ಒಂದು ಗಂಟೆ. ಹೀಗೆ ಮಾಡಿರ್ಬೋದು, ಅಥವಾ ಅಲ್ಲೇ ಒಳಗಿದ್ದ ಹಾಗೆ ಈ ತೆಂಗಿನಕಾಯಿ ನೀರು ಒಳಗೇ ಇದಾಗತ್ತಲ್ಲ, ಕಾಯಾಗತ್ತಲ್ಲ, ಹಾಗೆ ದೇಹದೊಳಗೆ ಒಳಗೇ ಬದಲಾಯಿಸ್ಬಿಟ್ನೆ, ಏನಾಗ್ಬಿಟ್ಟ ಅಂತ ತುಂಬಾ ಚರ್ಚೆ ಮಾಡಿದ್ದಾರೆ ಜೀವನ ಬಗ್ಗೆ. ಆದ್ರೆ ಲೋಕದವರು ತಿಳ್ಕೊಂಡದ್ದೇನೋ, ಜೀವ ಹುಟ್ಟತಾನೋ ಇಲ್ವೋ? ನಾವೆಲ್ಲ ಹುಟ್ಟಿದೀವೋ ಇಲ್ವಾ? ಹುಟ್ಟಿದೀವಿ. ಆದ್ರೆ ಜೀವನಿಗೆ ಹುಟ್ಟನ್ನು ಹೇಳಬೇಕು ಅಂತ ಕೆಲವರು, ಇಲ್ಲ ಜೀವ ಹುಟ್ಟಿಲ್ಲ. ಎರಡು ದೃಷ್ಟಿಯಿಂದ ಈಗ ಉತ್ತರ ಹೇಳಬೇಕಾಗಿದೆ. ಲೋಕದವರು ಹುಟ್ಟಿದ್ದಾರೆ ಅಂದ್ರೆ ಅವರ ಮಾತು ಒಂದು ಹಾಗೆ ಒಂದು ಉತ್ತರ ಹೇಳಬೇಕು. ಜೀವನ ನಿಜವಾಗಿ ಸ್ವರೂಪದಿಂದ ಹುಟ್ಟಿಲ್ಲ ಅಂದ್ರೆ ಹಾಗಾದ್ರೆ ಇವನು ಇಲ್ಲಿದ್ದ ಬಂದದ್ದು ಹಾಗೆ ಅಂತ ಹೇಳಬೇಕು. ಎರಡು ದೃಷ್ಟಿ ಇದೆ. ಒಂದು ವ್ಯವಹಾರ ದೃಷ್ಟಿ, ಇನ್ನೊಂದು ಜೀವನ ಸ್ವರೂಪದಿಂದ ಇಟ್ಕೊಂಡು ಹೇಳೋ ದೃಷ್ಟಿ. ವ್ಯವಹಾರ ದೃಷ್ಟಿಯಿಂದ ಹೇಳುವಾಗ ಶರೀರ ಹುಟ್ಟೋದ್ರಿಂದ ಅವನು ಹುಟ್ಟುಬಿಟ್ಟ, ನಿಜವಾಗ ಅವನು ಹುಟ್ಟಿಲ್ಲ ಅಂದ್ಬಿಟ್ಟು. ಭಾಕ್ತಸ್ತದ್ಭಾವ ಭಾವಿತ್ವ ಸೂತ್ರ. ವೃದ್ಧಿಕ್ರಾಸಭಾಕ್ತವಲ್ಲ. ದೇಹೇಂದ್ರಿಯಗಳು ಹುಟ್ಟುವ ತೋರಿಕೆಯಿಂದ ಇವನು ಹುಟ್ಟಿದ ಅಂತ ಹೇಳೋ ಉದ್ದೇಶ ಹೇಗೆ ಅಂದ್ರೆ ಅವರು ಒಂದು ದೃಷ್ಟಾಂತ ಹೇಳ್ತಾರೆ. ದೃಷ್ಟಾಂತ ನಿಮ್ಗೆ ಅರ್ಥ ಆಗತ್ತೆ, ಇಲ್ಲ ಅರ್ಥ ಆಗೋದು ಸ್ವಲ್ಪ ಕಷ್ಟ. ಹೇಳ್ತೀನಿ ಹೇಗೆ ಅಂತ. ಈಗ ಈ ದೇವಸ್ಥಾನದ ಹಾಲು ಹುಟ್ಟಿದ್ದು ಹೇಗೆ ಅಂದ್ರೆ ಗೋಡೆ ಕಟ್ಟಿದ್ರಿಂದ ಹಾಲು ಹುಟ್ಟಿತು. ಹಾಲು ಅನ್ನೋ ಶಬ್ದಕ್ಕೆ, ಹಾಲು ಅಂದ್ರೆ ಇಂಗ್ಲಿಷಿಂದ, ಕನ್ನಡ ಅಲ್ಲ. ಆ ಹಾಲು ಅನ್ನೋ ಶಬ್ದಕ್ಕೆ ಅರ್ಥ ಆಕಾಶನೇ, ಬರೀ ಗೋಡೆ ಅಲ್ಲ. ಆಕಾಶವನ್ನ ಈ ಗೋಡೆ ಕಟ್ಟಿದ ಮೇಲೆ ಒಳಗಡೆ ತುಂಬಿದ್ರ ಮುಂಚೆ ಇತ್ತೋ ಇಲ್ವೋ? ಈಗ ಹಾಲು ಅನ್ನೋದು ಆಕಾಶಕ್ಕಿಂತ ಬೇರೆನೋ ಬೇರೆ ಅಲ್ವೋ? ಈಗ ನಿಮ್ಮನೆ ಜಾಗ, ನಿಮ್ಮನೆ ಜಾಗವನ್ನ ಮಹಾಕಾಶ ಒಪ್ಪತ್ತೀರ ನೀವು? ನಮ್ ಜಾಗ ಅಂತೀರಿ ನೀವು. ನಮ್ ಜಾಗ ಅಂದ್ರೆ ಯಾವುದು? ಅದ್ಭುತವಾದ ಪ್ರಶ್ನೆ. ಆಕಾಶವು ಇದ್ದಾಗೆ ಇದ್ರು ಹಾಗೆ ಆಯಾ ಜಾಗದಿಂದ ಅಂದ್ರೆ ಸುತ್ತಲಿನ ಗೋಡೆಗಳಿಂದ ಹೆಸರು ಹಾಕಿ ಬೇರೆ ಪಡ್ಕೊಳ್ಳುತ್ತೋ ಹಾಗೆ ಇದ್ದಾಗಿದ್ದ ಜೀವನಿಗೆ ಸುತ್ತ ಇರುವ ಆ ದೇಹಾದಿಗಳಿಂದ ಹೆಸರು ಬಂತು, ಇವರಿಂಥವರು ಅಂತ. ಆದ್ರೆ ನಿಜವಾಗಿ ಜೀವ ಹುಟ್ಟಲೇ ಇಲ್ಲ. ಆದ್ರೆ ಇದು ಹುಟ್ಟಿದ್ರಿಂದ ಅದು ಹುಟ್ಟಿತು ಅಂತ ಒಂದು ಅನ್ಸತ್ತಲ್ಲ. ರೂಪಕಾರ್ಯ ಸಮಾಚಾಶ್ಚ ಭಿದ್ಯಂತೆ. ರೂಪ ಇದೆ, ಜೀವನಿಗೆ ರೂಪ ಇದೆಯೋ ಇಲ್ವಾ ಅಂದ್ರೆ ಯಾವ್ದು ರೂಪ ಅಂದ್ರೆ ಈಗ ಹಾಲಿಗೆ ರೂಪ ಇದೆಯೋ ಇಲ್ವಾ, ಅಳತೆ ಇದೆಯೋ ಇಲ್ವಾ ಹೇಳುತ್ತೆ. ಹಾಲಿಗೆ ಅಳತೆ ಇದೆ, ಹಾಲು ಅಂತ ಒಂದು ರೂಪ ಇದೆ, ಹಾಲು ಅಂತ ಒಂದು ಹೆಸರಿದೆ, ಅದರಿಂದ ಒಂದು ಪ್ರಯೋಜನ ಇದೆ. ನಾಲ್ಕು ಇದೆಯೋ ಇಲ್ವಾ? ಹಾಗೆ ನಮ್ಮಲ್ಲೂ ನಮಗೊಂದು ಹೆಸರಿದೆ, ನಮಗೊಂದು ರೂಪ ಇದೆ,
ನಮ್ಮಿಂದ ಒಂದು ಪ್ರಯೋಜನ ಇದೆ, ನಾವು ಕ್ರಿಯೆನೂ ಮಾಡ್ಬೋದು, ಎಲ್ಲ ನಮಗೂ ಬಂತು. ಹಾಗೆ ಗೋಡೆಯಿಂದ ಆಕಾಶಕ್ಕೆಲ್ಲ ಬಂತು, ಹಾಗೆ ನಮ್ಮ ದೇಹದಿಂದ ನಮಗೂ ಬಂದ್ಬಿಡ್ತು. ನಿಜವಾಗಿ ಕೇಳಿದರೆ ಅದು ಮಹಾಕಾಶವೇ ಸ್ವರೂಪದಿಂದ. ಈಗ ಒಳಗಡೆ ಒಂದಷ್ಟು ಹೊಗೆ ಹಾಕಿದರೆ ಒಳಗಿರೋ ಆಕಾಶ ಕಂಟತ್ತೋ ಇಲ್ವಾ? ಮಹಾಕಾಶ ಕಂಟತ್ತೋ ಇಲ್ವಾ? ಹಾಗೆ ಒಳಗಿನ ಜೀವಕ್ಕೆ ದುಃಖ ಆಗತ್ತೋ ಇಲ್ವಾ? ಈ ದೇಹಕ್ಕೆ ಆಗಲ್ವಾ? ನಮ್ಗೆ ದೇಹಕ್ಕೆ ಜೀವಕ್ಕೆ ದುಃಖ ಆಗತ್ತೋ ಇಲ್ವಾ? ಇದು ಜೀವನ ಉತ್ಪತ್ತಿಯನ್ನು ಹೇಳೋ ಪ್ರಕರಣದಲ್ಲಿ 3-4 ಚರ್ಚೆ ಇದೆ. ಜೀವ ಹುಟ್ಟಿದ್ದು ಗೋಡೆ ಹುಟ್ಟಿದಾಗ ಹೇಗೆ ಹಾಲು ಹುಟ್ಕೊಳ್ತೋ, ದೇಹ ಹುಟ್ಟಿದ್ರಿಂದ ಜೀವ ಹುಟ್ಟಿದ, ನಿಜವಾಗಿ ಜೀವನಿಗೆ ಹುಟ್ಟಿಲ್ಲ ಒಂದು. ಇನ್ನು ಜೀವನ ಕರ್ತೃ ಅಲ್ವೋ ಅಂತ 2 ಚರ್ಚೆ ಇದೆ. ಜೀವ ಕರ್ತೃವಾದರೆ ಬರೀ ಶರೀರ ಕರ್ತೃವಾಗಿರುತ್ತಾ? ಇಲ್ಲ. ಜೀವ ಕರ್ತೃವಾದರೆ ಶಾಸ್ತ್ರ ಇಷ್ಟತ್ತೋ ಏನ್ ಮಾಡ್ಬೇಕು? ಶಾಸ್ತ್ರವಲ್ಲ ಅರ್ಥ ಉಪದೇಶ ಬರೀ ವೈದಿಕ ಶಾಸ್ತ್ರ ಕರ್ಮಕಾಂಡ ಶಾಸ್ತ್ರ ಅಷ್ಟೇ ಅಲ್ಲ. ನಾವು ಹೇಳೋ ಉಪದೇಶ ಯಾರಿಗೆ ಉಪದೇಶ ಮಾಡಬೇಕು? ಜೀವ ಇಲ್ಲವಾದ್ರೆ. ಆದ್ರೆ ಜೀವ ಅನ್ನೋನು ಕರ್ತೃವು ಜ್ಞಾತೃವು ಭೋಕ್ತೃವು ಆಗಿದ್ದಾನೆ, ಅವನೊಬ್ಬ ಇದ್ದಾನೆ ಅಂತ ಒಪ್ಕೋಬೇಕು ಅಂದ್ರು. ಈಗ ಪ್ರಶ್ನೆ ಮಾಡಿದ್ರು, ಅವನು ಸ್ವರೂಪವಾಗಿಯೇ ಕರ್ತೃವಾಗಿದ್ದಾನೋ ಅಥವಾ ಇನ್ನೊಂದರ ಸಂಬಂಧದಿಂದ ಉಪಾಧಿ ಸಂಬಂಧದಿಂದ ಕರ್ತೃವಾಗಿದ್ದಾನೋ? ಉಪಾಧಿ ಸಂಬಂಧ ಕರ್ತೃವಾಗಿದ್ದಾನೆ, ಸ್ವರೂಪದಿಂದ ಕರ್ತೃವಲ್ಲ. ಈಗ ಉಪಾಧಿ ಸಂಬಂಧವನ್ನು ಕೇಳೋಣ. ಉಪಾಧಿ ಸಂಬಂಧವು ಜೀವನಿಗೆ ಹೇಗೆ ಬಂತು? ಗೋಡೆ ಕಟ್ಟಿದ್ರಿಂದ ಅಲ್ಲಿ ಇಲ್ಲೇ ಗೋಡೆ ಕಟ್ಟಿದ್ರಿಂದ ಹಾಲು ಬೇರೆ ಆಗಲಿಲ್ಲ. ಬರೀ ಗೋಡೆ ಕಟ್ಟಿದ್ರಿಂದ ಅದಕ್ಕೆ ಒಂದು ಆಕಾಶದಿಂದ ಬೇರೆ ಆದಂತಹ ಒಂದು ಭಾಗ ಬರಲಿಲ್ಲ. ಆ ಗೋಡೆ ಕಟ್ಟಿದ ಜೊತೆ ನಮ್ಮ ಒಂದು ತಪ್ಪು ತಿಳಿಕೆ ಸೇರಬೇಕದು. ಆಕಾಶಕ್ಕಿಂತ ಬೇರೆ, ಆ ಮಹಾಕಾಶ ಬೇರೆ, ಈ ಜಾಗ ಬೇರೆ ಅಂತ ಒಂದು ತಪ್ಪು ತಿಳಿಕೆ ಬಂದ್ರೆ ಅದು ಹಾಲಾಗೋದು. ಗೋಡೆ ಕಟ್ಟು ಮಾತ್ರಕ್ಕೆ ಅದು ಮುಂಚೆ ಆಕಾಶ ಇರಲಿಲ್ವಲ್ಲ, ಇದ್ದೇ ಇತ್ತು. ಅಂದ್ರೆ ಈಗ ನಮ್ಮ ಉಪಾಧಿಯಾದ ದೇಹೇಂದ್ರಿಯ ಬುದ್ಧಿಗೂ ನಮಗೂ ಯಾವ ಸಂಬಂಧ ಇದೆ? ಇದನ್ನ ಗೀತೆಯಲ್ಲಿ ಕ್ಷೇತ್ರಜ್ಞ ಸಂಯೋಗ ಅನ್ನೋ ಬರೆದಿದ್ದಾರೆ. ಕಪ್ಪುದಯಂ ಕ್ಷೇತ್ರಜ್ಞ ಸಂಯೋಗ. ಕ್ಷೇತ್ರ ಯಾವುದು? ದೇಹೇಂದ್ರಿಯ ಮನೋಬುದ್ಧಿಗಳು. ಕ್ಷೇತ್ರಜ್ಞ ಜೀವ. ಇವರಿಬ್ಬರಿಗೂ ಸಂಬಂಧ. ಇಬ್ಬರಿಗೂ ಸಂಬಂಧ ಅಂದ್ರೆ ಈ ಆಕಾಶಕ್ಕೂ ಗೋಡೆಗೂ ತಗಲೋ ಸ್ವಭಾವ ಇದೆಯಾ? ತಗಲ್ಕೊಂಡಿದೆಯಾ ಇಲ್ವಾ? ಆಕಾಶ ಭೂಮಿ ಮುಟ್ಕೊಂಡಾಗೆ ಆಕಾಶ ಗೋಡೆ ತಗಲ್ಕೊಂಡಿದೆಯಾ ಇಲ್ವಾ? ತಗಲ್ಕೊಂಡಿದೆ. ತಗಲೋದೇ ಇಲ್ಲ. ಆಕಾಶ ಯಾವುದನ್ನು ಮುಟ್ಟಲ್ಲ. ಆಕಾಶಕ್ಕೆ ಸಂಘ ಇಲ್ಲ. ಸಂಘ ಅಂದ್ರೆ ಅಂಟಿಲ್ಲ. ಅದನ್ನ ಹಾಗೆ ಆಕಾಶಕ್ಕೆ ಅಂಟಿಲ್ವೋ ಹಾಗೆ ಜೀವನಿಗೂ ದೇಹದಲ್ಲಿ ಅಂಟಿಲ್ಲ. ಅದನ್ನ ಜೀವ ಸಂಬಂಧ ಆಯಿತು ಅಂದ್ರೆ ಸಂಬಂಧವಿಲ್ಲದ ಸಂಬಂಧ. ಯಾವ ತರ ಸಂಬಂಧ ಅಂದ್ರೆ ಕೊನೆಗೆ ಒಂದೇ ಮಾತು ಹೇಳಿದ್ರು, ತಪ್ಪು ತಿಳಿಕೆಯ ಸಂಬಂಧ ಅಂದ್ರು. ಏನು ಸಂಬಂಧ? ತಪ್ಪು ತಿಳಿಕೆ ಯಾರ್ದು ಕೇಳ್ಬೇಡಿ ನೀವು. ಅವಂತ ನೆನ್ನೆ ಹೇಳ್ಬಿಟ್ಟಿ ನಾನು. ಈ ತಪ್ಪು ತಿಳುವಳಿಕೆಯ ಬಗ್ಗೆ ಎಷ್ಟು ಹೇಳಿದೀನಿ ಅಂದ್ರೆ ಅಲ್ಲಿಗೆ ಯಾವಾಗ ತಪ್ಪು ತಿಳುವಳಿಕೆ ಶುರುವಾಯಿತು, ಯಾಕೆ ತಪ್ಪು ತಿಳುವಳಿಕೆ ಶುರುವಾಯಿತು, ತಪ್ಪು ತಿಳುವಳಿಕೆ ಏನ್ ಪ್ರಯಾಣ, ಅದನ್ನು ಮಾಡಿದವನು ಯಾರೋ, ಈ ಪ್ರಶ್ನೆಗೆಲ್ಲ ಉತ್ತರ ಇಲ್ಲ. ಅದೆಲ್ಲ ಇವರು ಉತ್ತರ ಹೇಳ್ತಾರೆ. ಈಗ ನಾನೇನ್ ಹೇಳ್ತೇನೆ ಅಂದ್ರೆ ತಪ್ಪು ತಿಳುವಳಿಕೆಯಿಂದ ನಮಗೆ ದೇಹಾದಿಗಳ ಜೊತೆ ಸಂಬಂಧ ಬಂತು. ಈಗ ಬರ್ತೀನಿ ಕಾರ್ಯಕಾರಣ ಪ್ರಕ್ರಿಯೆ ನೋಡಿ. ಜೀವ ಹುಟ್ಟಿದ ತಪ್ಪು ತಿಳುವಳಿಕೆಯಿಂದ ಅಲ್ವಾ? ಅಲ್ಲ, ಜೀವ ಹುಟ್ಟಿದ ತಪ್ಪು ತಿಳುವಳಿಕೆಯಿಂದ ಹೌದೋ ಅಲ್ವಾ? ದೇಹಾದಿಗಳು ನಿವಾಗ ಸಣ್ಣವನಾಗಿರ್ಲಿಲ್ಲ. ಅದು ಹಾಲು ಇಷ್ಟೇ ಅಳತೆ ಇದೆ ಅಂತ ಹೇಳ್ತೀವಲ್ಲ, ಆಕಾಶಕ್ಕೆ ಏನಾದ್ರು ಮಹಾಕಾಶಕ್ಕೆ ಹಿಡಿಯಕ್ಕೆ ಬರುತ್ತಾ? ಒಂದು ಟೆಪ್ ತಗೊಂಡು ಆಕಾಶ ಅಳತೆ ಮಾಡಕ್ಕಾಗತ್ತಾ? ಇಲ್ಲಿ ಯಾಕೆ ಅಳತೆ ಮಾಡ್ತೇವೆ? ನಮ್ಗೆ ನಿಮ್ಗೆ ಎಷ್ಟು ಸೈಟ್ ಎಷ್ಟೇ 30-40 ಅನ್ನೋದು ಯಾವುದು? ಭೂಮಿನ ಆಕಾಶನ? ಭೂಮಿ. ನಮ್ ಭೂಮಿ ಒಳಗಿನ ಬರಲ್ಲ, ಆಕಾಶಲ್ಲೇ ಇರುತ್ತಾವ. ನಿಮ್ ಮನೆ ಕಟ್ಟಿದ್ರೆ ಮನೆಯ ಹೆಸರು ಆಕಾಶಕ್ಕೆ, ಗೋಡೆ ಹೆಸರಲ್ಲ, ಭೂಮಿಗೂ ಹೆಸರಲ್ಲ. ಮನೆಯ ಹೆಸರು ಯಾವುದಕ್ಕೆ? ಆ ಜಾಗ ಇದೆ ಸಮಿತಿಲ್ಲ. ಜಾಗ ಇವತ್ತು ಚಿಕ್ಕದಾಯ್ತು ಕಣ್ರಿ. ಚಿಕ್ಕದಾದದ್ದು ಯಾವುದು? ಆಕಾಶ. ದೊಡ್ಡದಾದದ್ದು ಯಾವುದು? ಎರಡೂ ಇಲ್ಲ ಆಕಾಶಕ್ಕೆ. ಆದ್ರೂ ಹೇಳ್ತೀವಿ ಅಂದ್ರೆ ಆಕಾಶವನ್ನ ಯಾವ ರೀತಿ ನಾವು ವ್ಯವಹಾರಕ್ಕೆ ಬಳದೆ ಹೋದ್ರು ಬಳಸ್ಕೋತೀವೋ ಹಾಗೆ ಜೀವನೂ ಕೂಡ ದೇಹದಲ್ಲಿ ಸೇರದೆ ಹೋದ್ರು ವ್ಯವಹಾರಕ್ಕೆ ಹೇಳ್ಕೊಂಡ್ಬರ್ತೀವಿ. ಅವನ ಕರ್ತೃಭೋಕ್ತೃ ಹೌದು, ಅವನ ಕರ್ಮ ಮಾಡಿರೋದು ಹೌದು, ಅವನು ತಪ್ಪು ತಿಳ್ಕೊಂಡವನು ಹೌದು, ಅವನು ಸರಿಯಾದ ಜ್ಞಾನ ಬರಬೇಕು ಅಂತ ಹೇಳ್ತೀವಿ. ಇಷ್ಟು ಹೇಳಿದಾಗ ಈಗ ಒಂದು ನಿಮಗೆ ಅರ್ಥವಾಗಬೇಕಾಯ್ತು. ತಪ್ಪು ತಿಳುವಳಿಕೆಯಿಂದ ಜೀವ ಹುಟ್ಟಿದ, ದೇಹಾದಿಗಳು ಹುಟ್ಟಿದ್ದಾಗೆ ತಪ್ಪು ತಿಳುವಳಿಕೆಯಿಂದ. ಇನ್ನು ಪ್ರಪಂಚದ ವಸ್ತು ಹುಟ್ಟಿದ್ದಾಗ ಈಗ ಹೇಳ್ತೀನಿ,
ತಪ್ಪು ತಿಳುವಳಿಕೆಯಿಂದ ಏನು ತೋರುತ್ತೋ ಅದೇ ಕಾರ್ಯ, ಯಾವುದನ್ನು ತಪ್ಪು ತಿಳ್ಕೊಂಡಿದೆಯೋ ಅದೇ ಕಾರಣ. ಇದು ಅಲ್ಲಿಂದ ಇಲ್ಲಿವರೆಗೂ ಸಮಾನ ನ್ಯಾಯ. ಎಲ್ಲಿಂದ? ಇಡೀ ಸೃಷ್ಟಿಯಿಂದ ಹೇಳಿದ. ಇಲ್ಲಿವರೆಗೂ ಅವರು ಹೇಳಿರಲಿಲ್ಲ. ಶಂಕರರು ಪದೇ ಪದೇ ಒಂದು ಪದೇ ಬರ್ತಾನೆ ಇರ್ತಾರೆ. ಅವಿದ್ಯಾ ಕಲ್ಪಿತ ನಾಮರೂಪಕೃತ ಕಾರ್ಯಕರಣೋಪಾಧಿ ಜನಿತ ಭ್ರಾಂತಿ ಅಂತ. ಅವಿದ್ಯಾಕೃತ ನಾಮರೂಪ ಉಪಾಧಿಕೃತ ಜೀವನ ಪ್ರವೇಶ ಅಥವಾ ಜೀವನ ಕರ್ತೃತ್ವ. ಇಲ್ಲಿ ತಪ್ಪು ತಿಳುವಳಿಕೆಯಿಂದ ನಾಮರೂಪಗಳಿದೇನು ಮಾಡಿಕೊಂಡ, ಆ ನಾಮರೂಪಗಳಲ್ಲಿ ತಾದಾತ್ಮ್ಯತೆಯನ್ನು ಮಾಡಿಕೊಂಡ. ಇಲ್ಲಿ ತಪ್ಪು ತಿಳುವಳಿಕೆ ಮುಂಚೆನೋ ನಾಮರೂಪ ಮುಂಚೆನ ಕೇಳಬಾರ್ದು. ಯಾಕೆ ಕೇಳಬಾರ್ದು ಅಂದ್ರೆ, ದೇಹೇಂದ್ರಿಯಗಳು ಇದ್ದ ಮೇಲೆ ನಾನೊಂದು ಮಾಡ್ಕೊಂಡೋ, ನಾನೊಂದು ಮಾಡ್ಕೊಂಡ್ಮೇಲೆ ದೇಹೇಂದ್ರಿಯಗಳು ಇದೆ ಅಂತ ಅನ್ನಿಸ್ತಾ? ನೀವು ಹೇಳಿ, ನಿಮ್ಮ ಅನುಭವ ಹೇಳಿ. ನಿಮಗೆ ಎರಡು ಒಟ್ಟಿಗೆ ಬಂತು. ದೇಹೇಂದ್ರಿಯಗಳಲ್ಲಿ ನಾನು ಅಂತ ಬಂದ ಮೇಲೆ ಇಲ್ಲಿ ಹುಟ್ಟಿ ಶುರುವಾಯಿತು. ಈಗ ಒಂದೊಂದಾಗಿ ನೀವು ಪರೀಕ್ಷೆ ಮಾಡಿ. ವ್ಯಾವಹಾರಿಕ ಕಾರ್ಯಕಾರಣ ಭಾವದಲ್ಲೂ ತಪ್ಪು ತಿಳುವಳಿಕೆಯಿಂದ ತೋರಿದ್ದೇ ಕಾರ್ಯ. ತಪ್ಪು ತಿಳುವಳಿಕೆಯಿಂದ ಆ ತೋರಿದ ಏನು ಕಾರ್ಯ ಇದೆ? ಈಗ ಕಂಬ ತಗೊಳ್ಳಿ, ಹೌದಾ? ಕಂಬಕ್ಕೆ ಒಂದು ಕಾರಣ ಇದೆ. ಯಾವುದೋ ಅಲ್ಲ, ಸದ್ಯಕ್ಕೆ ವ್ಯವಹಾರದ ಉದಾಹರಣೆ ಕಬ್ಬಿಣ. ಕಬ್ಬಿಣವನ್ನ ಕಂಬ ಅಂತ ತಪ್ಪು ತಿಳ್ಕೊಂಡಾಗ ಕಬ್ಬಿಣದಿಂದ ಕಂಬ ಎಂಬ ಕಾರ್ಯ ಹುಟ್ಟಿತು. ಸರಿನಾ? ನಿಜವಾಗಿ ಹುಟ್ಟಿದ್ಯಾ ಸುಳ್ಳು ಹುಟ್ಟಿದ್ಯಾ? ಅಲ್ಲ, ವಾಕ್ಯ ಸರಿನಾ? ಅನುಭವ ಕೊಂದ ತಾನ ಕೇಳ್ತಾ ಇರೋದು. ಹತ್ತಿಯನ್ನ ಬಟ್ಟೆಯಿಂದ ತಪ್ಪು ತಿಳಿದಾಗ ಹತ್ತಿ ಕಾರಣವಾಯಿತು, ಬಟ್ಟೆ ನಿಜವಾಗಿ ಕೇಳಿದ್ರೆ ತಪ್ಪು ತಿಳುವಳಿಕೆಯನ್ನು ಬಿಟ್ಟು ಬಿಟ್ರೆ ಒಂದೇ ಇರೋದಲ್ಲಿ ಹತ್ತಿನೇ ಅಂತ ಅಲ್ಲಿ ಹೇಳ್ಬೋದು. ಇಲ್ಲಿ ಇರೋದು ಒಂದೇ, ಕಬ್ಬಿಣ. ಆದ್ರೆ ಒಂದೇ ವಸ್ತುವಿನಲ್ಲಿ ಕಾರ್ಯಕಾರಣ ಭಾವ ಬರುತ್ತಾ? ಆ ಒಂದೇ ವಸ್ತು ಕಾರಣವೋ ಕಾರ್ಯವೋ? ಈಗ ಅಪ್ಪನಿಗೆ ಮಗ ಹುಟ್ಟಿದ, ಆಗ ಏನಾಗತ್ತೆ ಅಂದ್ರೆ ಮಗನಿಂದ ಅಪ್ಪ ಆಗ್ತಾನೆ, ಅಪ್ಪನಿಂದ ಮಗ ಆಗ್ತಾನೆ. ಪರಸ್ಪರ ಸಂಬಂಧ ಮಾತಿಕ ಶಬ್ದ. ಆ ಕಾರ್ಯ ಇದ್ರೆ ಕಾರಣ, ಕಾರಣ ಇದ್ರೆ ಕಾರ್ಯ. ಈಗ ಹೇಳಿ, ಕಬ್ಬಿಣ ಅನ್ನೋದು ಕಾರಣ, ಕಂಬ ಅನ್ನೋದು ಕಾರ್ಯ. ಕಾಣ್ತಾ ಇರೋದು ಒಂದೋ ಎರಡೋ? ಒಂದು. ಇರೋದು ಯಾವುದು? ಕಬ್ಬಿಣ. ತಿಳ್ಕೊಂಡದ್ದು ಯಾವುದು? ಈಗ ನಾವು ತಿಳ್ಕೊಂಡಿದ್ದಿಂದ ಕಂಬ ಆಯ್ತೋ, ಕಬ್ಬಿಣ ಕಂಬ ಆಯ್ತಾ? ಸುಮ್ಮನೆ ತಿಳ್ಕೊಂಡ್ರೆ ಆಗತ್ತೆ ಅಂದ್ರೆ ಮಾಡ್ಬೇಕಾರು ಅಲ್ವಾ? ಈ ಜಾಗದಲ್ಲೇ ನಾವು ಕಾರ್ಯಕಾರಣ ಪ್ರಕ್ರಿಯೆ ತಪ್ಪೋದು. ಮನುಷ್ಯನಿಗೆ ಕ್ರಿಯೆ ಮೋಸ ಮಾಡುತ್ತೆ. ನಾನು ಮುಂಚೆನೆ ಹೇಳಿದೆ, ಅಲ್ಲಿ ಏನೋ ಒಂದಾಗಿದೆ. ಕಬ್ಬಿಣ ಕಂಬ ಎರಡು ಒಂದೇ ಅಲ್ಲ. ನೀವಲ್ಲ, ದೊಡ್ಡ ದೊಡ್ಡ ಪಂಡಿತರು ವಾದ ಮಾಡ್ತಾರೆ. ವ್ಯಾವಹಾರಿಕ ಸತ್ಯ ಅಂತ ಒಂದಿದೆ, ಅಲ್ಲಿ ಪಾರಮಾರ್ಥಿಕ ಸತ್ಯ ಅಂತ ಒಂದಿದೆ. ಪಾರಮಾರ್ಥಿಕ ಸತ್ಯ ಅನ್ನೋದು ನಿಜವಾಗಿರೋದು, ವ್ಯಾವಹಾರಿಕದಲ್ಲಿ ಅದ್ರಲ್ಲಿ ಒಂದು ಸ್ವಲ್ಪ ಸತ್ಯತ್ವ ಇದೆ. ಈಗ ಅಲ್ಲಿರೋ ಚಾಪೆ ಅದು ಹುಲ್ಲೇ ಅಂದ್ರೆ ಒಪ್ಕೋತೀರಾ? ಹುಲ್ಲಾಗಿದ್ರೆ ಕೂರೋಕ್ ಬರ್ತಿತ್ತಾ? ಅದನ್ನ ಚಾಪೆ ಬೇರೆ, ಚಾಪೆ ಕಾರಣ, ಹುಲ್ಲು ಕಾರಣ, ಚಾಪೆ ಕಾರ್ಯ. ಈಗ ಹೇಳಿದ್ವಿ, ನಾವು ಹೇಳಿದ್ವಿ ಇಲ್ಲ ಇಲ್ಲ, ಇರೋದು ಹುಲ್ಲು, ತಿಳ್ಕೊಂಡ ಚಾಪೆ, ತಪ್ಪು ತಿಳುವಳಿಕೆಯಿಂದ ಚಾಪೆ ಹುಟ್ಟಿದೆ. ಅಲ್ಲಿ ಏನೂ ಹುಟ್ಟಲಿಲ್ಲ, ಇದ್ದದ್ದು ಹುಲ್ಲೆ, ಕಾರಣವೂ ಇಲ್ಲ ಕಾರ್ಯವೂ ಇಲ್ಲ ಅಂತ ಹೇಳಿದ್ವಿ. ಯಾವುದು ಸರಿ? ಕೂತ್ಕೊಂಡು ಚಾಪೆಗಿಂತ ಬೇರೆ ಅಲ್ಲ, ಹುಲ್ಲಿಗಿಂತ. ಯಾವ್ದು ಮೇಲೆ ಕೂತ್ರಿ ನೀವು? ಹುಲ್ ಮೇಲೆ ಕೂತ್ವಿ. ಈಗ ನಾನು ಕೂತಿದ್ದೀನಿ, ಇದು ಮನೆ ಅಂತ ಹೇಳ್ತಾ ಇದ್ದೀನಿ. ಆದ್ರೆ ನಿಜವಾಗಿರೋದು ಯಾವುದು? ಮರ ಕಾರಣ, ಮನೆ ಯಾವಾಗ? ಮರವನ್ನ ತಪ್ಪಾಗಿ ಮನೆ ಅಂತ ತಿಳ್ಕೊಂಡಾಗ. ಇಲ್ಲೇ ಕೂತದ್ದು ಯಾವ್ದ್ರ ಮೇಲೆ? ಮರದ ಮೇಲೆ ಕೂತಿರೋದು. ಹೇಳ್ತಾ ಇರೋದು ಮನೆ ಮೇಲೆ. ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ನಮಗೆ ಉಪಯೋಗವನ್ನು ಇಟ್ಕೊಂಡು ಹೆಸರು ಬದಲಾಯಿಸಿರೋದು. ಇದನ್ನು ಉಪನಿಷತ್ತು ಬಹಳ ಚೆನ್ನಾಗಿ ಹೇಳಿದೆ. ಯಾವ ಪದನ್ನು ಹೇಳಿದೆ? ವಾಚಾರಂಭಣಂ ವಿಕಾರೋ. ಬಹಳ ಒಳ್ಳೆ ಮಾತು. ನನಗೆ ಇದಕ್ಕಿಂತ ಸೂಕ್ಷ್ಮವಾದ ಕಾರ್ಯಕಾರಣ ಪ್ರಕ್ರಿಯೆ ಹೇಳೋ ಮಾತೇನಿಲ್ಲ. ನೀನ್ ಬಾಯಿ ಮಾತಲ್ಲಿ ಹುಟ್ಟಾಕ್ಬಿಡ್ತೀಯ ಕಣಯ್ಯ. ಅಲ್ಲಿ ಏನು ಇರಲ್ಲ, ಹುಲ್ಲೇ ಇರೋದು. ಚಾಪೆ 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 ಅಂತ ಹೇಳಿ ಹುಲ್ಲಿಗಿಂತ ಚಾಪೆ ಬೇರೆ ಅಂದ್ಬಿಟ್ಟೆ. ಮನೆ ಮನೆ ಅಂತ ಹೇಳಿ ಮರಕ್ಕಿಂತ ಮನೆ ಬೇರೆ ಮಾಡ್ಬಿಟ್ಟೆ ನೀನು. ನೀನ್ ಮನೆಯ ಶಬ್ದ ಕೊಡದೆ ಹೋಗಿದ್ರೆ ಅದೇನಾಗ್ತಿತ್ತು? ಮರನೇ ಆಗಿರ್ತಿತ್ತು. ನೀ ಶಬ್ದ ಕೊಟ್ಟು ಮಾತ್ರಕ್ಕೆ ಅದು ಮರ ಮನೆ ಆಗತ್ತಾ? ಬರೀ ಶಬ್ದದಿಂದ ಮರ ಮನೆ ಆಗುತ್ತೋ ಅಂದ್ರು ಒಪ್ಕೋತೀರಾ?
ಶಬ್ದದಿಂದಲೇ ಮರ ಮನೆಯಾಗಿದೆಯಾ, ನಿಜವಾಗಿ ಮನೆ ಆಗಿದೆಯಾ? ಪ್ರಯೋಜನದಿಂದ ಹಾ, ಮರ ಪ್ರಯೋಜನಕ್ಕೆ ಬರ್ತಿರ್ಲಿಲ್ಲ. ಈಗ ಕೂತಿರೋದು ಯಾರು? ಮಳೆಗೆ ಬೇರೆ ಈಗ ಯಾವಾಗ ಕೂತಿದ್ದೀನಿ ನಾನು? ಮರದ ಮೇಲೆ ಮಳೆ ಮೇಲೆ ಮರದ ಕೂತಿರೋದು. ಅಯ್ಯೋ, ಕಾರ್ಯಕಾರಣ ಪ್ರಕ್ರಿಯೆಯಲ್ಲಿ ಬಹಳ ಜನ ಎಡವಟ್ಟು ಮಾಡ್ಕೊಳ್ಳೋದಿಲ್ಲ. ಅದಕ್ಕೆ ಮೋಸಾವಧಿಯಲ್ಲಿ ಮನುಷ್ಯನ ಪ್ರಯೋಜನ ಬುದ್ಧಿ ಇದೆ ನೋಡ್ರಿ. ಪ್ರಯೋಜನ ಬುದ್ಧಿ ಇದ್ದಾಗ ಹೆಸರು ಬೇರೆ ಆಗತ್ತೆ. ಹೆಸರು ಬೇರೆ ಆದ ಕೂಡಲೇ ವಸ್ತು ಬೇರೆ ಅನ್ಸತ್ತೆ. ಅದು ಒಂದು ಬಿಡ್ತೀರಾ, ಕಬ್ಬಿಣನೇ ಕಾರ್ ಬೇರೆ ಕಬ್ಬಿಣ ಬೇರೆ ನೀವು ಹೇಳ್ಬಿಡ್ತೀರ ಅಂತ ಅಂದ್ಬಿಡ್ತಾರ. ಮನುಷ್ಯನ ವ್ಯಾಮೋಹ ಸ್ಥಾನ ಅದೇ. ಏನೋ ಪ್ರಯೋಜನ ಯಾವುದಕ್ಕೆ? ಅಧ್ಯಾಸವಾದ ನನಗೆ ತಪ್ಪು ಪ್ರೇಮ ಇಟ್ಟ ಈ ನನಗೆ ಪ್ರಯೋಜನ. ಇದರ ಪ್ರಯೋಜನ ಅದನ್ನು ಹಾಳು ಮಾಡಿದವ ಇರೋದನ್ನು ತಿಳ್ಕೊಳ್ಳದೆ. ನೀವು ಅಕಸ್ಮಾತ್ ಪರಮಾರ್ಥ ರೂಪದಲ್ಲಿ ನಿಂತ್ಕೊಂಡು ಇದನ್ನ ಕಾರ್ಯವನ್ನು ಕಾರಣ ರೂಪದಲ್ಲಿ ನೋಡಿದ್ರೆ ನೀವು ಯಾವ ಪ್ರಯೋಜನನೂ ಕೇಳ್ತಿರ್ಲಿಲ್ಲ. ತಸ್ಯ ಕಾರ್ಯಂ ತಸ್ಯ ಪ್ರಯೋಜನಂ ನೈವ ತಸ್ಯ ಕೃತಯನಾರ್ಥೋ ನಾ ಕೃತಯವೇ ಕಷ್ಟನ. ಏನೋ ಪ್ರಯೋಜನ ಬೇಕಾಗಿಲ್ಲ. ಆದ್ರೆ ಇಲ್ಲಿ ತಪ್ಪಾದ ತಿಳಿಕೆ ಪ್ರೇಮದ ನಾನು ಬಂದ ಕೂಡಲೇ ನನ್ನನ್ನೇ ಅಲ್ಲೂ ಕೂಡ ತಪ್ಪಾಗಿ ತಿಳಿದೆ. ತಪ್ಪಾಗಿ ತಿಳಿದು ಏನ್ ಮಾಡಿದೆ ಗೊತ್ತಾ? ಈ ನಾನಿಗೆ ಆ ನಾನು ಹೇಗೆ ಪ್ರಯೋಜನ ಆಗತ್ತೆ? ಆ ನಾನು ಅಂದ್ರೆ ಆ ತೋರೋ ರೂಪ ಹೇಗೆ ಪ್ರಯೋಜನ ಆಗುತ್ತೆ? ಅದನ್ನು ಕಂಬ ಮಾಡಿದ್ರೆ ಹೀಗೆ ಪ್ರಯೋಜನ ಆಗತ್ತೆ, ಇದನ್ನು ತಗಡು ಮಾಡಿದ್ರೆ ಹೀಗೆ ಪ್ರಯೋಜನ ಆಗತ್ತೆ ಅಂಥೇಳಿ ತನ್ನ ಸ್ವರೂಪವನ್ನೇ ತಾನೇ ನಾನಾ ರೂಪವಾಗಿ ತಪ್ಪಾಗಿ ತಿಳ್ಕೊಂಡ. ತಪ್ಪಾದ ತಿಳುವಳಿಕೆಯ ಏನು ತೋರೋ ರೂಪ ಇದೆಯಾ, ಆ ತೋರೋ ರೂಪಕ್ಕೆ ಸತ್ಯತ್ವ ಕೊಟ್ಟನಲ್ಲ. ಸತ್ಯತ್ವ ಕೊಟ್ಟಾಗ ಅದಕ್ಕೆ ಹೆಸರು ಕೊಟ್ಟರು ಕಾರ್ಯ. ಹೌದು, ತಪ್ಪು ತಿಳುವಳಿಕೆನ ತೋರೋ ರೂಪ ಕಾರ್ಯ ಅಂತ ಕೊಟ್ರೆ ಆ ತಪ್ಪು ತಿಳುವಳಿಕೆಗೆ ಒಂದು ಆಧಾರ ಇರಬೇಕೋ ಬೇಲ್ವೋ? ಯಾವುದನ್ನು ತಪ್ಪು ತಿಳ್ಕೊಂಡ್ರಿ? ಅದು ಕಾರಣ ಅಂದ್ರು. ಈಗ ತಪ್ಪು ತಿಳುವಳಿಕೆಗೆ ತೋರುವ ರೂಪವನ್ನ ಕಾರ್ಯ ಅಂತ ಕೊಟ್ಟು ಅದರ ಆಧಾರವನ್ನು ಕಾರಣ ಅಂತ ಕೊಟ್ರೆ ಇಡೀ ವಿಶ್ವವನ್ನು ಹಿಂಗೆ ಹಿಡ್ಕೊಂಡು ಯೋಚನೆ ಮಾಡಬೇಕು. ಒಳಗಡೆ ಸುಲಭ ಯೋಚನೆ ಮಾಡೋದು. ಇಡೀ ವಿಶ್ವವನ್ನು ಅನುಭವದಿಂದ ಅಖಂಡ ವಿಶ್ವವು ಯಾವ ರೀತಿ ತಪ್ಪು ತಿಳ್ಕೊಂಡ್ವಿ, ಆ ತಪ್ಪು ತಿಳುವಳಿಕೆಗೆ ಏನು ಆಧಾರ, ಆವಾಗ ನಮ್ಮ ಕಾರ್ಯಕಾರಣ ಸಿಗತ್ತೆ. ಆವಾಗ ಈ ಕಾಲದಲ್ಲಾಗೋ ಪ್ರಯತ್ನ ಬೇಕಾಗಿಲ್ಲ. ತಿಳ್ಕೊಳ್ಳೋದ್ರಲ್ಲಿ ಏನೋ ಕಾಲ ಇದೆಯಾ? ತಪ್ಪಾಗಿ ತಿಳ್ಕೊಳ್ಳೋಕೆ ಎಷ್ಟು ಕಾಲ ಬೇಕೋ? ಕಾಲ ಎಂತದ್ದು. ಅದನ್ನೇ ನಿನ್ನೆ ನಾನು ತಮಾಷೆ ಕೇಳಿದೆ. ನಾನು ಏನಂತ ಕೇಳಿದೆ? ಎಚ್ಚರದಲ್ಲಿ ನೀವು ಪ್ರಯತ್ನ ಮಾಡಿದ್ರೋ, ಎಚ್ಚರವಾಗೋದಕ್ಕೆ ನಿದ್ದೆಯಲ್ಲಿ ಪ್ರಯತ್ನ ಮಾಡಿದ್ರು ಅಂತ ಕೇಳಿದೆ. ಪ್ರಯತ್ನವಿಲ್ಲದೆ ಆಗೋದು ಕಾರ್ಯ ಅನ್ನೋದು ತಪ್ಪಾಗಿ ತಿಳ್ಕೊಂಡ್ರೆ ಸಾಕು. ಇದು ಎಚ್ಚರ ಅನ್ನೋದು ಕಾರ್ಯವೋ ಕಾರಣವೋ? ತಪ್ಪು ತಿಳ್ಕೊಂಡದ್ದು ಯಾರನ್ನ? ನನ್ನನ್ನೇ ನಾನು ಎಚ್ಚರ ಅಂತ ತಿಳ್ಕೊಂಡೆ. ಎಚ್ಚರ ಅಂತ ತಿಳ್ಕೊಂಡಾಗ ಎಚ್ಚರ ಏನಾಯ್ತು? ಒಂದು ಕಾರ್ಯ ಅನ್ನಿಸ್ಕೊಳ್ತು. ತಿಳ್ಕೊಂಡಿದ್ರಿಂದ ಇದ್ದದ್ದು ಆ ಎಚ್ಚರದಲ್ಲಿ ಹೀಗ ಆಯಿತು ಅಂತ ಹೇಳ್ತಿರಲ್ಲ, ಅಲ್ಲೇನೋ ಆಯ್ತು ಅಂತ ಆಗ್ಬಿಡತ್ತೆ. ಅಲ್ಲೇನೋ ಆಗಿರಲ್ಲ, ಇದ್ದಾಗೆ ಇರುತ್ತೆ. ನೀವು ತಿಳ್ಕೊಳ್ಳೋದು ತಪ್ಪಾಗ್ಬಿಟ್ಟಿದೆ. ನೀವು ತಪ್ಪು ತಿಳುವಳಿಕೆ ಬರೀ ಇಷ್ಟೇ ಬಾಯಿ ಮಾತು ಹೇಳ್ತಿರಲ್ಲ, ನೀವು ಅನುಭವ ತೋರಿಸ್ಕೊಳ್ಳಿ ತಪ್ಪು ತಿಳುವಳಿಕೆ ಏನು ಅದನ್ನ ಅಂತ ಕೇಳ್ತಾನೆ. ಅದಕ್ಕೆ ಅವ್ರು ಏನ್ ಮಾಡಿದ್ರು? ನಿಮಿಷ ತಡಿ. ಈಗ ತಪ್ಪು ತಿಳುವಳಿಕೆ ಆರಂಭವಾದದ್ದು ಅಲ್ಲಲ್ಲ, ಎಲ್ಲಿ? ಇಲ್ಲಿ. ಇದು 2-3 ಪಾಠ ಹೇಳ್ಕೊಡತ್ತೆ. ಏನ್ ಹೇಳ್ಕೊಡತ್ತೆ ಅಂದ್ರೆ ತಾನು ಕಂಡದ್ದೇ ಸತ್ಯ ಅಂತ ಮುಂಚೆ ಕೊಡುತ್ತೆ. ಇಂದ್ರಿಯಗಳ ಪಾಠ ಮೊದಲನೇದು. ಅದಕ್ಕೆ ನಾನು ಅನ್ನೋ ಪ್ರೇಮ ಕೊಟ್ಟ ಮೇಲೆ ಅದು ರಾಜ. ಅದು ಹೇಳಿದ್ದೇ ಸರಿ, ಇನ್ಯಾರನ್ನೂ ಒಪ್ಪಲ್ಲ. ಇಂದ್ರ ಹೇಳ್ತಾರೆ ಏನ್ ಕಾಡ್ತಾ ಇದೆಯೋ ಅದು ಸತ್ಯ, ಅದಕ್ಕಿಂತ ಬೇರೆ ಅಲ್ಲ ಅಂತ. ಬರೀ ಸತ್ಯ ಅಂತ ಅಷ್ಟೇ ಕೊಡ್ಲಿಲ್ಲ, ಅದು ನಮ್ಮ ಉಪಯೋಗಕ್ಕೆ ಬರುತ್ತೆ ಅನ್ನೋ ಹಾಗೆ ಮಾಡ್ಕೋ. ಆ ಮರದಿಂದ ಏನು ಉಪಯೋಗ? ಈ ಬಾಳೆಗಿಡದಿಂದ ಏನು ಉಪಯೋಗ? ಆ ಸಂಪಿಗೆ ಮರದಿಂದ ಏನು ಉಪಯೋಗ? ಈ ದೂರದಿಂದ ಏನು ಉಪಯೋಗ ಅಂತ ನಾನು ನಮ್ಮಲ್ಲಿ ಒಂದು ತಮಾಷೆಗೆ ಹೇಳ್ತೀನಿ. ನಿಮಗೆ ಬೇಜಾರು ಮಾಡ್ಕೊಳಕ್ಕಲ್ಲ. ನಾನು ಉಪವಾಸನೆ ಪೂಜೆ ಮಾಡೋಣ. ಆದ್ರೆ ಈ ಹಬ್ಬದಲ್ಲಿ ಇದು ಕಟ್ಟಾರಲ್ಲ ಇಂಥದ ಪಾಪ ಆ ಗಿಡ ಹುಟ್ಟಿರೋ ನಿಮಗೆ ಕತ್ತರಿಸಿ ಕಟ್ಟೋಕೆ ಅಂತ ತಂದು ಕಟ್ಟಿರಲ್ಲ. ಆ ಮಾವಿನ ಸೊಪ್ಪೆಲ್ಲ ಕಿತ್ತಂದು ಹಾಕ್ತಿರಲ್ಲ. ಅದು ದೇಹದ ಅವಯವ ಹೌದಾ ಅಲ್ವಾ? ಒಂದು ಜೀವಿ ಆಗಿದೆ. ನಿಮ್ ಬೆರಳನ್ನು ಹೇಗೆ ಸಿಗಿಸ್ತೀರಾ? ಅದು ಪೆಟ್ಟಾಗತ್ತಾ ಇಲ್ವಾ? ಏನು ಸಂತೋಷ ಪಡ್ತೀರಾ? ಏನು ಅಂದ ಇದೆ. ಮನುಷ್ಯನಿಗೆ ಇರೋದೆಲ್ಲ ತನ್ನ ಪ್ರಯೋಜನಕ್ಕೆ ಏನ್ ಮಾಡ್ಕೊಂಡಿರೋದು. ಎಲ್ಲ ಜೀವಿಗಳು, ಎಲ್ಲ ಜೀವಿಯ ಶರೀರವು, ಎಲ್ಲ ವಸ್ತುಗಳು ಯಾರಿಗಿದೆ? ಈ ನಾನಿಗಿದೆ. ಇವನು ಏನಾದ್ರೂ ಪರಮಾರ್ಥವಾದ ನಾನಾದ್ರೂ ಅವನು ಕಟ್ಟಕ್ ಹೋಗಲ್ಲ. ಏನ್ ಮಾಡ್ಬೇಕು? ಏನು ಮಾಡ್ಬೇಕಾಗಿಲ್ಲ, ಇದ್ದದ್ದನ್ನು ಇದ್ದಾಗ ತಿಳ್ಕೊತಾನೆ. ಅದು ಮನುಷ್ಯನ
ಜ್ಞಾನದಿಂದ ಆಗುವ ಕಾರ್ಯಕಾರಣ ಭಾವ. ಪರಮಾತ್ಮನಿಗೇನು ಇಲ್ಲ, ನಮಗೆಲ್ಲ ಏನು ಇದೆಯಾ? ಅಲ್ಲ, ಅವ್ರಿಗೆ ಕಾಣಿಸತ್ತ. ಏನು ಇಲ್ವೇ ಇಲ್ಲ ಅಂದ್ರೆ ಏನು ಕಣ್ಣ ಕಾಣಿಸಲ್ವ ಜ್ಞಾನಿಗೆ? ಈಗ ಇದನ್ನ ಈಗ ಕಂಬವನ್ನ ಕಬ್ಬಿಣ ಅಂತ ಹೇಳ್ಕೊಂಡ್ರಿ ತಿಳ್ಕೊಳ್ಳಿ, ನಿಮ್ ಕಂಬ ಕಾಣಿಸತ್ತ ಇಲ್ವಾ? ಇರೋದು ಯಾವುದು? ಕಬ್ಬಿಣ. ತಿಳ್ಕೊಂಡದ್ದು ಕಂಬ. ಕಂಬ ಕಾಣಿಸೋದೇ ಇಲ್ಲ ಅಂತೀರಾ? ಕಬ್ಬಿಣ ಕಾಣಿಸೋದೇ ಇಲ್ಲ ಅಂತೀರಾ? ಅಲ್ಲ, ಕಂಬನೇ ಕೇಳಿದ ನಾನು ಜ್ಞಾನಿಗಳಿಗೆ, ಕಂಬನೇ ಕಾಣಿಸೋದು. ಕಂಬ ಕಂಡ್ರು ಕಬ್ಬಿಣಕ್ಕಿಂತ ಬೇರೆ ಎಲ್ಲ ತಿಳ್ಕೊಳ್ತಾರೆ. ಅಲ್ಲಿ ಏನು ಅಂದ್ರೆ ತೋರೋ ರೂಪದಲ್ಲಿ ಸತ್ಯತ್ವ ಬುದ್ಧಿ ಇದ್ರೆ ಸತ್ಯತ್ವ ಬುದ್ಧಿಯಿಂದ ಅದಕ್ಕೆ ಪ್ರಯೋಜನ ಬೇಕು ಅಂತ ಹೇಳೋಕೆ ಶುರು ಮಾಡುತ್ತದೆ, ಅಲ್ಲೇ ನಿಲ್ಸಲ್ಲ. ಹೀಗೆ ಈ ಮನುಷ್ಯನ ಜ್ಞಾನ ತಾನೇ ತನ್ನ ಆರೋಪಿತ ಸ್ವರೂಪಕ್ಕೆ ಸತ್ಯತ್ವ ಬುದ್ಧಿ ಕೊಟ್ಟು ಆ ಸತ್ಯತ್ವ ಬುದ್ಧಿ ಇದ್ದದಕ್ಕೆ ಏನು ಕಾರಣ ಇರಬಹುದು? ಏನಾದ್ರೂ ಒಂದಿಂದ ಆಗಿರ್ಬೋದಲ್ಲ. ಯಾವುದರಿಂದ ಹುಟ್ಟಿತು, ಹೇಗೆ ಹುಟ್ಟಿತು ಅಂತ ಈ ಕಾರ್ಯಕಾರಣ ದೊಡ್ಡ ಚರ್ಚೆ. ನೆನ್ನೆ ಪೂರ್ತಿ ಚರ್ಚೆ ಮಾಡಿದ್ದು ತಪ್ಪು ತಿಳುವಳಿಕೆಯಿಂದ ಕಂಡ ರೂಪಕ್ಕೆ ಕಾರ್ಯಕಾರಣ ಭಾವದ ಚರ್ಚೆಗಳು. ಅಲ್ಲಿ ಹೋದ್ರೆ ಏನಾಗ್ಬಿಡುತ್ತೆ, ತೋರುವ ರೂಪಕ್ಕೆ ಒಂದು ಹೆಸರಿದೆ. ಏನ್ ಹೇಳ್ತೀವಿ ನಾವು ಹೆಸರನ್ನ? ಮಾಯಾ ಅಂತೀವಿ. ಯಾಕೆ ಮಾಯಾ ಅಂತ ಹೇಳಿದ್ವಿ ಅಂದ್ರೆ, ನೀವು ಇಷ್ಟೊತ್ತು ವಿಚಾರ ಮಾಡಿದ್ರಲ್ಲ ಪ್ರಪಂಚದಲ್ಲೇ ಒಂದು ಸಿಗಲ್ಲ ಯುಕ್ತಿಗೆ. ಇದು ಎಚ್ಚರ ಅನ್ನೋದು ನನಗಿಂತ ಬೇರೆನೋ, ನಾನು ಮಿಕ್ಕದ್ದು. ಎಲ್ಲಿಗೆ ನಾನು ಮುಗೀತು, ಎಲ್ಲಿಂದ ಬೇರೆ ಶುರುವಾಯಿತು, ಒಂದು ಉತ್ತರವೇ ಸಿಗ್ತಾ ಇಲ್ಲ. ಎಲ್ಲಿ ಆಕಾಶ ಕಣ್ಣಿಗೆ ಕಾಣಿಸತ್ತೋ ಕಾಣಿಸಲ್ವೋ ಗೊತ್ತಾಗಲ್ಲ, ಕಾಲ ಇದೆಯೋ ಇಲ್ವೋ ಗೊತ್ತಾಗಲ್ಲ, ಕ್ರಿಯೆ ಇದೆಯೋ ಇಲ್ವೋ ಗೊತ್ತಾಗಲ್ಲ, ವಸ್ತು ಇದೆಯೋ ಇಲ್ವೋ ಗೊತ್ತಾಗಲ್ಲ, ದೇಹಾದಿಗಳಿದೆಯೋ ಇಲ್ವೋ, ಇಷ್ಟು ಇದೆ ಅಂತ ನಮ್ಗೆ ಅನಿಸ್ತಾನೆ ಇದೆ. ಅದಕ್ಕೆ ಯುಕ್ತಿಹೀನವಾದ ಅನುಭವವೇ ಇಲ್ಲದ ಒಂದು ತೋರಿಕೆಗೆ ಹೆಸರೇನೋ? ಮಾಯೆ. ಏನ್ ಮಾಡಿದ್ರು ಅದಕ್ಕೆ ನೀವು ಉತ್ತರ ಹೇಳಕ್ ಬರಲ್ಲ. ಎಂಥ ಬುದ್ಧಿವಂತನಾದ್ರು, ಮಹಾವಿಜ್ಞಾನಿ ಆದ್ರು, ಎಷ್ಟೇ ಪರೀಕ್ಷೆ ಮಾಡಿದ್ರು ಈ ಪ್ರಪಂಚದ ಸ್ವರೂಪವನ್ನ ತೋರೋ ರೂಪದಿಂದ ನಿರ್ಣಯ ಮಾಡೋಕ್ಕಾಗಲ್ಲ. ಆದರೂ ಒಂದು ಕೆಲವು ನಿಯಮವನ್ನ ನಿಮ್ಮ ಸಮಾಧಾನಕ್ಕೆ ಹೇಳಿದ್ದಾರೆ. ಈಗ ಹುಟ್ಟಬೇಕು ಅನ್ನೋ ದೃಷ್ಟಿಯಲ್ಲಿ ಈಗ ಹಿಂದೆ ಒಂದು ಚರ್ಚೆ ಮಾಡಿದ್ವಿ, ಇದ್ದದ್ದು ಹುಟ್ಟತ್ತೋ ಇಲ್ಲದ್ದು ಹುಟ್ಟತ್ತೋ ಅಂತ. ಇದ್ದದ್ದು ಹುಟ್ಟಬೇಕು ಅಂತ ಒಬ್ರು ಹೇಳಿದ್ರು, ಇಲ್ಲದ್ದು ಹುಟ್ಟಬೇಕು ಅಂತ ಹೇಳಿದ್ರು. ಅಲ್ಲಿ ನಾವು ಹೇಳಿದ್ವಿ ಇದ್ದದ್ದಾದ್ರೆ ಯಾಕೆ ಹುಟ್ಟಬೇಕು, ಇಲ್ಲದೆ ಹೋದ್ರೆ ಹುಟ್ಟೋದು ಹೇಗೆ? ಅದನ್ನ ಎರಡೂ ರೀತಿಯಲ್ಲಿ ಏನಾಗುತ್ತೆ, ಅನುಭವದ ಪ್ರಕಾರ ಹುಟ್ಟು ಇಲ್ಲ. ಹಾಗಾದ್ರೆ ಹುಟ್ಟು ಹೋಗ್ಬೋದಾದ್ರೆ ಹಾಗೆ ಹುಟ್ಟಬಹುದು ಅಂದ್ರೆ, ಇದ್ದದ್ದನ್ನು ತಪ್ಪು ತಿಳ್ಕೊಂಡ್ರೆ ಆ ತೋರಿಕೆ ಬೇಕಾದ್ರೆ ಹುಟ್ಟಬಹುದು. ಅದನ್ನ ಸತೋಹಿ ಮಾಯೆಯ ಜನ್ಮ. ಈಗ ಒಂದು ದೃಷ್ಟಾಂತ ಕೊಡ್ತೀನಿ. ಆ ದೃಷ್ಟಾಂತದಲ್ಲಿ ನೀವು ಚಿಂತನೆ ಮಾಡೋ ಕಾರ್ಯಕಾರಣದಲ್ಲಿ, ಒಬ್ಬ ಮನುಷ್ಯ ಕುಂಬಾರ ಅಂತ ಇಟ್ಕೊಳ್ಳೋಣ, ಮನೆ ಮುಂದೆ ಮಣ್ಣಿನ ರಾಶಿ ಇದೆ. ಇಲ್ಲಿ ತುಂಬಾ ಚರ್ಚೆ ಮಾಡೋದಿದೆ, ನಿಧಾನಕ್ಕೆ ಯೋಚನೆ ಮಾಡೋದು ನೀವು. ದೃಷ್ಟಾಂತ ಆದರೂ ಪರಮಾರ್ಥದ ದಾಷ್ಟಾಂತಿಕ ತೋರಿಸ್ತೀನಿ ಆಮೇಲೆ. ಆ ಮಣ್ಣಿನ ರಾಶಿಯನ್ನ ಕುಂಬಾರನು ನೋಡಿದೀವಿ, ನಾವು ನೋಡಿದೀವಿ, ನಾವು ಬೇರೆ ಯಾವುದೋ ಕೆಲಸಕ್ಕೆ ಹೋಗ್ತಾ ನೋಡಿದ್ವಿ. ಆ ಮಣ್ಣಿನ ರಾಶಿ ನೋಡೋ ಕುಂಬಾರನಿಗೆ ಅಲ್ಲಿ ಒಳಗಿರೋ ಪಾತ್ರೆಗಳೆಲ್ಲ ಕಾಣಿಸ್ತಾ ಇದೆ, ಅವ್ರು ಮಾಡಬೇಕಾದ ಪಾತ್ರೆಗಳು ಅವನ ದೃಷ್ಟಿಯಲ್ಲಿದೆ. ನಮಗ ಮಣ್ಣಿನ ರಾಶಿ ಕಾಣಿಸ್ತಾ ಇತ್ತು. ನಾವು ಸಂಜೆ ಬರೋಷ್ಟೊತ್ತಿಗೆ ಏನಾಗಿತ್ತು, ಎಲ್ಲ ಪಾತ್ರೆ ಮಾಡಿಟ್ಟಿದ್ದ. ಈಗ ಪ್ರಶ್ನೆ ಏನ್ ಗೊತ್ತಾ, ಇದ್ದ ಪಾತ್ರೆಗಳು ಹುಟ್ಟಿದವೋ ಇಲ್ಲದೇ ಇರೋ ಪಾತ್ರೆಗಳು ಹುಟ್ಟಿದವೋ? ಮೂರು ಬೇರೆ ಬೇರೆ ಉತ್ತರ ಹೇಳ್ತೀರಿ. ಸರಿಯಾದ ಉತ್ತರ ಹೇಳ್ರೆ. ಈಗ ಪಾತ್ರೆ ಬಂದ್ಬಿಡ್ತು, ಮುಂಚೆನೇ ಇತ್ತ ಇಲ್ವಾ? ಅವ್ಯಕ್ತವಾಗಿತ್ತು. ಈಗ ನಿನ್ನೆ ನಾನು ಕೆಲವು ಪ್ರಶ್ನೆ ಮಾಡಿದ್ದೆ, ಹುಟ್ಟುವ ಕ್ರಿಯೆ ಕರ್ತೃ ಯಾರು ಅಂತ. ಮಣ್ಣ ಗಣಿಗೆ ಏನು ಅಂತ ಕೇಳಿದೆ. ಈಗ ಹೇಳ್ತೀನಿ, ಅವ್ಯಕ್ತವಾದ ಗಣಿಗೆ ಏನಾಗಿತ್ತು, ಅವ್ಯಕ್ತವಾದ ಗಣಿಗೆ ತಾನೇ ಹುಟ್ಟಿ ವ್ಯಕ್ತವಾಯಿತು. ಯಾಕ್ರೆ ಅದಮ್ಮ ಗಡಿಗೆ ಗಡಿ ಹೆಂಗ್ ಬರುತ್ತೆ? ಗಡಿಗೆ ಈ ಗಡಿಗೆ ಕಾಣಿಸ್ತಾ ಹೋಗಿದ್ರೆ ಅವ್ರ ಕುಂಬಾರನಿಗೆ ಗಡಿಗೆ ಮಾಡಕ್ ಬರ್ತಿತ್ತಾ? ಒಂದು ಇಲ್ಲಿ ದಿಂಬಿ ಇದೆ ಅಂದ್ಕೊಳ್ಳಿ, ಬಡಗಿ ಕರ್ಕೊಂಬನೆ, ಇದರಲ್ಲಿ ಇಷ್ಟು ಸೈಜಿನ ಒಂದು ಹಲಿಗೆ ಆಗತ್ತೆ, ಇಷ್ಟು ತೊಲೆ ಆಗತ್ತೆ, ಇಷ್ಟು ತೀರಾಗತ್ತೆ, ಇಷ್ಟು ತೀರು ಅಂದ್ರೆ ಇದು ಅದಕ್ಕೆ ನಿಮ್ಗೆ ಗೊತ್ತಾಗತ್ತೆ ಎಲ್ಲ ಆಗತ್ತೆ. ನಾವು ನೋಡ್ತಾ ಇರ್ತಾನೆ, ನಮಗೇನು ಕಾಣಿಸಲ್ಲ, ಅಲ್ಲಿ ಎಂತ ಕಾಣಿಸತ್ತೆ, ಬರೀ ಮರನೇ ಕಾಣಿಸತ್ತೆ. ಈಗ ಮೊದಲು ಅವ್ಯಕ್ತವಾಗಿದ್ದ ಬಿಡಿಸ್ತಾನೋ ಅದ್ರಲ್ಲಿ ಏನು ತುಂಬ್ತಾನ ಮರದಲ್ಲೇ ಬಿಡಿಸಿ ತೋರಿಸ್ತಾನೆ. ವ್ಯಕ್ತಾನೇನೋ ಬಿಡಿಸಿ ತೋರಿಸೋದು, ಅವ್ಯಕ್ತಾನೇನೋ ಅಡಕೊಂಡಿರೋದು. ಮಣ್ಣಿನ ರಾಶಿಯಲ್ಲಿ ಪಾತ್ರೆ ಅಡಗಿತ್ತೋ ಇಲ್ವಾ? ಇತ್ತಲ್ವಾ? ಈಗ ಹುಟ್ಟಿದ ಯಾವುದು, ಇದ್ದ ಪಾತ್ರೆನೇ ಹುಟ್ಟಿರೋದು. ಕರೆಕ್ಟ್ ತಾನೆ? ಹುಟ್ಟುವ ಕ್ರಿಯೆಗೆ ಮುಂಚೆ ಕರ್ತೃ ಇಲ್ಲ ಅನ್ನಲ್ಲ, ಇತ್ತಲ್ಲ.
ಸರಿ ಆಯ್ತಾ? ಈಗ ಇನ್ನೊಂದು ಕಡೆಯಿಂದ ಪ್ರಶ್ನೆ ಹಾಕ್ತೀನಿ. ಈಗ ತೋರಿದ ಚೆನ್ನಾಗಿರುತ್ತಿದೋ ಅನುಭವ ಇದು ದಾಷ್ಟಾಂತಿಕಕ್ಕೆ ಹೊಂದಿಸ್ಬೇಕೀಗ. ಬರೀ ದೃಷ್ಟಾಂತದಲ್ಲಿ ನಿಲ್ಬಾರ್ದು. ನೀವು ಕಾರ್ಯಕಾರಣ ಪ್ರಕ್ರಿಯೆಯನ್ನ ಅನುಭವದಲ್ಲಿ ತಿಳ್ಕೊಂಡು ಕೊನೆಯಲ್ಲಿ ಏನಾಗಬೇಕು ಅಂದ್ರೆ ಕಾರಣವೂ ಇಲ್ಲ, ಕಾರಣತ್ವವೂ ಇಲ್ಲ, ಕಾರ್ಯವೂ ಇಲ್ಲ, ಇರೋದು ಒಂದನ್ನೇ ಕಾರ್ಯಕಾರಣ ಅಂತ ಮಾಡ್ಕೊಂಡ್ವಿ ಅಂತ ಆಗ್ಬೇಕು. ದೃಷ್ಟಾಂತವನ್ನ ಸ್ವಲ್ಪ ಚರ್ಚೆ ಮಾಡೋಣ. ಈಗ ಮಡಿಕೆ ಹುಟ್ಟಿದೆ. ಮಡಿಕೆ ಹುಟ್ಟು ಬಂದು ನಾವು ನಮ್ಗೆ ಸ್ವಲ್ಪ ವಿವೇಕ ಇದ್ದವರು, ಕೆಲವು ಜನ ಪ್ರಯೋಜನ ಇದ್ದವರು ಅಂತ ಇಟ್ಕೊಳ್ಳೋಣ. ಪ್ರಯೋಜನ ಅಂದ್ರೆ ಮಡಿಕೆನೇ ಉಪಯೋಗಿಸ್ತಾ ಇದ್ದ ಕಾಲ. ಈ ಮಡಿಕೆ ಯಾರು ತಗೋತಾರೋ ಇಲ್ವೋ? ಈಗ ಉಪಾಸನಾಗ್ನಿಗೆ ಒಂದು ಇದನ್ನ ಉಖೆ ಅಂತ ಹೇಳಿದ್ವಿ. ಉಖೆ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೋ ಇಲ್ವೋ? ಮಡಿಕೆನೆ ಅಗ್ನಿ ಇಟ್ಕೊಳಕ್ಕೆ, ಉಪಾಸನಾಗ್ನಿ ಇಟ್ಕೊಳಕ್ ತಗೊಂಡ್ಬರ್ತೀವಿ. ಯಾಕಂದ್ರೆ ಸುಡೋಲ್ವಲ್ಲ ಅದು. ಈ ಪಾತ್ರೆ ಆದ್ರೆ ಸುಟ್ಟು ಬಿಡುತ್ತೆ, ಅದು ಸುಡೋದಿಲ್ಲ. ಆ ಪಾತ್ರೆ ಒಂದೊಂದು ಪ್ರಯೋಜನ, ನಮ್ಗೆ ಇದು ಬೇಕು ಅದು ಬೇಕು, ಅದು ತೋರಿಸೋ ಇದು ತೋರಿಸೋ ಅಂತೀವಿ. ಈಗ ನನ್ನ ಪ್ರಶ್ನೆ, ಒಂದು ಮಡಿಕೆಯಿಂದ ಇನ್ನೊಂದು ಮಡಿಕೆ ಹುಟ್ಟಿದ್ಯಾ? ಹುಟ್ಟಿಲ್ಲ. ಈಗ ಇರೋ ಎರಡು ವಸ್ತುಗಳು ಪರಸ್ಪರ ಒಂದರಿಂದ ಹುಟ್ಟಲ್ಲ. ಎರಡು ದೇಹಗಳನ್ನು ಇಟ್ಕೊಳ್ಳಿ. ಈ ದೇಹದಿಂದ ಈ ದೇಹ ಹುಟ್ಟಲ್ಲ, ಆ ದೇಹದಿಂದ ಆ ದೇಹ ಹುಟ್ಟಲ್ಲ. ಇರೋದಕ್ಕೆ ಕಾರಣ ಅಲ್ಲ, ನಮ್ಗೆ ಗೊತ್ತಾಯ್ತು. ಸರಿನಾ? ಈಗ ಇವನ ದೃಷ್ಟಿಯಲ್ಲಿ ಎರಡಕ್ಕೂ ಇರುವಿಕೆ ಕೊಟ್ಟಿದ್ದಾನೆ ಬರುವನು ಪ್ರಯೋಜನ ದೃಷ್ಟಿಯಿಂದ. ಇನ್ನೊಬ್ಬ ವಿವೇಕಿ ಇದ್ದಾನೆ, ಅವನಿಗೆಲ್ಲ ಏನ್ ಕಾಣಿಸ್ತಾ ಇದೆ? ಮಣ್ಣೆ ಏನ್ ಕಾಣಿಸ್ತಾ ಇದೆ. ಈಗ ಒಂದು ತಪ್ಪು ತಿಳುವಳಿಕೆ ಆಗ್ಬಿಟ್ಟಿದೆ. ಯಾರು ತಪ್ಪು ತಿಳುವಳಿಕೆ ಇದೆ ಇಬ್ಬರಲ್ಲಿ? ಪ್ರಯೋಜನ ಬುದ್ಧಿ ಇರೋನಿಗೆ ತಪ್ಪು ತಿಳುವಳಿಕೆ ಆಗಿದೆ. ಕರೆಕ್ಟ್. ಈಗ ತಪ್ಪು ತಿಳುವಳಿಕೆಯಿಂದ ಅಸ್ತಿತ್ವ ಯಾವುದಕ್ಕೆ ಕೊಟ್ಟವನು? ಮಡಿಕೆ ಕೊಟ್ಟ. ಈಗ ಮಡಿಕೆ ಅವ್ಯಕ್ತವಾಗಿತ್ತು ಅಲ್ವಲ್ಲ, ಅದು ತಪ್ಪು ತಿಳುವಳಿಕೆಯಿಂದನೋ ನಿಜವಾದ ತಿಳುವಳಿಕೆಯಿಂದನೋ? ಇಲ್ಲೇ ಸಿಕ್ಬಿಡೋದು ನಾವು. ಈ ಮುಂಚೆ ಹೇಳಿದೆ, ಏನ್ ಹೇಳಿದ್ದೆ? ಅವ್ಯಕ್ತವಾದ ಮಡಿಕೆಯೇ ಅದೇ ಹುಟ್ಟುವ ಕ್ರಿಯೆ ಕರ್ತೃ, ಅದನ್ನೇ ಹುಟ್ಟಿತು ಅಂತ ಹೇಳ್ತೀವಿ ಅಂತ. ಈಗ ವ್ಯಕ್ತವಾದ ಮಡಿಕೆಯನ್ನು ಇಟ್ಕೊಡ್ರಿ. ಮುಂಚೆ ಅವ್ಯಕ್ತವಾದ ಮಡಿಕೆಯಲ್ಲಿ ಇರಲಿ. ವ್ಯಕ್ತವಾದ ಮಡಿಕೆ, ಆ ವ್ಯಕ್ತವಾದ ಮಡಿಕೆಯಲ್ಲಿ ಒಬ್ಬ ಪ್ರಯೋಜನ ದೃಷ್ಟಿಯಿಂದ ಬೇರೆ ಅಂತ ತಿಳ್ಕೊಂಡ, ಇನ್ನೊಬ್ಬ ಏನ್ ತಿಳ್ಕೊಂಡ? ಮಣ್ಣೆ ಅಂತ ತಿಳ್ಕೊಂಡ. ಇಬ್ಬರಲ್ಲಿ ಯಾರ ಸರಿಯಾದ ತಿಳುವಳಿಕೆ? ಮಣ್ಣೆ ಅಂತ ತಿಳ್ಕೊಂಡವನಿಗೆ ಸರಿಯಾದ ತಿಳುವಳಿಕೆ, ಇವನಿಗೆ ತಪ್ಪು ತಿಳುವಳಿಕೆಯಿಂದ ಹುಟ್ಟಿದ್ದಾನೆ. ಯಾವುದೋ ಇದು ತಪ್ಪು ತಿಳುವಳಿಕೆಯಿಂದ ಹುಟ್ಟಿದು. ಇದಕ್ಕೆ ಮೊದಲು ಅವ್ಯಕ್ತವಾಗಿದ್ದಲ್ಲ ಅದು. ಅಲ್ಲ, ನಾನು ಕೇಳ್ತಾ ಇರೋದು ನನ್ನ ಪ್ರಶ್ನೆಗೆ ಅರ್ಥ ಆಗಲಿಲ್ಲ ಅಂತ ಕಾಣುತ್ತೆ. ಪ್ರಶ್ನೆ ಅರ್ಥ ಆಯ್ತಾ? ಈಗ ಹುಟ್ಟುವ ಕ್ರಿಯೆಗೆ ಅವ್ಯಕ್ತವಾದ ಮಡಿಕೆ ಕರ್ತೃ ಅಂತ ಹೇಳಿದ್ರು, ಹೌದಾ ಅಲ್ವಾ? ಈಗ ವ್ಯಕ್ತವಾದ ಮಡಿಕೆಗೆ ಅದೇ ವ್ಯಕ್ತವಾದದ್ದು. ಮಣ್ಣು ಆಕಾರಾಂತರ ಆಗಲಿಲ್ಲ. ನೀವೇನು ಬರ್ತಾರೆ ಅಂದ್ರೆ ಅವರು ಒಂದು ರೂಪ ಇನ್ನೊಂದು ರೂಪ ಆಗತ್ತೆ ಅಂತಾರಲ್ಲ, ಆ ಮಣ್ಣಿನ ಮುದ್ದೆ ಗಡಿಯಾಕಾರ ಆಗಲ್ಲ. ಈಗ ಮುದ್ದೆ ಆಕಾರ ಬೇರೆ, ಗಡಿಯಾಕಾರ ಬೇರೆ. ಆ ಮಣ್ಣಲ್ಲಿ ಏನೇನು ಆಗಬಹುದೋ ಎಲ್ಲ ಆಕಾರಗಳು ಆವಾಗಲೇ ಅಡಕವಾಗಿರುತ್ತೆ, ಅಡಗಿರುತ್ತೆ. ಆದ್ರಿಂದ ಆ ಅಡಗಿರುವ ಆಕಾರಗಳೇ ವ್ಯಕ್ತವಾಗಿ ತೋರಿಸ್ತಾನೆ. ಇವನು ಮಾಡಿದ ಕೆಲಸ ಏನು ಅಂದ್ರೆ ಆಕಾರ ಕೊಡಲ್ಲ. ಏನ್ ಮಾಡ್ತಾನೆ? ಬೇರೆ ಆ ರೂಪ ಬಿಟ್ಟು ಬೇರೆ ರೂಪದ ಹಾಕಿ ತಟ್ತಾನ. ಅದನ್ನ ಯಾವ ರೂಪ ತೋರಿಸ್ಬೇಕಾಗಿತ್ತೋ ಆ ರೂಪವನ್ನ ಬಿಟ್ಟು ಉಳಿದ ರೂಪವನ್ನೆಲ್ಲ ಮರೆ ಮಾಡ್ತಾನ. ಆ ಗಡಿಗೆ ರೂಪ ಕೊಡಕ್ ಬರಲ್ಲ ಕುಂಬಾರನಿಗೆ. ಕರೆಕ್ಟ್ ತಾನೆ? ಅದಕ್ಕೆ ಕುಂಬಾರ ಮಡಿಕೆ ಮಾಡಿದ್ದ ಬೇರೆ ರೂಪ ಮುಚ್ಚಿದ್ನ. ಸರಿ, ಅನುಭವದಿಂದ ಹೇಳಿದ್ರೆ ಕರೆಕ್ಟ್ ತಾನೆ? ಮಡಿಕೆ ಮಾಡ್ದ ಅನ್ನೋ ಶಬ್ದಕ್ಕೆ ಮಡಿಕೆ ಮಾಡಕ್ ಬರಲ್ಲ ಅವನಿಗೆ. ಇದ್ದ ಮಡಿಕೆ ಅದು, ಇದ್ದ ಮಡಿಕೆ ಅಲ್ವೇನ್ರೆ? ಇಲ್ಲದ ಮಡಿಕೆ ಬರಲ್ಲ. ತಿಳ್ಕೊಬೇಡ್ರಿ, ನಾವು ಸರಿಯಾಗಿ ಹೇಳ್ತಾ ಇದ್ದೀನಿ. ಇದು ಬಹಳ ಆಳವಾದ ಚಿಂತನೆ. ಯಾಕೆಂದ್ರೆ ನೀವು ಈಗ ಬಂದ್ರೆ ತಪ್ಪು ತಿಳುವಳಿಕೆಯಿಂದ ತೋರಿದ್ದು ಕಾರ್ಯ, ಆ ತೋರಿಕೆಗೆ ಆಧಾರವಾದ ಕಾರಣ. ಈ ಮಾತು ಹೇಳಿದ್ದೀನಿ. ಇದನ್ನು ನೀವು ಪ್ರಪಂಚದ ಎಲ್ಲಾ ಕಾರ್ಯಕಾರಣ ಭಾವದಲ್ಲೂ ನೀವು ಕಾಣಬೇಕು. ಅಕ್ಕಿ ಅನ್ನದಲ್ಲೂ ಕಾಣಬೇಕು, ಹತ್ತಿ ಬಟ್ಟೆಯಲ್ಲೂ ಕಾಣಬೇಕು, ಇನ್ನು ಪ್ಲಾಸ್ಟಿಕ್ ಕುರ್ಚಿ ನೋಡೋದಲ್ಲೂ ಕಾಣಬೇಕು. ತಪ್ಪು ತಿಳುವಳಿಕೆಯಿಂದ ಕಾರ್ಯ ಹುಟ್ಟಿದೆ, ಆ ತಪ್ಪು ತಿಳುವಳಿಕೆ ಆಧಾರವಾದದ್ದು ಕಾರಣ ಆಗಿದೆ ಅಂತ ಎಲ್ಲಾ ಕಡೆಯಲ್ಲೂ ಬರಬೇಕು. ಅದಕ್ಕೆ ನಾನು ದೃಷ್ಟಾಂತವನ್ನು ಸ್ವಲ್ಪ ಆಳವಾಗಿ ಯೋಚನೆ ಮಾಡ್ತಾ ಇದ್ದೀನಿ. ನೀವು ಚೆನ್ನಾಗಿ ಯೋಚನೆ ಮಾಡಿ. ಕಾರ್ಯಕಾರಣ ನಮ್ಗೆ ಏನ್ ಅನ್ಸಿದೆ ಗೊತ್ತಾ? ಮೊದಲು ಅವ್ಯಾಕರದಿಂದ ಹುಟ್ಟಿದೆ, ಆಕಾಶ ಹುಟ್ಟಿತು ಅಂತ ಹೇಳಿದ್ವಲ್ಲ, ಅದು ಅನುಭವಕ್ಕೆ ಬರಲ್ಲ. ಈ ಪುರಾಣಗಳಲ್ಲೂ ಈ ಶ್ರುತಿಯಲ್ಲೂ ಹೇಳುತ್ತೆ. ಏನ್ ಹೇಳುತ್ತೆ? ಮುಂಚೆ ಆತ್ಮನ ಆಕಾಶ ಸಂಭೂತ ಆಕಾಶ ವಾಯು ಅಂತ ಹೇಳ್ತೀವಿ. ಏನು ಒಂದು ಅನುಭವ ಬರಲ್ಲ. ನೀವು ಹೇಳ್ತೀರಿ ವೇದಾಂತ ವಾಕ್ಯವೆಲ್ಲ ಏನೋ ಅನುಭವದಲ್ಲಿ ಗೊತ್ತಾಗೋದು ಅಂತ. ಎಂತ ಅನುಭವ ಬರುತ್ತೆ? ಆತ್ಮದಿಂದ ಆಕಾಶ ಹುಟ್ಟಿದ್ ತೋರ್ಸೆ, ಆಕಾಶದಿಂದ ವಾಯು ಹುಟ್ಟಿರೋ ಅನುಭವ ತೋರಿಸ್ರಿ. ಇಷ್ಟು ವಾಯು ಕೊಡ್ತೀನಿ, ಇಷ್ಟು ಅಗ್ನಿ ಮಾಡ್ಕೊಡ್ರೆ, ಇಷ್ಟು ಕೆಂಡ ತಗೊಂಡೆ ಒಂದು ಲೋಟ ನೀರು ತಂದ್ಕೊಡ್ರೆ,
ಅಗ್ನಿಯಿಂದ ತಾನೇ ನೀರು ಬಂದಿದ್ದು, ಮಾಡ್ರಿ ನೋಡ, ಉಪಾದಾನ ಕಾರಣ ಅಂತ ನೀವು ಹೇಳಿದ್ದ ಅಂತ ಹೀಗೆಲ್ಲ ಕೇಳ್ತೀರಿ. ಆ ಕೇಳಿದ್ರೆ ಅಲ್ಲಿ ಉತ್ತರ ಅದಕ್ಕಿದೆ. ಆದ್ರೆ ಈಗ ಸದ್ಯಕ್ಕೇನು ಅಂದ್ರೆ ಕಾರ್ಯಕಾರಣ ಪ್ರಕ್ರಿಯೆಯಲ್ಲಿ ಉಪನಿಷತ್ತು ಹೇಳೋಕೆ ಹೊರಟಂತ ಕಾರ್ಯಕಾರಣ ಭಾವ ನೀವು ಮಾಡ್ಕೊಂಡ ಹಾಗೆ ಕ್ರಿಯೆಯಿಂದ ಆದದ್ದಲ್ಲ. ಯಾವುದು ಕಾರ್ಯಕಾರಣ ಭಾವ? ತಪ್ಪು ತಿಳುವಳಿಕೆಯಿಂದ ಆದದ್ದು. ತಿಳುವಳಿಕೆಯಲ್ಲಿ ವ್ಯತ್ಯಾಸವಾದದ್ದು ಅಂತ ಹೇಳ್ತಾ ಇದೆ ಅದು. ಅದಕ್ಕೋಸ್ಕರ ಕಾರ್ಯಕಾರಣ ಭಾವ ಹೇಳಿದೆ. ಅಲ್ಲೇನೋ ಹುಟ್ಟುಬಿಡ್ತು ಅಂತಲ್ಲ. ಅದಕ್ಕೆ ನಾನು ಇಲ್ಲಿ ಚರ್ಚೆ ಮಾಡ್ತಾ ಇರುವಾಗ ನೀವು ಈ ಕುಂಬಾರನ ದೃಷ್ಟಾಂತ ಬರ್ತಾ ಇರೋ ಇಬ್ರು, ಅಬ್ಬರಲ್ಲಿ ಒಬ್ಬ ತಿಳುವಳಿಕೆ ಇದ್ದವನು, ಒಬ್ಬ ನಮ್ಮಂಥವನು ದಡ್ಡ. ಈ ಇಬ್ಬರಲ್ಲಿ ನಿಜವಾದಂಥ ಜ್ಞಾನ, ತಪ್ಪಾದ ಜ್ಞಾನ ಇದ್ದವನಿಗೆ ಮುಂಚೆ ಗಡಿಗೆ ಇತ್ತು ಅಲ್ವಾ? ಸರಿಯಾದ ಜ್ಞಾನ ಇದ್ದವನಿಗೆ ಮುಂಚೆ ಗಡಿಗೆ ಇತ್ತೋ ಇಲ್ವಾ? ಈಗಲೇ ಇದೆ, ಮುಂಚೆ ಈಗಲೇ ಇಲ್ಲ. ಅವನು ಕಾರಣ ಕೇಳ್ತಾನೆ ಇಲ್ವಾ? ಯಾಕೆ ಕಾರಣ ಕೇಳದ? ಏನು ತಿಳುವಳಿಕೆ ಇದೀಗ? ಸರಿಯಾದ ತಿಳುವಳಿಕೆ ಯಾವ್ದು ಹೇಳಿ? ಮಣ್ಣೆ ಅಂತ. ಮಣ್ಣೆ ಈಗಲೂ ಮುಂಚೆ ಇದ್ದದ್ದು ಇರೋದು ಅದ್ವಿತೀಯವಾದ ಮಣ್ಣಾದ್ರಿಂದ, ಅದ್ವಿತೀಯ ಅಂದ್ರೆ ಆ ಜಾಗಕ್ಕೆ, ಇನ್ನು ಬೇರೆ ಮಣ್ಣಲ್ಲದೆ ಬೇರೆ ಇಲ್ಲಿರೋದು. ಆದ್ರಿಂದ ಮಣ್ಣಿಗೆ ಕಾರಣ ಅಂತ ಹೇಳಿದ ಅರ್ಥ ಇಲ್ಲ. ಆದ್ರೆ ಏನ್ ಹೇಳ್ಬೇಕು? ಮಣ್ಣಾಗಿರೋದು ಅಂತ ತಿಳ್ಕೊಂಡ. ಈಗ ಅಲ್ಲಿಯ ದೃಷ್ಟಿಯಿಂದ ಮಣ್ಣು ಮಡಿಕೆ ಕಾರಣವೋ, ಮಡಿಕೆ ಕಾರಣವೋ ಅವನ ತಪ್ಪು ತಿಳುವಳಿಕೆಯ ದೃಷ್ಟಿಯಿಂದ ಯಾವುದರಿಂದ ಯಾವ್ದು ಹುಡ್ತೋ? ಕುಂಬಾರ ಯಾವುದನ್ನು ಮಾಡ್ದ? ಮಣ್ಣನ್ನು ಮಡಿಕೆ ಮಾಡಿದ್ನ, ಮಡಿಕೆ ಮಾಡಿದ್ನ, ಏನ್ ಮಾಡ್ದ? ದೃಷ್ಟಾಂತ ಚೆನ್ನಾಗಿ ಯೋಚನೆ ಮಾಡಿದ್ನ, ಸುಲಭವಾಗಿ ಉತ್ತರ ಹೇಳಬಾರ್ದು. ಏನಾಗಿದೆ ಅಂದ್ರೆ ಪ್ರಯೋಜನ ದೃಷ್ಟಿಯಿಂದ ಮಡಿಕೆ ಆಕಾರ ಕಾಣಿಸ್ತು. ಇವನ ಪ್ರಕಾರ ಮುಂಚೆ ಮಡಿಕೆ ಅವನಲ್ಲಿ ಅಲ್ಲಿ ಇಲ್ಲದೆ ಹೋಗಿದ್ರೆ ಬರ್ತಿರ್ಲಿಲ್ಲ ಅಲ್ವಾ? ಇದ್ದದ್ದನ್ನೇ ಅವನು ತೋರಿಸೋದು ಮಾಡ್ದ. ಅವ್ಯಕ್ತವಾಯಿತು, ವ್ಯಕ್ತ ಮಾಡ್ದ. ಅವ್ಯಕ್ತವಾದ ಏನಾಯ್ತು ಅಂದ್ರೆ ಮಣ್ಣಿನ ಬೇರೆ ಆಕಾರ, ಮಡಿಕೆ ಇತ್ತಲ್ಲ, ಮಣ್ಣಿನ ರಾಶಿ ಇದೆ ಒಳಗೆ, ನಿಜವಾಗಿ ಮಡಿಕೆ ಮಾಡಿ ಮಣ್ಣಿನ ರಾಶಿಯಲ್ಲಿ ಮುಚ್ಚಿಟ್ಟಿದ್ರೆ ಏನ್ ಹೇಳ್ತಿದ್ರಿ ನೀವು? ಮಣ್ಣಿನ ರಾಶಿಯಲ್ಲಿ ಮಡಿಕೆ ಮುಚ್ಕೊಂಡಿದೆ ಅಂತಿದ್ರಿ. ಹಾಗೆ ಬೇಡ, ಮಣ್ಣೆ ಇದ್ರೂ ಕೂಡ ಒಳಗೆ ಅಳಿಕೊಂಡಿದೆ ಅಂತ ಹೇಳ್ತೀವಿ. ಆಗ ಕುಂಬಾರ ಬೇರೆ ಆಕಾರವನ್ನೆಲ್ಲ ತೆಗೆದು ಒಂದು ಆಕಾರ ಉಳಿಸ್ತಾರೆ. ಯಾವ ಆಕಾರ ಉಳಿಸ್ತಾನೆ? ಆ ಆಕಾರವನ್ನು ಇವನು ಕೊಡಲ್ಲ, ಅದರಲ್ಲಿ ಇತ್ತು ಆಕಾರವನ್ನು ತೋರಿಸ್ತಾನೆ. ಈಗ ಮಣ್ಣಿನಿಂದ ಆಕಾರ, ಮಡಿಕೆಯಿಂದ ಮಡಿಕೆ ಹುಟ್ಟಿತು, ಮಡಿಕೆ ಕಾರ್ಯಕಾರಣ ಭಾವ. ಯಾವುದು ಕಾರ್ಯಕಾರಣ ಭಾವ? ಮಣ್ಣು ಕಾರಣವೋ, ಮಡಿಕೆ ಕಾರಣವೋ? ಯಾವುದಕ್ಕೆ ದೃಷ್ಟಾಂತದಲ್ಲಿ ಅಂತ ಕೇಳಿದ್ರೆ, ಮಣ್ಣು ಅಲ್ಲೂ ಮಣ್ಣು ಇಲ್ಲೂ ಮಣ್ಣು ಎರಡೂ ಕಡೆ ಇದು. ಮಣ್ಣಿಗೆ ಕಾರಣ ಆಗಲ್ಲ. ಮಡಿಕೆ ಮುಂಚೆನೇ ಇತ್ತು, ಆಮೇಲೆ ಅವ್ಯಕ್ತವಾಯಿತು, ತೋರ್ತು, ಅದು ಕಾರ್ಯಕಾರಣ ಭಾವ ಅಂತ ಹೇಳಿದ್ರೆ ಆಗಲ್ಲ. ಈಗ ಏನ್ ಮಾಡಬೇಕು ಅಂದ್ರೆ, ಮುಂಚೆ ಈ ತಪ್ಪು ತಿಳ್ಕೊಂಡವನ್ ಕೇಳಬೇಕು, ನೀ ಯಾವುದನ್ನು ತಪ್ಪು ತಿಳ್ಕೊಂಡೆ? ಹಾಗಾದ್ರೆ ಅದೇ ಕಾರಣ. ಏನು ತಪ್ಪು ತಿಳ್ಕೊಂಡೆ? ಅದೇ ಕಾರಣ. ತಪ್ಪು ತಿಳುವಳಿಕೆಯಿಂದ ತೋರಿದ ಕಾರಣ. ಅದಕ್ಕೆ ಶಂಕರಾಚಾರ್ಯರು ಪದೇ ಬರೀತಾರೆ. ಏನ್ ಬರೀತಾರೆ? ಈಗ ನೋಡಿ, ನಾಮರೂಪಗಳು ಮಡಿಕೆ ಜಾಗದಲ್ಲಿದೆ, ಒಳಗಡೆ ಮಣ್ಣಿ ಜಾಗದಲ್ಲಿ ಅರಿವಿದೆ. ಯಾವುದಿದೆ? ಅರಿವಿದೆ. ಈ ನಾಮರೂಪಗಳು ಅರಿವಿನಲ್ಲಿ ಅಡಗಿತ್ತೋ ಇಲ್ವಾ? ಬರುತ್ತೆ. ತಪ್ಪು ತಿಳುವಳಿಕೆ ಮಾಡ್ಕೊಂಡವರಿಗೆ ಕೇಳ್ತಾ ಇರೋದು. ಈಗ ನಾಮರೂಪಗಳು ನಮ್ಗೆ ತೋರ್ತಾ ಇದೆ, ಇದಕ್ಕೆ ಸತ್ಯತ್ವ ಬುದ್ಧಿ ಕೊಟ್ವಿ, ಹೌದಾ? ಇದು ನಿಜ ಮಾಡ್ಕೊಂಡ್ವಿ. ಇದಕ್ಕೆ ನಿಜ ಮಾಡ್ಕೊಂಡಾಗ ಇದು ಒಂದು ಸಲ ಅಡಗತ್ತೆ, ನಿದ್ದೆಯಲ್ಲಿ ಅಡಗತ್ತೆ, ಪ್ರಳಯದಲ್ಲಿ ಅಡಗತ್ತೆ. ಬಿಡಿ, ಅದು ಅನುಭವ ಬರಲ್ಲ. ನಿದ್ದೆಯನ್ನೇ ತಗೊಳ್ಳೋಣ, ಯಾಕಂದ್ರೆ ನಿದ್ದೆ ನಮಗೆ ಅನುಭವದಲ್ಲಿ ಇದೆಯಲ್ಲ. ನಿದ್ದೆಯಲ್ಲಿ ಈ ನಾಮರೂಪಗಳು ಅಡಗಿತ್ತು ಅಂದ್ರೆ, ಈಗ ಮಡಿಕೆ ತೋರುವ ತಪ್ಪು ತಿಳ್ಕೊಂಡವನಿಗೆ ಅಡಗಿದಾಗ ಅಲ್ಲಿ ಇರುತ್ತೆ ಅಂತ ಹೇಳ್ತೀವೋ ಇಲ್ವಾ? ಹಾಗೆ ನಾಮರೂಪಗಳು ನಮ್ಮ ನಿದ್ದೆಯಲ್ಲಿ ಇತ್ತೋ ಇಲ್ವಾ? ಇಲ್ಲೇ ಬರಲಾಗಪ್ಪ. ಮಣ್ಣಲ್ಲಿ ಈಗ ನೋಡು, ಸರಿಯಾಗಿ ತಿಳ್ಕೊಂಡವನಿಗೆ ಮಡಿಕೆ ಈಗಲೇ ಇಲ್ಲ, ಆದ್ರಿಂದ ಅಲ್ಲಿ ಅಡಗಬೇಕಾಗಿಲ್ಲ. ಮಡಿಕೆ ನೋಡುವ ಮೂರ್ಖಾದ್ರೂ ಮಡಿಕೆ ಇದೆ, ಮದುವೆ ಇದೆ, ಆಮೇಲೆ ಮದುವೆ ಇದೆ, ಹೋದ್ಮೇಲೆ ಮಡಿಕೆ ಇರುತ್ತೆ. ಏನಾಯ್ತಾ? ತಗೊಂಡು ಈಗ ಇನ್ನೊಂದು ಪ್ರಶ್ನೆ ಇದೆ. ಇದು ಆಳವಾಗಿ ನೆನ್ನೆನೆ ಹೇಳ್ಬೇಕಾಯ್ತು. ನೆನ್ನೆ ಪ್ರಪಂಚದೊಳಗೆ ಹೇಳ್ತಾ ಇದ್ದೀನಿ. ಈಗ ಯಾವಾಗ ತಪ್ಪು ತಿಳುವಳಿಕೆಯನ್ನೇ ನೀವು ಪ್ರಧಾನ, ಅದಕ್ಕೆ ಮೊಟ್ಟ ಮೊದಲು ಯಾವ ಪ್ರಕ್ರಿಯೆ ಹೇಳಿದ್ದಾವ? ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ವಿದ್ಯಾ ಪ್ರಕ್ರಿಯೆಯೇ ಉಳಿದ ಪ್ರಕ್ರಿಯೆಗಳಿಗೋಸ್ಕರ ಬಂದದ್ದು.
ಬಾಕಿ ಬರೀ ಪ್ರಕ್ರಿಯೆ ಅಲ್ಲ. ಈ ಕೊನೆಯಲ್ಲಿ ನಿಮ್ಗೆ ಏನಾಗುತ್ತೆ ಗೊತ್ತಾ, ಕಾರಣನೂ ಇಲ್ಲ ಕಾರ್ಯನೂ ಇಲ್ಲ ಅಂತ ಆಗ್ಬಿಡುತ್ತೆ. ಆ ಸುಳ್ಳೆ ಬರೀ ಕಾರ್ಯಕಾರಣ ಅಂತ ಹೇಳಕ್ ಹೋಗಿ ಕೊನೆಗೆ ತಪ್ಪು ತಿಳುವಳಿಕೆಯನ್ನ ತೋರಿದ್ದನ್ನ ಕಾರ್ಯ ಅಂದ್ಬಿಟ್ವಿ, ಆ ತಪ್ಪು ತಿಳುವಳಿಕೆ ತೋರಿಕೆಗೆ ಆಧಾರವಾದನ್ನ ಹೇಳಿದ್ವಿ, ಕಾರಣ ಅಂದ್ಬಿಟ್ವಿ. ತಪ್ಪು ತಿಳುವಳಿಕೆ ಇಟ್ಕೊಂಡು ಕಾರ್ಯಕಾರಣ ಭಾವ ಹೇಳ್ತಾರ? ನಿಜವಾಗಿ ಹೇಳಿದ್ರೆ ಈಗ ಪ್ರಶ್ನೆ, ಕಾರ್ಯಕಾರಣ ಎರಡು ಕಾಲದಲ್ಲೂ ಇರುತ್ತೆ ಅಂತೀನಿ ನಾನು. ಸರಿನಾ ತಪ್ಪು? ಈಗ ಅಡಗಿದಾಗ ಮಡಕೆ ಮಣ್ಣಲ್ಲಿ ಅಡಗಿದಾಗ ಮಣ್ಣು ಇತ್ತು, ಮಡಕೆ ಇತ್ತು. ಈಗ ಮಡಕೆಯಾಗಿ ತೋರಿದಾಗ ಮಣ್ಣು ಇದೆ. ಈಗ ಎರಡೂ ಕಾಲದಲ್ಲೂ ಕಾರ್ಯಕಾರಣ ಇದೆಯೋ ಇಲ್ವಾ? ಅನುಭವದಲ್ಲಿ ಹೇಳ್ರೆ ಎರಡು ಕಾಲದಲ್ಲೂ ಮಡಿಕೆ ಇತ್ತು, ಮಡಿಕೆ ಅಂತ ಬಂತ ತಡೀರಿ. ಎರಡೂ ಕಾಲದಲ್ಲೂ ಕಾರ್ಯಕಾರಣ ಭಾವ ಇದೆ. ಕಾರ್ಯಕಾರಣ ಭಾವ ಅನ್ನೋದು ತಪ್ಪು ತಿಳುವಳಿಕೆಯಿಂದ ಆಗಿದ್ರೆ ಎರಡೂ ಕಾಲದಲ್ಲೂ ಇದೆ. ಆದ್ರೆ ನಿಜವಾಗಿ ಹೇಳೋದಾದ್ರೆ ಒಂದೇ ವಸ್ತುವನ್ನ ಕಾರ್ಯಕಾರಣ ಅಂತ ಹೇಳಿದ್ರಿಂದ ಕಾರ್ಯಕಾರಣ ಭಾವ ಯಾವಾಗಲೂ ಇಲ್ಲ. ಈಗ 4 ಉತ್ತರ ಹೇಳಿದಾಗಾಯ್ತು. ಒಂದ್ಸಲ ಕಾರ್ಯ ತೋರುತ್ತೆ, ಒಂದ್ಸಲ ಕಾರಣ ಇರುತ್ತೆ. ಕಾರ್ಯ ತೋರಿದಾಗಲೂ ಕಾರ್ಯಕಾರಣ ಎರಡೂ ಇರುತ್ತೆ, ಕಾರಣ ಬರಿದ್ದಾಗಲೂ ಕಾರ್ಯಕಾರಣ ಎರಡೂ ಇರುತ್ತೆ. ನಿಜವಾಗಿ ತಪ್ಪು ತಿಳುವಳಿಕೆಯಿಂದ ಕಾರ್ಯ ತೋರಿದ್ರಿಂದ ಆ ಕಾರಣವನ್ನೇ ಕಾರ್ಯ ಅಂತ ತಿಳ್ಕೊಳ್ಳೋದ್ರಿಂದ ಎರಡಿಲ್ಲದೆ ಇರೋದ್ರಿಂದ ಇಲ್ಲೂ ಕಾರ್ಯ ಇಲ್ಲ, ಅದರಲ್ಲಿ ಕಾರಣತ್ವ ಇಲ್ಲ, ಕಾರ್ಯಕಾರಣ ಭಾವ ಯಾವಾಗಲೂ ಇಲ್ಲ. ಈ 4 ಮಾತು ಸರಿನಾ ಅನುಭವಕ್ಕೆ? ಹಂತ ಅಂತ ಸರಿನಾ? ಒಂದೊಂದು ಹಂತ, ಯಾವ ಹಂತದಲ್ಲಿ ಯಾವುದು ಅಂತ ಯೋಚನೆ ಮಾಡಿ. ಈಗ ಒಂದು ನಿಧಾನ ಕೇಳ್ತಾನೆ. ಈಗ ಮಡಿಕೆಯನ್ನು ನೋಡಿದ್ವಿ, ಅದನ್ನು ಮಣ್ಣು ಅಂತ ತಿಳ್ಕೊಂಡ. ಅವನಿಗೆ ಮಣ್ಣಿಗಿಂತ ಬೇರೆಯಾದ ಮಡಿಕೆ ಇರಲೇ ಇಲ್ಲ. ಆವಾಗ ಅದರಲ್ಲಿ ಕಾರ್ಯ ಇಲ್ಲ, ಕಾರ್ಯ ಬರೀ ಮಾತಿನಿಂದ ಬಂದದ್ದು. ಅದೇನಾಯ್ತು, ಕಾರಣ ಒಂದು ಉಳ್ಕೊಂತಿದ್ವಿ. ಕಾರಣ ಉಳ್ಕೊಂಡ್ರೆ ಕಾರಣ ಅಂತ ಆಗಬೇಕಾದ್ರೆ ಏನಿರ್ಬೇಕು? ಕಾರ್ಯ ಇರಬೇಕು. ಕಾರ್ಯ ಇಲ್ಲ, ಅದನ್ನ ಕಾರಣ ಅಂತ ಹೇಳೋಕ್ಕಾಗಲ್ಲ. ಒಂದೇ ವಸ್ತುವಿಂತ ಕಾರಣ, ಆದ್ರೆ ಅಲ್ಲಿ ಕಾರ್ಯಕಾರಣ ಭಾವ ಎರಡೂ ಇಲ್ಲ. ಅದು ಅಡಗದಾಗಲೂ ಮಣ್ಣೆ ಆಗಿತ್ತು, ಈಗಲೂ ಮಣ್ಣೆ ಆಗಿದೆ, ಆದ್ರಿಂದ ಅಲ್ಲೂ ಕಾರ್ಯಕಾರಣ ಭಾವ ಇಲ್ಲ. ಈಗ ದಾಷ್ಟಾಂತಿಕಕ್ಕೆ ಹೋಗ್ತೀನಿ. ಅರಿವಿನ ಸ್ವರೂಪವಾಗಿ ನಿದ್ದೆಯಾಗಿ ನಾವೇ ತಾನೇ ನಿದ್ದೆ ಅಂದ್ರೆ. ಈಗ ನಮ್ಮನ್ನೇ ನಾವು ಎಚ್ಚರದಲ್ಲಿ ನಾಮರೂಪಗಳನ್ನು ನಮಗೂ ಕೊಟ್ವಿ ಅಂದ್ರೆ ಇಲ್ಲಿಗೂ ಹೆಸರು ಆಕಾರ ಎಲ್ಲ ಕೊಟ್ವಿ, ಮುಂದಿನ ಎಲ್ರಿಗೂ ಹೆಸರು ಆಕಾರ ಕೊಟ್ವಿ. ಇರೋ ಮಣ್ಣಿನ ರಾಶಿ ಹಾಗೆ ನಮ್ಮ ಚೈತನ್ಯ ರೂಪ ಹಾಗೆ ಇತ್ತು. ಈಗ ಏನಾಗ್ಬಿಡ್ತೋ, ನಾಮರೂಪಗಳನ್ನ ಈಗ ತೋರಿಸ್ತಾ ಇದ್ವಿ. ಈ ನಾಮರೂಪಗಳು ತೋರೋದಕ್ಕೆ ತಪ್ಪು ತಿಳುವಳಿಕೆಯ ಕಾರಣ. ಹಾಗೆ ಗಡಿಗೆ ತೋರೋದಕ್ಕೆ ತಪ್ಪು ತಿಳುವಳಿಕೆ ಕಾರಣವೋ, ಇಲ್ಲಿ ನಾಮರೂಪ ತೋರೋದಕ್ಕೆ ಯಾವುದು ಕಾರಣ? ತಪ್ಪು ತಿಳುವಳಿಕೆ. ಗಟ್ಟಿ ಹೇಳ್ಕೋಬೇಕು ನೀವೀಗ. ತಪ್ಪು ತಿಳುವಳಿಕೆಯಿಂದ ತೋರಿದ ನಾಮರೂಪಗಳಲ್ಲಿ ಹುಟ್ಟುವ ಕೆಲಸ ನಡೆಯಬಹುದು, ಹೌದಾ? ಅಂದ್ರೆ ಸೃಷ್ಟಿ ಕಾರ್ಯಕಾರಣ ಭಾವ ಇರಬಹುದು. ಈ ಒಂದು ಸಲ ನಾಮರೂಪಗಳನ್ನ ಇದೆ ಅಂತ ತೋರಿಸ್ಕೊಂಡ್ರೆ ನೀವು, ಅದಕ್ಕೆ ಅಸ್ತಿತ್ವ ಕೊಟ್ರೆ ಅದು ಅಡಗದಾಗಲೂ ಇದೆ ಅಂತ ಹೇಳ್ಬೇಕಾಗತ್ತೆ. ಯಾವಾಗ? ನಿದ್ದೆಯಲ್ಲೂ ಇದೆ ಅಂತ ಹೇಳ್ಬೇಕಾಗತ್ತೆ. ಈಗ ನಿದ್ದೆಯಲ್ಲಿ ಅವ್ಯಾಕೃತವಾಗಿ ಇತ್ತು ಅಂತ ಹೇಳಿದ್ರೆ ಅದು ಅವಿದ್ಯಾಕಲ್ಪಿತ ಅಂದ್ರೆ ಎರಡು ಅರ್ಥ ಒಂದೇನು. ಅವಿದ್ಯಾಕಲ್ಪಿತ ಅಂದ್ರೇನೋ ತಪ್ಪು ತಿಳುವಳಿಕೆಯಿಂದ ಅಸ್ತಿತ್ವ ಕೊಟ್ಟದ್ದು ಅಂತ ಅರ್ಥ. ಅಸ್ತಿತ್ವವೇ ಇರಲಿಲ್ಲ, ನಮ್ಮ ತಪ್ಪು ತಿಳುವಳಿಕೆಯಿಂದ ಈಗ ಅಸ್ತಿತ್ವ ಕೊಟ್ವಿ. ಯಾವುದಕ್ಕೆ? ಪ್ರಪಂಚದ ನಾಮರೂಪಗಳಿಗೆ. ಈ ನಾಮರೂಪಗಳು ಅಡಗಿದಾಗಲೂ ಇದೆ ಅಂತ ಹೇಳಬೇಕು, ಇಲ್ಲ ಅಂತ ಹೇಳಾಗಿಲ್ಲ. ಇಲ್ಲ ಅಂತ ಹೇಳ್ಬಿಟ್ರೆ ಏನ್ ತೊಂದರೆ ಬರುತ್ತೆ? ಇಲ್ಲದೆ ಇರೋದು ಬರೋ ಆಗಿಲ್ಲ, ಆಮೇಲೆ ಹುಟ್ಟೋ ಕರ್ತೃ ಅಂತ ಆಗ್ಬಿಡುತ್ತೆ, ಬಹಳ ತೊಂದರೆ ಬರುತ್ತೆ, ಹೌದಾ ಅಲ್ವಾ? ಹೀಗೆ ಕಾರ್ಯಕಾರಣ ಭಾವದಲ್ಲಿ ಅವ್ಯಾಕೃತವನ್ನೂ ತಪ್ಪು ತಿಳುವಳಿಕೆಯಿಂದ ಕಲ್ಪಿತ ಅಂತಾರೆ. ವ್ಯಾಕೃತ ಪ್ರಪಂಚವನ್ನು ಯಾವುದು ಮೊದಲು ತಪ್ಪು ತಿಳುವಳಿಕೆಯಿಂದ ಕಲ್ಪಿತವಾದದ್ದು? ಅರ್ಥ ಆಗ್ತಾ ಇಲ್ವಾ? ಅಲ್ಲ, ಕಷ್ಟ ಆಗ್ತಾ ಇದ್ರೆ ಇನ್ನೊಂದು ವಿಷಯ ಆಯ್ತು, ಮುಂದಕ್ಕೆ ಹೋಗ್ತೀನಿ ಅಷ್ಟೇ. ಇಲ್ಲಿ ತನ್ನನ್ನು ತಪ್ಪು ತಿಳ್ಕೊಂಡ. ನೆನ್ನೆ ಹೇಳಿದ್ದೀನಿ, ತನ್ನನ್ನು ಹ್ಯಾಕ್ ತಪ್ಪು ತಿಳ್ಕೊಂಡ, ತಾನೊಂದು ಪ್ರೇಮ ಹ್ಯಾಕ್ ಕೊಟ್ಟ ಅಂತ. ತನ್ನನ್ನು ತಪ್ಪು ತಿಳ್ಕೊಂಡಾಗ ಇಷ್ಟು ದೊಡ್ಡದಾದ ನಾಮರೂಪ ಪ್ರಪಂಚದಲ್ಲಿ ಇಷ್ಟು ಚಿಕ್ಕದಾದ ತನ್ನ ವಸ್ತುವಿಗೆ ಹೆಸರು ಆಕಾರ ಕೊಟ್ಕೊಂಡು ಕೂತ್ಕೊಂಡ. ಇದು ಶುರುವಾದದ್ದು. ನ್ಯಾಯವಾಗಿ ಪಂಚಭೂತಗಳು ತಾಯಿ ಜಾಗದಲ್ಲಿದೆ, ದೇಹೇಂದ್ರಿಯ ಸಂಘಾತ ಮಕ್ಕಳಾಗಿದೆ. ಮಕ್ಕಳಿಂದ ಅಂದ್ರೆ ಮಕ್ಕಳು ಅನ್ನೋ ಒಂದು ಪ್ರಮಾಣದಿಂದ ಅವುಗಳ ಅಸ್ತಿತ್ವವನ್ನ ಪ್ರಮಾಣವನ್ನು ಕೊಡೋದು ಸರಿನಾ ಅಲ್ವಾ? ಒಂದು ಪ್ರಮಾಣ ಕೊಡಬೇಕು, ಇದು ಇದೇನಕ್ಕೆ ಪ್ರಮಾಣ ಕೊಡಬೇಕು.
ಪೂರ್ವ ಸಿದ್ಧ ಪಶ್ಚಾತ್ ಸಿದ್ಧ ಅಂತ ಹೇಳಿದೀವಿ. ಪೂರ್ವ ಸಿದ್ಧ ಅಂದ್ರೇನೋ ಮೊದಲಿದ್ದದ್ದು, ಪಶ್ಚಾತ್ ಸಿದ್ಧ ಅಂದ್ರೇನೋ ಆಮೇಲೆ. ಈಗ ಕಣ್ಣು ಮೊದಲಿದೆ ಅಂತ ಆಗ್ಬೇಕು, ಕಣ್ಣಿಗೆ ರೂಪ ಆಮೇಲೆ ಕಾಣ್ತಾ ಇರೋದು ರೂಪ ಇದೆ ಅಂತ ಹೇಳ್ಬೇಕು. ಕಣ್ಣಿಗೆ ಕಾಣಿಸ್ತಾ ಇರೋದು ರೂಪ ಅಂತ ಹೇಳ್ಬೇಕು, ಯಾವ್ದು ರೂಪ ಇರೋದ್ರಿಂದ ಕಣ್ಣು ಕಾಣಿಸ್ತಾ ಅಂತ ಹೇಳ್ಬಾರ್ದು. ಪೂರ್ವ ಸಿದ್ಧ ಯಾವ್ದಾಗಬೇಕು? ಕಣ್ಣಾಗಬೇಕು. ಕಣ್ಣು ಸಿದ್ಧವಾಗಬೇಕಾದ್ರೆ ಮುಂಚೆ ಯಾವ್ದು ಸಿದ್ಧ ಆಗಬೇಕು? ಮನಸ್ಸು ಸಿದ್ಧ ಆಗ್ಬೇಕು. ಮನಸ್ಸಿಲ್ಲದೆ ಕಣ್ಣಿರತ್ತಾ? ಮನಸ್ಸಿದ್ಧ ಆಗ್ಬೇಕಾದ್ರೆ ಯಾರು ಸಿದ್ಧ ಆಗಬೇಕು? ನಾನಿರಬೇಕು. ಬುದ್ಧಿನೂ ಮನಸ್ಸಿಗೆ ಸೇರಿಸಿ ನಾನು. ಹೀಗೆ ಪೂರ್ವ ಸಿದ್ಧ ಪಶ್ಚಾತ್ ಸಿದ್ಧ ಅಂತ ಒಂದು ಕ್ರಮ ಇದೆ. ಈ ಬೀಜಾಂಕುರ ನ್ಯಾಯದಲ್ಲೂ ಕೇಳ್ತಾರೆ, ತುಂಬಾ ಚೆನ್ನಾಗಿದೆ. ಅದು ಅದರ ಇವ್ರಿಗೆ ಬಿಟ್ಟಿದ್ದೀನಿ, ತುಂಬಾ ವಿಷಯ ಬಿಟ್ಬಿಟ್ಟಿದ್ದೀನಿ ನಾನು. ಆ ವಿದ್ಯಾ ವಿಚಾರದಲ್ಲೂ ತುಂಬಾ ವಿಷಯ ಬಿಟ್ಟೆ. ಈ ಹೇಳ್ತೇನವಾ ಈಗ ಒಬ್ಬ ತಗೋಯ್ತಾ ಕಾದು ಆಗ್ಲೇ ಬೇಗ ಓಡೋಗ್ಬಿಡುತ್ತೆ ಟೈಮು. ಈಗ ಹೇಳಿ ಬಿಡಲ್ಲ ನಾನು, ಅದಾಗ್ಲಿ ಬಿಡ್ಲಿ. ನಾನು ಮಾತ್ರ ಶಂಕರ ಭಾಷೆಯಲ್ಲಿ ಅಷ್ಟು ಹೇಳ್ಬಿಡ್ತೀನಿ, ಏನಾದ್ರು ಮಾಡ್ಲಿ. ಮಧ್ಯಾಹ್ನ ಇನ್ನೊಂದಿದೆ, ಇದ್ರದ್ದು ಎಲ್ಲಿ ಮುಗಿದಿದೆ? ಇನ್ನು ಗೌಡ ಪಾದರಿಗೆ ಬಂದೇ ಇಲ್ಲ, ಇನ್ನು ಸೂತ್ರ ಭಾಷ್ಯದಲ್ಲೇ ಇದೆ. ನಾನು ಸೂತ್ರ ಭಾಷ್ಯದಲ್ಲಿ ಈ ಕಾರ್ಯಕಾರಣ ಅನನ್ಯ ಹೇಳುವಾಗ ಒಂದು ಏನ್ ಪ್ರಶ್ನೆ ಇದೆ ಅಂದ್ರೆ, ಅರಿವಿನ ಸ್ವರೂಪ ತಾನೇ ತಾನಾಗಿತ್ತು. ಹೌದು, ನಿದ್ದೆಯಲ್ಲಿ ನಮ್ಗೆ ಅನುಭವ ಇದೆ. ಅದನ್ನ ಎಚ್ಚರವಾದ ಕೂಡಲೇ ನಾಮರೂಪವಾಗಿ ತಪ್ಪಾಗಿ ತಿಳ್ಕೊಂಡ್ವಿ. ಈಗ ತಪ್ಪು ತಿಳುವಳಿಕೆಯಿಂದ ತೋರಿದ್ದಕ್ಕೆ ಏನು ಹೆಸರು ಕೊಟ್ವಿ? ಕಾರ್ಯ ಅಂತ ಹೆಸರು ಕೊಟ್ವಿ. ಯಾವುದನ್ನು ತಪ್ಪು ತಿಳ್ಕೊಂಡ್ವಿ? ನಮ್ಮ ಅರಿವನ್ನೇ, ನಮ್ಮ ಸ್ವರೂಪವಾದ ಅರಿವನ್ನೇ ತಪ್ಪು ತಿಳ್ಕೊಂಡ್ವಿ. ಅದಕ್ಕೇನು ಕೊಟ್ವಿ? ಕಾರಣ ಅಂತ ಹೆಸರು ಕೊಟ್ವಿ. ಈಗ ತೋರಿದ ನಾಮರೂಪಗಳು ಅಡಗಿದಾಗಲೂ ಇದೆ ಅಂತ ಆಗಬೇಕು. ಇದಕ್ಕೆ ಈಗ ಅಸ್ತಿತ್ವ ಕೊಟ್ಟದ್ರಿಂದ. ಈಗಲೇ ಇಲ್ಲ ಅಂತ ನೀವು ತಿಳ್ಕೊಂಡಿದ್ರೆ ಹುಟ್ಟತ್ತೋ ಇಲ್ವೋ ಅಂತ ಕೇಳ್ತಿರ್ಲಿಲ್ಲ. ಇಲ್ಲದ ಮಡಿಕೆ ಮಣ್ಣಿಂದ ಹುಟ್ಟತ್ತೋ ಮರಳಿಂದ ಹುಟ್ಟತ್ತೋ ಅಂತ ಯಾರು ಕೇಳಲ್ಲ, ಇಲ್ಲೇ ಇದೆಯಲ್ಲ. ಇಲ್ಲವೇ ಮಡಿಕೆ ತೋರುವಾಗಲೇ ನಿಮಗೆ ಇಲ್ಲ ಅಂತ ಗೊತ್ತಾಗ್ಬಿಟ್ಟಿದ್ರೆ ಅದು ಹುಟ್ಟ ಹಾಗೆ ಅಂತ ಕೇಳ್ತಿರ್ಲಿಲ್ಲ. ಇದೇನು ಕೊಟ್ಟದ್ರಿಂದ ತಾನೆ ಅದಕ್ಕೆ ಒಂದು ಅವ್ಯಾಕೃತ ಒಂದು ಕಲ್ಪಿಸಬೇಕಾಯ್ತೋ. ಮಡಿಕೆ ಅನ್ನೋದು ಒಂದು ನಿಜವಾಗಿ ಅಸ್ತಿತ್ವ. ಹಾಗೆ ನಾಮರೂಪಗಳಿಗೆ ಅಸ್ತಿತ್ವವನ್ನು ಕೊಟ್ರೆ ಇದು ಅಡಗದಾಗ ಇರುತ್ತೆ ಅಂತ ಹೇಳಿದ್ವಿ. ಆಮೇಲೆ ಕಾರ್ಯಕಾರಣ ಭಾವ ಹೇಳಿದ್ವಿ. ಏನ್ ಹೇಳಿದ್ವಿ? ಆ ಅವ್ಯಾಕೃತದಿಂದ ಈಗ ಪ್ರಶ್ನೆ, ಅವ್ಯಾಕೃತವು ನಾಮರೂಪಕ್ಕೆ ಕಾರಣವೋ? ಅವ್ಯಾಕೃತ ಇಲ್ಲಿಂದ ಕಲ್ಪಿಸಿರ್ತಾನೆ. ಯಾವುದು ಕಲ್ಪಿಸಿದ್ವಿ? ಸ್ವರೂಪದಲ್ಲಿ, ನಮ್ಮ ಚೈತನ್ಯದಲ್ಲಿ. ಚೈತನ್ಯ ಪ್ರಪಂಚಕ್ಕೆ ಕಾರಣವೋ? ತಪ್ಪು ತಿಳ್ಕೊಂಡವ್ರ ಕಾರಣವೋ? ಹೇಳ್ರಿ, ಯಾರು ತಪ್ಪು ತಿಳ್ಕೊಂಡ್ರ? ಯಾರಿಗೆ? ನನ್ನದೇ ಹೇಳಿದೆ ನಾನು. ತಪ್ಪು ತಿಳುವಳಿಕೆ ಯಾರದ್ದು? ತಪ್ಪು ತಿಳುವಳಿಕೆ ಕಾರಣ ಏನೋ? ತಪ್ಪು ತಿಳುವಳಿಕೆ ಯಾವಾಗ ಆಯ್ತು? ಈ ಪ್ರಶ್ನೆಯನ್ನ ಇವರು ಉತ್ತರ ಹೇಳ್ತಾರೆ. ತಪ್ಪಿಗೆ ಯಾರಿಗೆ ಕೇಳುವಾಗ ತಪ್ಪಿಗೆ ಇದೇ ಕೇಳ್ತಾ ಇದ್ರೆ ಇಲ್ಲ ಇದೇ ಅಂತ ಇಟ್ಕೊಂಡ ಕೇಳಿರೋದ? ತಪ್ಪಿಗೆ ಇದೆ ಗೊತ್ತಿಲ್ಲ ತಪ್ಪಿಗೆ ಇದೆ ಅಂತ. ತಪ್ಪಿಗೆ ಇದೆ ಅಂದ್ರೆ ಕೇಳ, ತಪ್ಪಿಗೆ ಇದೆ ಅಂತ ಯಾರು ಕೇಳ್ತಾ ಇದ್ರ? ತಪ್ಪಿಗೆ ಯಾರಿಗೆ ಕೇಳ್ತಾ ಇದ್ರೆ? ಸೂತ್ರ ಭಾಷೆಯಲ್ಲಿ, ಗೀತಾ ಭಾಷೆಯಲ್ಲಿ ಪ್ರಶ್ನೆ ಇದೆ. ಯಾರಿಗೆ ಅವಿದ್ಯೆ ಅಂತ ಕೇಳಿದ. ಅಲ್ಲಪ್ಪ ತಿಳ್ಕೊಂಡು ಏನ್ ಮಾಡ್ತೀಯ? ಹಾ, ನನಗಿದೆ ಅವಿದ್ಯೆ. ಸರಿ, ಗೊತ್ತಾಗಿದೆಯಲ್ಲ, ಯಾಕೆ ಕೇಳ್ತೀಯ? ತಿಳ್ಕೊಂಡು ಏನ್ ಮಾಡ್ತೀಯ ಅಂತ ಕೇಳಿದ್ರು. ಹಾ, ನಂಗೆ ಆಗಿದೆ ಅವಿದ್ಯೆ. ಸರಿ, ಗೊತ್ತಾಯ್ತಲ್ಲ, ಮತ್ತೆ ಪ್ರಶ್ನೆ ಮಾಡ್ತೀಯ ಅಂತ. ಈ ಅವಿದ್ಯೆ ಅನ್ನೋದನ್ನ ಮೊಟ್ಟ ಮೊದಲು ಹೇಳಿದ್ದೀನಿ. ಅಧ್ಯಾರೋಪದಿಂದ ಶಾಸ್ತ್ರ ಸರ್ವಾನರ್ಥಕ್ಕೆ ಕಾರಣ ಅಂತ ಅವಿದ್ಯೆಯನ್ನ ಇದೆ ಅಂತ ಇಟ್ಕೊಂಡಿದೆ. ಅದು ಮೊಟ್ಟ ಮೊದಲು ಅಧ್ಯಾರೋಪವಾದ ಪ್ರಕ್ರಿಯೆ ಹೇಳಿಲ್ಲ ನಾನು. ಮುಂಚೆ ಕಾರ್ಯಕಾರಣ ಪ್ರಕ್ರಿಯೆ ಪೂರ್ತಿ ಹೇಳ್ಬೇಡ. ಇಲ್ಲಿ ತುಂಬಾ ಚರ್ಚೆ ಯಾಕಿದೆ ಅಂದ್ರೆ, ನಮ್ಗೆ ಇಷ್ಟ ಕಾರ್ಯಕಾರಣ ಭಾವದ ನಾವು ಕೆಲಸ ಮಾಡೋರು, ಒಂದು ಹುಟ್ಟತ್ತೇನು ಮಾಡ್ಕೊಂಡವರು. ಏನು ಹುಟ್ಟಲ್ಲ, ಬರೀ ತಪ್ಪಲಿಕ್ಕೇನು ಹುಟ್ಟತ್ತೆ ಅಂತ ಆಗ್ಬಿಟ್ರೆ ಕೆಲಸ ಯಾರು ಮಾಡ್ತಾರಾ? ಅಡಿಗೆನೂ ಮಾಡ್ಬೇಕಲ್ಲ. ಹಾ, ಯಾವುದು? ಅದನ್ನು ತಪ್ಪು ತಿಳುವಳಿಕೆ ಅಲ್ಲ, ತಪ್ಪು ತಿಳುವಳಿಕೆ ಅಂತ ಯಾವಾಗ ಬರುತ್ತೆ ಅಂದ್ರೆ, ಅನುಭವವೂ ತಿಳುವಳಿಕೆಯೂ ಬೇರೆ ಬೇರೆ ಆದಾಗ. ಅನುಭವ ತಕ್ಕ ತಿಳುವಳಿಕೆ ಬಂದಿದ್ರೆ ಸರಿಯಾದ ತಿಳುವಳಿಕೆ ಹೇಳ್ಬಿಡ್ತಾ ಇದ್ದೆ. ಅನುಭವ ಬರ್ತಾ ಇದೆ. ಈಗ ಇದೆ ಬಂಗಾರ ಅಂತ ತಿಳ್ಕೊಂಡಿದ್ರೆ ಸರಿಯಾದ ತಿಳುವಳಿಕೆ ಅಂತ ಹೇಳ್ತಾ ಇದ್ದೆ. ವ್ಯಾವಹಾರಿಕವಾಗಿ ಏನ್ ತಿಳ್ಕೊತೀವಿ ನಾವು? ಬಂಗಾರ ಬೇರೆ, ಬಂಗಾರ ಕೊಟ್ಟಿದ್ರೆ ಬೆರಳು ಹಾಕೋಕ್ ಬರ್ತಿರ್ಲಿಲ್ಲ, ಉಂಗುರ ಬೆರಳು ಹಾಕೋಕ್ ಬರುತ್ತೆ. ಆದ್ರಿಂದ ಬಂಗಾರ ಬೇರೆ, ಉಂಗುರ ಬೇರೆ ಅಂತ ಅರ್ಥ ಮಾಡ್ತಾರೆ. ಬರೀ ಬಂಗಾರ ಇಷ್ಟು ತಂದಿದ್ರೆ ಇಷ್ಟು ಬೆಲೆ ಕೊಡ್ತೀವಿ, ಮಜೂರಿ ಬೆಲೆ ಕೊಟ್ಟಿದ್ದೀವಿ ನಾವು, ಕೊಟ್ಟಿದ್ದೀವಲ್ಲ.
ದುಡ್ಡು ಕೊಟ್ಟಿದ್ದೀವಿ. ಕಂಬನೂ ಹಾಗೇನೆ. ಆದ್ರಿಂದ ಕಂಬ ಬೇರೆ ಬೇರೆ, ಬಟ್ಟೆ ಬೇರೆ, ಹತ್ತಿ ಬೇರೆ. ಬರೀ ಹತ್ತಿರ ಕೊಡ್ತೀನಿ, ಬಟ್ಟೆ ಉಟ್ಕೊಡೆ. ಅದು ಆಗ್ಬೋದು. ನೀವು ಇಟ್ಕೊಂಡ್ರೆ ಹತ್ತಿಗೆ ಬೇರೆ ಅಲ್ಲ, ನೀವು ಏನ್ ಇಟ್ಕೊಂಡ್ರು ಹತ್ತಿಗೆ ಬೇರೆ ಅಲ್ಲ. ನಾನು ಕಾರ್ಯಕಾರಣ ಪ್ರಕ್ರಿಯೆಯನ್ನು ಹೇಳ್ತಾ ಕೊನೆಗೆ ನಾನು ತಪ್ಪು ತಿಳುವಳಿಕೆ ಬಂದ ಉದ್ದೇಶ ಏನು ಗೊತ್ತಾ? ನಮ್ಮ ಅನುಭವದಲ್ಲಿ ಹುಟ್ಟುವುದು ಅನ್ನೋದು ತಪ್ಪು ತಿಳುವಳಿಕೆ ಇಲ್ಲದಿರೋ ಹುಟ್ಟೋದು ಅನ್ನೋದು ಎಲ್ಲೂ ಆಗಲ್ಲ. ಅವರು 2-3 ಮಾತು ಹೇಳ್ಬಿಟ್ಟಿದ್ದಾರೆ. ಭೂತಂ ಅಭೂತಂ ನೈವ ಜಾಯ. ಹೀಗೆ ಇದ್ದದ್ದು ಎಲ್ಲರೂ ಹುಟ್ಟಲ್ಲ, ಇಲ್ಲೇ ಇರೋದು ಹುಟ್ಟಲ್ಲ. ಕಲ್ಪಿತವಾಗಿ ಇರುವಿಕೆ ಕೊಟ್ಟದ್ದು ಅಡಗಿದಾಗಲೂ ಇದೆ ಅಂತ ಇಟ್ಕೊಂಡ್ರೆ ಅಡಗಿದ್ದು ತೋರುತ್ತಲ್ಲ, ಅದಕ್ಕೆ ಕರ್ತೃತ್ವ ಹೇಳೋದು. ಅದಕ್ಕೆ ಸತೋಹಿ ಮಾಯೆಯ ಜನ್ಮ. ಇರೋದು ತೋರಿಕೆಯಿಂದ ತಪ್ಪಾಗಿ ತಿಳ್ಕೊಂಡಾಗ ಹುಟ್ಟತ್ತೆ. ಈಗ ಪರಮಾತ್ಮನೇ ತೋರೋಣ ಇಟ್ಕೋಣ. ಈಗ ಒಂದು ಕೆಲಸ ಮಾಡೋಣ. ನಿದ್ದೆಯಲ್ಲಿ ನಾವಿದ್ವಿ, ನಾವೇನಾಗಿದ್ವಿ, ನಾವಾಗಿದ್ವಿ. ಈಗ ಪ್ರಪಂಚ ತೋರ್ತು. ಈಗ ನಿದ್ದೆಯಿಂದ ಪ್ರಪಂಚ ತೋರಿದ್ದು ಒಂದು ಸೃಷ್ಟಿ, ಒಂದು ಹುಟ್ಟು ಅಂತ ಹೇಳೋದಾದ್ರೆ ಜೀವ ಸೃಷ್ಟಿ ಮಾಡಿದ್ನೋ, ಪರಮಾತ್ಮ ಸೃಷ್ಟಿ ಮಾಡಿದ್ನೋ, ಆ ತಪ್ಪು ತಿಳ್ಕೊಂಡವ್ರು ಸೃಷ್ಟಿ ಮಾಡಿದ್ನೋ, ಆ ತೋರ್ಕೊಂಡವ್ರು ಸೃಷ್ಟಿ ಮಾಡಿದ್ನೋ, ಅಥವಾ ತೋರ್ಕೊಳ್ಳೋ ಮುಂಚೆ ಅಡಗಿತ್ತಲ್ಲ ಅದರಿಂದ ಸೃಷ್ಟಿ ಆಯ್ತು. ಯಾವುದರಿಂದ? ಸೃಷ್ಟಿಗೆ ಕಾರಣ ಯಾರು? ಕನಸು ಸೃಷ್ಟಿ ಆಗುತ್ತಲ್ಲ, ಕನಸು ಜೀವ ಸೃಷ್ಟಿ ಮಾಡ್ತಾನ, ಪರಮಾತ್ಮ ಸೃಷ್ಟಿ ಮಾಡ್ತಾನ, ಅಥವಾ ತತ್ವಿಗೆ ಸೃಷ್ಟಿ ಮಾಡುತ್ತಾ? ಯಾಕೆ ಕನಸು ಬರುತ್ತೆ? ಸೃಷ್ಟಿ ಮಾಡಿದ್ ಯಾರು? ಕಾರ್ಯಕಾರಣದಲ್ಲಿ ಇಲ್ತಾನೆ ಕಾರಣ ಹುಡ್ಕೋದಕ್ಕೆ ಹೊಟ್ಟಿದ್ ನಾವು. ಯಾರು ಸೃಷ್ಟಿ ಮಾಡೋದು? ಈಗ ಸ್ವಪ್ನ ಇದೆ ಅಂತ ನೀವೇ ಹೇಳ್ತಾ ಇದ್ದೀರಲ್ಲ, ಹೌದು. ನೀವೇ ಅಲ್ಲಮ್ಮ, ಸ್ವಪ್ನಕ್ಕೆ ಕಾರಣ ಯಾವುದು ಅಂತ. ಸ್ವಪ್ನ ತೋರುತ್ತೆ ಅಂತ ಅನುಭವ ಇದೆ. ಯಾವುದು ಸ್ವಪ್ನವಾಗಿ ಸೃಷ್ಟಿ ಮಾಡ್ತಾನ ಪರಮಾತ್ಮ. ನೋಡಿ, ಯಾವುದು ಸ್ವಪ್ನವಾಗಿ ತೋರುತ್ತೋ ಅದು ಕಾರಣವೋ, ಸ್ವಪ್ನ ಅಂತ ಯಾರು ತಪ್ಪು ತಿಳ್ಕೊಂಡ್ರೋ ಅವರು ಕಾರಣವೋ, ಅಥವಾ ಯಾವುದು ಸ್ವಪ್ನ ವಾಸನೆಗೆ ಕಾರಣವಾದ ಎಚ್ಚರದ ಅನುಭವಗಳು ಅದು ಕಾರಣವೋ. ಎಚ್ಚರದಲ್ಲಿ ಅನುಭವಿಸಿದ್ದೇ ಕನಸಾಗಿ ಬರುತ್ತೆ ಅಂತ ಕೆಲವರು ಎಚ್ಚರ ನಾವು ಕಂಡ್ಕೊಂಡದ್ದೆ. ಆದ್ರೆ ಎಚ್ಚರದ ವಸ್ತುಗಳೇ ಸ್ವಪ್ನದಲ್ಲಿ ಕಂಡುವ, ಅದನ್ನ ಕಾರಣ ಯಾವುದು? ಎಚ್ಚರದ ವಸ್ತುಗಳು ಅಂತ ಕೆಲವರ ಉತ್ತರ. ಇಲ್ಲ, ಅಲ್ಲಿ ಹೋಗಿ ಸ್ವಪ್ನ ಅಂತ ತಪ್ಪಾಗಿ ತಿಳ್ಕೊಂಡ ಜೀವ, ಆ ಜೀವನ ನಿಮಿತ್ತವಾಗಿ ಸ್ವಪ್ನ ಪ್ರಪಂಚ ಸೃಷ್ಟಿಯಾಯಿತು, ಅದು ಜೀವನೇ ಕಾರಣ ಅಂತ. ಇಲ್ಲ ಇಲ್ಲ, ಅವನು ತಾನಾಗಿ ತೋರ್ಕೊಂಡ್ಬಿಟ್ಟ, ನಮ್ಮ ಪ್ರಯತ್ನ ಏನಿಲ್ಲ. ಆ ತೋರ್ಕೊಂಡಲ್ಲ, ಆ ತರ ತೋರಿಕೆ ತೋರಿಸಿದ್ನಲ್ಲ ಅವನೇ ಕಾರಣ. ಇಲ್ಲೂ ಕೇಳಿ, ಕಂಬ ಅಂತ ತಪ್ಪು ತಿಳ್ಕೊಂಡವನು ಆ ಕಂಬ ಕಾರಣವೋ, ಆ ಕಂಬವಾದ ತೋರಿಕೆ ತೋರಿಸ್ತಾ ಇದೆಯಲ್ಲ ಕಬ್ಬಿಣ ಅದು ಕಾರಣವೋ? ಕಬ್ಬಿಣ ಕಂಬ ಆಗಲ್ಲಪ್ಪ. ಈ ಕಾರ್ಯಕಾರಣದಲ್ಲಿ ನಾವು ಹೇಳೋಕ್ ಹೊರಟದ್ದು ಮೂಲ ವಸ್ತು ಅಂತ ತಿಳಿಸೋಕ ಅಲ್ವಾ? ಇರೋ ವಸ್ತು ಅಂತ ತಿಳಿಸೋಕೆ, ಇರೋ ವಸ್ತು ಅಂತ ತಿಳಿಸೋಕೆ ತಿಳ್ಕೊಂಡವನು ಅಲ್ಲಿ ಇರೋ ವಸ್ತು ಯಾವುದು? ಅದನ್ನ ಕಾರಣ ಯಾವ್ದು ಅಂತ ಹೇಳ್ಬೇಕು? ಲೋಕದಲ್ಲೂ ಕಬ್ಬಣ ಕೊಡ್ರಿ ಕಂಬ ಮಾಡ್ಕೊಡ್ತೀವಿ ಅಂತ ಹೇಳ್ತಾರು, ತಪ್ಪು ಹೇಳಿಕೆ ಕರ್ಕೊಂಬರ್ರಿ ನಾನು ಕಂಬ ಮಾಡ್ಕೊಡ್ತೀನಿ ಅಂತಾರ. ಆದ್ದರಿಂದ ಯಾವುದು ತೋರುತ್ತೋ ಅದು ಆ ತೋರೋದಕ್ಕೆ ಯಾವ್ದು ಆಸ್ಪದವೋ ಅದು ಕಾರಣ. ಆ ತೋರೋ ಆಸ್ಪದ ಇದೆಯಲ್ಲ, ಅದ ತೋರಿಕೆ ಈಗಿನ ತಪ್ಪಾಗಿ ತಿಳ್ಕೊಂಡವನೊಬ್ಬ ಇದ್ದಾನೆ. ಆ ತಪ್ಪು ತಿಳ್ಕೆಯಲ್ಲಿ ಹೋದ್ರೆ ತೋರ್ತಿರ್ಲಿಲ್ಲ ಅಂದ್ರೇನೋ ತೋರಿಕೆಗೆ ಅಸ್ತಿತ್ವ ಬರ್ತಿರ್ಲಿಲ್ಲ. ತಪ್ಪು ತಿಳ್ಕೊಳ್ಳುವಂತ ನಾವಿಲ್ಲದೆ ಹೋಗಿದ್ರೆ ಈ ಪ್ರಪಂಚವನ್ನ ನಾಮರೂಪವಾಗಿ ನೋಡೋರು ಇರ್ಲಿಲ್ಲ, ನಾವ್ಯಾರು ಇರ್ಲಿಲ್ಲ ಅಂತ ಇಟ್ಕೊಳ್ಳಿ. ಅವಾಗ ಪ್ರಪಂಚವನ್ನು ತೋರುತ್ತೆ ಅಂತ ಯಾರು ಇರ್ತಾರೆ? ಯಾರು ಎಂದೂ ನೋಡೋ ಒಂದು ವಸ್ತು ಇದೆ ಅಂತ ಒಪ್ಕೋತೀರಾ? ಆ ನೋಡೋನಲ್ಲಿ ಸರಿಯಾದ ತಿಳುವಳಿಕೆ ಇದ್ದಿದ್ರೆ ಇದು ಪ್ರಪಂಚ ಅಲ್ಲಪ್ಪ, ಇದು ತೋರ್ತಾ ಇರೋ ಚೈತನ್ಯವೇ ಹೀಗೆ ತೋರ್ತಾ ಇದೆ, ಚೈತನ್ಯಕ್ಕಿಂತ ಬೇರೆ ಇಲ್ಲ ಅಂತಿದ್ರು ಅವಾಗಲೂ ಏನು ಸೃಷ್ಟಿ ಪ್ರಪಂಚ ಪ್ರಕ್ರಿಯೆ ಬರ್ತಿರ್ಲಿಲ್ಲ. ನಾವು ತಪ್ಪು ತಿಳ್ಕೊಂಡ್ಬಿಟ್ವಿ. ಅದನ್ನ ಒಂದ್ ಕಡೆ ಹೇಳುತ್ತೆ, ಎಲ್ಲ ತಪ್ಪು ತಿಳುವಳಿಕೆಯನ್ನು ಮಾಡಿದ ಇವನೇ ಕಾರಣ ಇರಬಹುದು. ಯಾವುದಕ್ಕೆ? ಸೃಷ್ಟಿಗೆ. ಸೃಷ್ಟಿ ಉದ್ದೇಶ ದೃಷ್ಟಿಯಿಂದ ತತ್ವಳಿಕೆಯೂ ಕಾರಣ ಅಂತ ಹೇಳ್ತೀವಿ, ತತ್ವಳಿಕೆಗೆ ಆಧಾರವಾಗಿರುವ ಅರಿವನ್ನೂ ಕಾರಣ ಅಂತ ಹೇಳ್ತೀವಿ. ಆಮೇಲೆ ಅವ್ಯಕ್ತವಾದ ಈ ತೋರಿಕೆಯೇ ವ್ಯಕ್ತವಾಯಿತು, ಅವ್ಯಕ್ತವೂ ಕಾರಣ ಅಂತ ಹೇಳ್ತಿದ್ದೆ. ಇಲ್ಲಿ ಒಂದು ದೊಡ್ಡ ಚರ್ಚೆ ಇದೆ, ವಾದಿಗಳ ಚರ್ಚೆ. ನಿರ್ಗುಣನಾದ ಪರಮಾತ್ಮನೋ ಈ ಜಗತ್ತಿಗೆ ಕಾರಣನಾಗಬಹುದೇ ಅಂತ ಮೊದಲನೇ ಪ್ರಶ್ನೆ. ಅದಕ್ಕೇನು ಮಾಡಿದ್ರು?
ಪರಮಾತ್ಮನು ತಾನೇ ಕಾರಣ ಅಲ್ಲ, ಅವನು ತನ್ನ ಪಕ್ಕದಲ್ಲಿ ಮಾಯೆ ಅಂತ ಒಂದು ಇಟ್ಕೊಂಡಿದ್ದಾನೆ. ಆ ಮಾಯೆ ಹೆಸರೇನು ಗೊತ್ತಾ? ಅವ್ಯಾಕೃತ. ಅವ್ಯಾಕೃತ ನಿಮ್ಗೆ ಅರ್ಥ ಆಯ್ತಾ ಈಗ? ಅವ್ಯಾಕೃತ ಅಂದ್ರೆ ಯಾವ್ದು ಹೇಳ್ರೆ? ಅವ್ಯಾಕೃತ ಬಂದದ್ದು ಹೇಗೆ? ಹಾ, ವ್ಯಾಕೃತಕ್ಕೆ ಅಸ್ತಿತ್ವ ಕೊಟ್ಟ ಮೇಲೆ ಅವ್ಯಾಕೃತ ಅಂತ ಒಂದು ಇದೇನೋ ಅನ್ಬೇಕಾಯ್ತು. ವ್ಯಾಕೃತಕ್ಕೆ ಅಸ್ತಿತ್ವವಿಲ್ಲದೆ ಹೋಗಿದ್ರೆ ಅವ್ಯಾಕೃತ ಈಗ ಮಣ್ಣನ ಗಡಿಗೆ ನಿಜವಾಗಿ ತಿಳ್ಕೊಂಡು ತಪ್ಪು ತಿಳ್ಕೊಂಡವನಿಗೆ ಅಲ್ಲಿ ಗಡಿಗೆ ಅಡಗಿತ್ತು ಅಂತ ಹೇಳಬೇಕು. ಬಾಕಿಯವರು ಏನ್ ಹೇಳ್ತಾ ಇದ್ರು? ಮಣ್ಣನ ಗಡಿಗೆ ಮಾಡ್ದ ಅನ್ಬಿಡೋರು. ಮಣ್ಣಿನೊಳಗಿರೋ ಅಡಿಗೆ ಗಡಿಗೆ ಹೋಗಿ ಹುಟ್ಕೊಂತು ಅಂತ ಹೇಳ್ತಾರ, ಮಣ್ಣು ಗಡಿಗೆ ಆಯ್ತು ಅಂತ ಹೇಳ್ತಾರ. ಮಣ್ಣು ಗಡಿಗೆ ಆಗತ್ಯ? ಮಣ್ಣು ಮಣ್ಣಾಗೆ ಇರುತ್ತೆ. ಈ ಮಣ್ಣಿಂದ ಆ ಮಣ್ಣು ಹುಟ್ಟಲ್ಲ, ಗಡಿಗೆಯಲ್ಲಿರೋ ಮಣ್ಣು ಈ ಮಣ್ಣಿಂದ ಹುಟ್ಟಲ್ಲ. ಅಡಗಿದ ಗಡಿಗೆ ವ್ಯಕ್ತವಾಯ್ತು ಹೊರತಲ್ಲ, ಅದನ್ನು ನಾವು ಹುಟ್ಟೋ ಕ್ರಿಯೆ ಕರ್ತೃ ಸಿಕ್ತು ಅಂತ. ಹೀಗೆ ಇಲ್ಲೂ ಕೂಡ ಅಡಗಿದ ಅವ್ಯಾಕೃತವೋ ವ್ಯಾಕೃತ ನಾಮರೂಪವಾಗಿ ತೋರ್ತು. ಈಗ ತೋರಿದ್ದಕ್ಕೆ ಕಾರಣ ಯಾವುದೋ ಅವ್ಯಾಕೃತವೋ, ಆ ಅವ್ಯಾಕೃತಕ್ಕೆ ಈಗಲೂ ಆದರೂ ಆಧಾರವಾಗಿದ್ದಾನಲ್ಲ. ಯಾರನ್ನು ತಪ್ಪು ಅವ್ಯಾಕೃತ ಅಂತೂ ತಪ್ಪು ತಿಳ್ಕೊಂಡ್ವಿ, ವ್ಯಾಕೃತ ಅಂತೂ ತಪ್ಪು ತಿಳ್ಕೊಂಡು ಅವ್ರ ಕಾರಣವೋ? ಆಗ ಒಂದು ಪ್ರಶ್ನೆ ಇದೆ. ನಿರ್ಗುಣನಾದ ಪರಮಾತ್ಮನು ಈ ಪ್ರಪಂಚ ಸೃಷ್ಟಿಯನ್ನು ಮಾಡಿಬಿಟ್ರೆ ಅವನಿಗೊಂದು ಸ್ವಲ್ಪ ದೋಷ ಬರುತ್ತೆ ಸೃಷ್ಟಿ ಕೆಲಸದಲ್ಲಿ. ಈಶ್ವರ ಸೃಷ್ಟಿ ಮಾಡಿದ್ರೆ ಏನಾಗುತ್ತೆ? ವಿಷಮ ಸೃಷ್ಟಿ, ಕೆಟ್ಟದ ಸೃಷ್ಟಿ ಮಾಡ್ದ. ಅವನು ಸುಮ್ಮನೆ ಇರೋಕ್ಕಾಗ್ಲಿಲ್ವಾ? ಇಷ್ಟು ಜನ ಜೀವನ ಗೋಳಾಯ್ಕೊಳಕ್ಕೆ ಈ ತರ ಎಲ್ಲ ಸೃಷ್ಟಿ ಮಾಡಿ ಅವನ್ ಯಾಕಪ್ಪ ನಾವು ಸಣ್ಣ ಕೆಲಸ ಮಾಡಿದ್ರೆ ಪುಣ್ಯ ಪಾಪ ಅಂತಾರೆ. ಇಷ್ಟು ದೊಡ್ಡ ಸೃಷ್ಟಿ ಮಾಡಿದ್ರೆ ಅವನಿಗೆ ಹಾಕ್ಬೇಕು, ಸರಿಯಾದ ಪುಣ್ಯ ಪಾಪ ಹಾಕ್ಬೇಕು. ಅವನೇನೋ ನಾನೇ ದೊಡ್ಡವನು ಮಾಡ್ಕೊಂಡಿರ್ಬೋದು, ಆದ್ರೆ ನಮ್ಮ ಕರ್ಮ ಸಿದ್ಧಾಂತದ ಪ್ರಕಾರ ಯಾರು ಯಾವುದೇ ಕ್ರಿಯೆ ಮಾಡಿದರೋ ಅದಕ್ಕೆ ಫಲ. ಈಶ್ವರ ಸೃಷ್ಟಿ ಕಾರ್ಯ ಮಾಡಿದ್ರೆ ಅದಕ್ಕೆ ಫಲ ಇಲ್ವಾ? ಕೆಟ್ಟದಾಗ ಸೃಷ್ಟಿ ಮಾಡಿದ್ನಲ್ಲ, ಅವನು ಸೃಷ್ಟಿ ಮಾಡಿದ್ದಾದ್ರೆ ಅಲ್ಲಿ ಜೀವನ ಒಳಗ ಸಿಗಾಕ್ಸಿ ಅವರಿಗೆ ತಪ್ಪು ತಿಳಿಕೆ ಕೊಟ್ಟು ಅವರಿಗೆಲ್ಲ ಒದ್ದಾಡ ಹಾಳು ಮಾಡಿದ್ನಲ್ಲ. ಹಾ, ಈ ಪ್ರಶ್ನೆ ಹೇಳ್ತಾರ ಇಲ್ವಾ? ಈಗಿನ ಲೋಕದ ಜನ ಈಶ್ವರ ವಿಷಮ ಸೃಷ್ಟಿಯನ್ನು ಮಾಡಿದ್ದಾನೆ. ವಿಷಮ ಅಂದ್ರೇನೋ ವ್ಯತ್ಯಾಸ, ಪಕ್ಷಪಾತ, ಮೇಲೂ ಕೀಳು. ಈ ಭೇದ ಸೃಷ್ಟಿನ ಈಶ್ವರ ಮಾಡಿರೋದಕ್ಕೆ ಈಶ್ವರನಿಗೆ ಘೋರ ನರಕ ಇದೆ ಅಂತೆಲ್ಲ ಹೇಳ್ತಾರೆ. ಅದಕ್ಕೆ ಏನ್ ಮಾಡ್ಬಿಟ್ರು ಜನ? ಈಶ್ವರ ಅಲ್ಲ ಸೃಷ್ಟಿ ಮಾಡಿದ್ದು, ಈಶ್ವರನ ಪಕ್ಕದ ಒಂದು ಮಾಯೆ ಅಂತಿದೆ, ಅದು ಸೃಷ್ಟಿ ಮಾಡ್ಬಿಡ್ತು. ಯಾವುದು ಕಾರಣ? ಈಶ್ವರ ಕಾರಣವೋ ಮಾಯೆ ಕಾರಣವೋ? ಈಗ ನನಗೆ ಕರ್ಮ ಮಾಡುವವರಿಗೆ ತಕ್ಕಾಗ ಒಂದು ಉತ್ತರ ಹೇಳಬೇಕು, ತತ್ವ ತಿಳ್ಕೊಳ್ಳೋಕೆ ತಕ್ಕಾಗ ಒಂದು ಉತ್ತರ ಹೇಳಬೇಕು. ಎರಡು ಉತ್ತರ ಇದೆ ಇದರಲ್ಲಿ. ಅದಕ್ಕೆ ನಾನು ಎರಡು ತರ ಸೃಷ್ಟಿ ಹೇಳಿದ್ದ. ನಾನು ಎರಡು ತರ ಯಾಕೆ ಹೇಳಿದೆ? ಅವ್ಯಾಕೃತವು ತಾನೇ ತಾನಾಗಿ ಹಿರಣ್ಯಗರ್ಭನಾಯಿತು, ಹಿರಣ್ಯಗರ್ಭನಾದ ಮೇಲೆ ಪಂಚಭೂತಗಳಾದವು, ಪಂಚಭೂತಗಳಾದ ಮೇಲೆ ವಿರಾಟ್ ಪುರುಷ ಹುಟ್ಕೊಂಡ, ಆ ವಿರಾಟ್ ಪುರುಷನಿಂದ ಎಲ್ಲ ಲೋಕಗಳು ಹುಟ್ಟಿದವು, ಆ ಲೋಕಗಳಲ್ಲಿ ಮನುಷ್ಯನ ಜೀವಿಗಳು ಹುಟ್ಟಿದ್ರು, ಆ ಜೀವಿಗಳು ಕರ್ಮ ಮಾಡ್ತಾ ಇದ್ರು, ಅವರು ಕರ್ಮ ಫಲ ಅನುಭವಿಸ್ತಾ ಇದ್ರು. ಮತ್ತೆ ಎಷ್ಟೋ ಸೃಷ್ಟಿ ಕಾಲ ಕಳೆದ ಮೇಲೆ ಮತ್ತೆ ಪ್ರಳಯ ಆಯಿತು, ಮತ್ತೆ ಅವ್ಯಾಕೃತ ರೂಪಕ್ಕೆ ಹೋಯ್ತು, ಮತ್ತೆ ಅವ್ಯಾಕೃತದಿಂದ ಬಂತು ಅಂತ. ಹೀಗೆ ಅವ್ಯಾಕೃತದಿಂದ ವ್ಯಾಕೃತ ಪ್ರಪಂಚವಾಗೋದಾದ್ರೆ ಇದು ಯಾವತ್ ಶುರು ಯಾವತ್ ಕೊನೆ ಅಂತಿಲ್ಲ. ಯಾಕೆಂದ್ರೆ ಸೃಷ್ಟಿಗೆ ಮುಂಚೆ ಕಾಲನೇ ಇರಲಿಲ್ಲ. ಅದನ್ನ ನಿರಂತರವಾಗಿ ನಿಮಗೆ ಮುಂಚೆ ಎಚ್ಚರ ಇತ್ತೋ ಮುಂಚೆ ನಿದ್ದೆ ಇತ್ತೋ ಅಂತ ಯಾವ್ದು ಹೇಳ್ತೀರಾ? ಹೇಳಕ್ಕಾಗಲ್ಲ. ಎಚ್ಚರ ಮುಂಚೆ ಏನು ಗೊತ್ತಿಲ್ಲ. ಎಚ್ಚರ ಇಲ್ಲ ಹೋದ್ರೆ ನಿದ್ದೆ ಬರ್ತಿತ್ತಾ? ಎಚ್ಚರದಲ್ಲೂ ನಿದ್ದೆ ಇದ್ದಿಲ್ಲ. ಅದು ಬೇರೆ ವಿಚಾರ. ಹೀಗೆ ಸೃಷ್ಟಿಯ ವಿಷಯವನ್ನ ನಾವು ವಿಚಾರ ಮಾಡುವಾಗ ಇದರಲ್ಲಿ ಯಾತಕ್ಕೆ ಚರ್ಚೆ ಬಂತು ಅಂದ್ರೆ ಒಂದು ನ್ಯಾಯ ಇದೆ. ಈಗ ಆ ಸೂತ್ರ ಹೇಳಬೇಕು. ಯಾವುದು? ತದನನ್ಯತ್ವಂ ಆರಂಭಣ ಶಬ್ದಾದಿಭ್ಯ. ನಾವು ಸೃಷ್ಟಿ 9 ಕಾಲ ಹೋಯ್ತಾ, ನಾಳೆ ಹೇಳೋಣ. ಈಗ ಕಾರ್ಯಕಾರಣ ಅನನ್ಯತ್ವ ನ್ಯಾಯದಿಂದ ಪರಮಾರ್ಥವನ್ನು ತಿಳ್ಕೊಳ್ಬೇಕು. ಅಲ್ಲೇ ಪರಮ ಧ್ಯೇಯ. ನಮಗೆ ಪರಮ ಪ್ರೇಮ ಕಾರಣದಲ್ಲಿರಬೇಕು. ಯಾವ ಕಾರಣದಲ್ಲಿರಬೇಕು? ಪರಮ ಕಾರಣದಲ್ಲಿರಬೇಕು. ಪರಮ ಕಾರಣ ಯಾರೋ? ಕಲ್ಪನೆಗಳಿಗೆ, ಎಲ್ಲ ಕಲ್ಪನೆಗಳಿಗೂ ಆಸ್ಪದ. ಎಲ್ಲ ಕಲ್ಪನೆಗಳನ್ನು ಯಾರು ಹೊತ್ಕೋತಾನೋ, ಯಾರಿಗೆ ಕಲ್ಪನೆ ಮಾಡದೆ ಒಂದು ಸ್ವಲ್ಪವೂ ಬೇಜಾರಾಗಲ್ವಾ? ನೀನ್ ಕಲ್ಲು ಕಣ, ನೀನ್ ಮಣ್ಣು ಕಣ ಅಂದ್ರು ಯಾರು ಹೇಳ್ಕೊಳಲ್ವ? ಅವನು ಪರಮ ಕಾರಣ. ಅವನನ್ನು ನಾವು ಪರಮ ಪ್ರೇಮದಿಂದ ತಿಳ್ಕೋಬೇಕು.
ಅದಕ್ಕೆ ಮುಂದಿನ ಕಾರ್ಯಕಾರಣ ಅನ್ಯತ್ವ ನ್ಯಾಯ ಹೇಳೋಣ. ಇವತ್ತಿನ ವಿಷಯ ನನಗೆ ತೃಪ್ತಿ ಆಗುವಷ್ಟು ಹೇಳಕ್ಕೆ ಯಾಕಾಗಲಿಲ್ಲ, ನನಗೆ ಅರ್ಥ ಆಗ್ತಾ ಇದೆ ಅಂತ ಅನಿಸ್ತು. ವಾಸನೆ ಆಗ್ತಾ ಇದೆ. ಅರ್ಥ ಆಗಿದೆಯಾ? ಆಗ್ಲಿಲ್ಲ? ಆಗ್ತಾ ಇದೆ. ಆದಂಗ